ಪ್ರಕಾಶ್. ಪ್ರಕಾಶ್ ತಾಯಿಗಿಂತ ಹೆಚ್ಚಿಗೆ ದೇವತೆ ತರ ನೋಡ್ತಾನೆ. ಇದು ಬರೀ ಪ್ರೀತಿಯಿಂದ ರಮೇಶ್ ಅಲ್ಲ, ಖುಷಿಯಿಂದ ರಮೇಶ್ ಅಲ್ಲ, ಸ್ಫೂರ್ತಿಯಿಂದ ರಮೇಶ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ದೊಡ್ಡ ಸ್ಟಾರ್ ಅವನು, ಆದ್ರೆ ಈ ನಕ್ಷತ್ರ ಕೈ ಚಾಚಿ ಸಿಗೋ ಅಷ್ಟು ಹತ್ರ ನಮಗೆ. ರಮೇಶ ಫೋನ್ ಮಾಡಬೇಕು ಅಂತಿದ್ನಲ್ಲ ಇವತ್ತು. ಭಾಸ್ಕರ್, ಮೈ ಡಾರ್ಲಿಂಗ್ ಭಾಸ್ಕರ್. ನೋಡಿ, ಮಗ 5 ವರ್ಷ ಗಾಳಿಪಟ ಹಾರಿಸ್ತಿದ್ದ, ತೀರ್ಕೊಂಡ. Hello, everybody. I'm Steven Spielberg. Oh my God. And I would like to wish Prakash Raj a wonderful 52nd happy birthday. How did this happen? 30th anniversary that you have been in the Indian film industry and your great contribution to the global collective arts. Oh my God. Have a happy, happy party, and I hope to see you again soon in person. Thank you, Steve. Thank you, Ramesh. Thank you, Z, for this moment. ಎಸ್, ಮರಳಿ ಸ್ವಾಗತ. ಇದು ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ಹಾಗೂ ಅಸೋಸಿಯೇಟ್ ಸ್ಪಾನ್ಸರ್ಸ್ ಲೂನಾರ್ ವಾಕ್ಮೆಟ್. ಪ್ರಕಾಶ್ ರಾಯರ್ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಪ್ರಕಾಶ್ ಅವರೇ, ಇಲ್ಲಿಂದ ಶಿಫ್ಟ್ ಆಗ್ತೀರಿ ತಮಿಳಿಗೆ. ಆ ಶಿಫ್ಟ್ಗೆ, ಆ ಜಂಪ್, ಆ ಲೀಪ್, ಆ ಟೈಮಲ್ಲಿ ನಿಮ್ಮ ಜೊತೆ ಇದ್ದವರು ನಿಮ್ಮ ಬಗ್ಗೆ ಏನೋ ಮಾತಾಡಿದ್ದಾರೆ ಕೇಳಿ. ಹಲೋ, ಹಾಯ್ ಪ್ರಕಾಶ್, ಹೌ ಆರ್ ಯು? ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇನೆಂದರೆ ಇವರು ತುಂಬ ಒಳ್ಳೆ ಆರ್ಟಿಸ್ಟು ಅಂತೆಲ್ಲ ಹೇಳ್ತಾರೆ. ಅದಕ್ಕೂ ಮೇಲೆ ಮೆಂಟಲಿ ತುಂಬ ಮೆಚ್ಯೂರ್ ಆಗಿದ್ದಾರೆ. ಅವ್ರ ಫಸ್ಟ್ ಮೂವಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಅರಿಕೆಯ ಕುರಿ ಅಂತ. KB ಸರ್ಗೆ ಅವ್ರಿಗೆ ಯಾರಾದರೂ ಇರಲಿ ಪರವಾಗಿಲ್ಲ, ಅವ್ರಿಗೆ ಬಂದ್ಬಿಟ್ಟು ಕಣ್ಣು ಚೆನ್ನಾಗಿರಬೇಕು. ಕಣ್ಣೆಲ್ಲ ಸ್ವಲ್ಪ ಗುಂಡಿಗಿದ್ರೆ ತುಂಬ ಲೈಕ್ ಮಾಡ್ತಾರೆ. ಹಾಗೆ ಇವ್ರು ಬಂದ್ಬಿಟ್ಟು ಇವ್ರ ಕಣ್ಣು ನೋಡ್ಬಿಟ್ಟು ಒಂದ್ಸತಿ ಹೇಳಿದೆ, ಸರ್ ನೀವು ಡ್ಯೂಯೆಟಲ್ಲಿ ವಿಲನ್ ನೋಡ್ತಾ ಇದ್ದೀರಲ್ಲ, ಯಾಕೆ ಇವ್ರನ್ನ ಟ್ರೈ ಮಾಡಬಾರ್ದು, ಬ್ಯಾಂಗ್ಳೂರಲ್ಲಿದ್ದಾರೆ. இது டிஸ்கஷன் தான், ஆனா நம்ம வாழ்க்கையை பத்தின டிஸ்கஷன். ಹಾಗಾಗಿ ಅವ್ರು ಸಿಕ್ತು. ನಾನು ಹೇಳಿದ್ದಕ್ಕಿಂತ ಅವ್ರಿಗೆ ಸಿಗಲಿಲ್ಲ, ಅವ್ರ ಲಕ್ ಕೂಡಿ ಬಂತು, ಅದಕ್ಕೆ ಇವರು ಇಷ್ಟು ಚೆನ್ನಾಗಿದ್ದಾರೆ ಅಷ್ಟು. ಎಲ್ಲರೂ ಕೇಳ್ತಾರೆ, ಪ್ರಕಾಶ್ ರಾವ್ ಅವರು ಇಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರಲ್ಲ, ನಿಮ್ಮ ಹತ್ರ ಹೆಂಗಿದ್ದಾರೆ? ಅದೆಲ್ಲ ಏನಿಲ್ಲ, ಅದೇ ಥರ ಅಷ್ಟೇ ಸಿಂಪಲ್ಲಾಗಿ ಇವತ್ತು ನನ್ನ ಜೊತೆ ಹಂಗೆ ಮಾತಾಡ್ತಾರೆ. ಅದೇ ಅವ್ರದ್ದು ಒಳ್ಳೆ ಗುಣ. ನನ್ನ ಜೀವನದಲ್ಲಿ ಬಂದ ಇನ್ನೊಂದು ದೇವತೆ. ಅವ್ರು ಹೇಳ್ತಾರೆ, ಅವ್ರೆಂತಲ್ಲ ಏನೂ ಅಲ್ಲ. ಅವರು ನನ್ನ ಫೋಟೋ ಇವರೇ ತೊಗೊಂಡೋದ್ರು, ಇವರೇ ಬಾಲಚಂದ್ರ ಕೊಟ್ಟರು, ನನಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೇವ್ರೆ. ನಾನು ಚೆನ್ನೈಗೆ ಹೋದಾಗ ನನಗೆ ಇರೋದಕ್ಕೆ ರೂಮ್ ಬುಕ್ ಮಾಡಿದ್ದೇವ್ರೆ. ಇವರ ಸಿಲ್ವರ್ ಕಲರ್ ಆರತಿ ಕಾರ್ನಲ್ಲೇ ಇವರ ಅಸಿಸ್ಟೆಂಟ್ ಲಕ್ಷ್ಮಿ ಅಮ್ಮ ಜೊತೆ ಕೂತ್ಕೊಂಡು ಬಾಲಚಂದ್ರ ಆಫೀಸ್ಗೆ ಕಳಿಸಿದ್ದೇವ್ರೆ. ಬಾಲಚಂದ್ರ ಜೊತೆ ಮಾತಾಡ್ಬಿಟ್ಟು ಬರಬೇಕಾದ್ರೆ ಮನೆ ಮುಂದೆ ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತಿದ್ದೇವ್ರೆ. ಸೋ ಸ್ವೀಟ್. ಶಿ ವಾಸ್ ದ ಲೇಡಿ. ಆದರೆ ನೋಡಿ, ಅದೇ ಅದೊಂಥರ ಯಾರೋ ಒಬ್ರು ನಂಬೇಕು ನಿಮ್ಮನ್ನ. ಇಲ್ದ್ರೆ ನಾನು ಯಾಕೆ ಹೋಗಿ ಬಾಲಚಂದ್ರನ್ ನೋಡ್ಲಿ? ನಂಗೆ ಗೊತ್ತಿಲ್ಲ, ನನಗೆ ಆ ಸಾಧ್ಯತೆಗಳು ಕೂಡ ಗೊತ್ತಿರಲಿಲ್ಲ. ಬೆಂಗಳೂರಿಂದ, ಕರ್ನಾಟಕದಿಂದ ಒಂದು ತಮಿಳ್ನಾಡಿಗೆ ಹೋಗಿ ಅವ್ರನ್ನ ನೋಡ್ಬೇಕು ಅಂತ. ಹೆಂಗೆ ಹೋಗಿ ನೋಡೋದು? ಈ ಥರ ತಾಯಂದ್ರೆ ತುಂಬ ನನಗೆ ಈ ಥರ ಹೆಣ್ಣು ಮನಸ್ಸುಗಳು ಎಷ್ಟೋ ಹೆಣ್ಮಕ್ಳು ನಾನು ಬಿಡಿದ್ದಾರೆ. ಆ ಥರ ನಾನು ಇನ್ಫ್ಯಾಕ್ಟ್ ಫೋನ್ ಮಾಡಿ, ಇಷ್ಟು ಬುದ್ಧಿವಂತ ನಿನ್ಗೆ ಹೆಂಗೆ ಫ್ರೆಂಡು ಅಂತ ಬೇರೆ ಕೇಳಿದ್ರೆ, ಅದು ಯಾರೋ ಒಬ್ರು ಹಂಗೆ ಮಾಡದೇ ಇದ್ದಿದ್ರೆ ಅದೇನು ಸ್ವಲ್ಪ ಡಿಲೇ ಆಗೋದೇನೋ, ಲೇಟ್ ಆಗೋದೇನೋ, ಹೋಗ್ತಾನೆ ಇರ್ಲಿಲ್ವೋ ಏನೋ, ನೋ. ಸೊ ಇದು ದಿಸ್ ಇಸ್ ನಾನಲ್ಲ ಇನ್ಸ್ಪಿರೇಷನ್. ಗೀತಾ ಇಸ್ ಅನ್ ಇನ್ಸ್ಪಿರೇಷನ್. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾವುದೋ ಒಂದು, ಯಾರಿಗೋ ಒಂದು ಹಿಂಗೊಂದು ಒಳ್ಳೇದು ಮಾಡಿದ್ರೆ ಸಾಕು. ನಮಗೆ ಗೊತ್ತಾಗೋದು ಬೇಕಾಗಿಲ್ಲ, ಅವ್ರು ಮಾಡೋ ಹೆಸರು ನಮಗೆ ಬೇಕಾಗಿಲ್ಲ, ಬಟ್ ಒಂದು ಜೀವನ ನೋಡಿ, ಆಕೆ ಅಷ್ಟು ಮಾಡೋದ್ರಿಂದ ಅದು ನನ್ನ ಒಬ್ಬನ ಜೀವನ ಅಲ್ಲ, ನನ್ನ ತಾಯಿ ಜೀವನ, ನನ್ನ ಮಕ್ಕಳ ಜೀವನ, ಇಷ್ಟೊಂದು ಜನ ಪ್ರೇಕ್ಷಕರ ಜೀವನ, ಎಷ್ಟು ಚೇಂಜ್ ಆಗ್ಬಿಡುತ್ತೆ ನೋಡಿ. ಒಂದು ಗುಡ್ ಡೀಡ್ಗೆ, ನಿಷ್ಕಲ್ಮಶವಾಗಿ ನಾವು ಮಾಡೋ ಒಂದು ಕೆಲಸಕ್ಕೆ, ಒಂದು ಸಹಾಯಕ್ಕೆ ಇಷ್ಟು ದೊಡ್ಡ ಶಕ್ತಿ ಇದೆ. ಅಮೇಜಿಂಗ್. ಎಸ್.
ಶಿ ಇಸ್ ಇನ್ಸ್ಪೈರಿಂಗ್ ಟು ಆಸಮ್. ನನಗೆ ಚೆನ್ನಾಗಿ ನೆನಪಿದೆ, ಡುಯೆಟ್ ಅನ್ನೋ ಚಿತ್ರ, ತಮಿಳ್ ಚಿತ್ರ, ಬಾಲಚಂದ್ರ ಅವರು ಡೈರೆಕ್ಟ್ ಮಾಡ್ತಾರೆ. ನಮ್ಮಿಬ್ಬರಿಗೂ ನೋಡ್ಲಿಕ್ಕೆ ಅಲ್ಲ, ನಾನ್ ಪ್ರಭು, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಆ ವಿಲನ್ ರೋಲ್ ಯಾರು ಮಾಡಿದೆ ಸರ್ ಅಂತ ಕೇಳಿದೆ. ಒಬ್ಬ ಹೊಸ ಹುಡುಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮೂರವನೇ, ನೋಡ್ತೀಯಾ? ಬರೋ ಅದ್ರ ಪ್ರಕಾಶ್. ಪ್ರಕಾಶ್ ಬಡಿ ಹುಡುಗ. ಅಂಡ್ ಅವರ ಫಸ್ಟ್ ಫಿಲ್ಮ್ ತಮಿಳಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಆ ಫಸ್ಟ್ ಫಿಲ್ಮಲ್ಲೇ ಪ್ರಕಾಶ್ ರಾಜ್ ಯಾರು ಅಂತ ತಮಿಳ್ನಾಡಿಗೆಲ್ಲ ಗೊತ್ತಾಯ್ತು. ಅಂಡ್ ಟಾಕಿಂಗ್ ಆಫ್ KB ಅವರು, ಪ್ರಕಾಶ್ ಅವರೇ, ನಮ್ಮಿಬ್ರು 1965 ನೀವು ಹುಟ್ತೀರಿ, ಅವರ ಫಸ್ಟ್ ಫಿಲ್ಮ್ ರಿಲೀಸ್ ಆಯ್ತು ನೀರ್ ಕುಮಿಳಿ. ಆಮೇಲೆ ಅವರ 100ನೇ ಚಿತ್ರ ನೀವು ಪ್ರೊಡ್ಯೂಸ್ ಮಾಡ್ತೀರಿ. ಆಮೇಲೆ ದ ಹೋಲ್ ಜರ್ನಿ ನಾವೆಲ್ಲ ಬಾಲ್ಸರ್ ಫಿಲ್ಮ್ಸ್ನ ಇಲ್ಲಿ ಥಿಯೇಟರ್ ನೋಡ್ತಾ ಇದ್ವಿ ಸರ್. ಕೊನೆಗೆ ಅವ್ರ ಚಿತ್ರದಲ್ಲ ಆಕ್ಟ್ ಮಾಡ್ತೀವಿ, ನೀವು ಅವ್ರ ಚಿತ್ರನ ಪ್ರೊಡ್ಯೂಸ್ ಮಾಡ್ತೀರಿ, ನಾನು ಅವ್ರ ಚಿತ್ರನ ಡೈರೆಕ್ಟ್ ಮಾಡ್ತೀನಿ. ವಾಟ್ ಇಸ್ ಆಲ್ ದಿಸ್? ವಾಟ್ ಯು ಒನ್ ಮೋರ್ ಇನ್ಸ್ಪಿರೇಷನ್, ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಕೆ ಬಾಲಚಂದ್ರ. ನೋಡಿ, ಜಾತಿ ನೋಡ್ಲಿಲ್ಲ, ಭಾಷೆ ನೋಡ್ಲಿಲ್ಲ, ಸಂಬಂಧಗಳು ನೋಡ್ಲಿಲ್ಲ. ನನ್ನ ಕತೆಗೊಂದು ಪ್ರತಿಭೆ ಬೇಕು, ಇವನಲ್ಲಿ ಅದಿದೆ, ಅವ್ನಿಗೆ ಮಣೆ ಹಾಕಿ. ನೋಡಿ, ಒಬ್ಬ ಕೆ ಬಾಲಚಂದ್ರ ಅನ್ನೋರು ಒಬ್ಬ ವ್ಯಕ್ತಿಯ ಬದುಕನ್ನು ಹೆಂಗೆ ಚೇಂಜ್ ಮಾಡ್ತಾರೆ. ಒಬ್ಬರು ಎಷ್ಟು ಜನ ಸರ್? ರಜನಿಕಾಂತ್, ಕಮಲ್ ಹಾಸನ್, ಎಷ್ಟು ಜನ. ನನ್ನ ಇನ್ನೊಬ್ಬ ತಂದೆ, ನನ್ನ ಈ ಬದುಕಿನ ತಂದೆ ಅಂತ ಯಾರಿದ್ರೆ ಅದು ಕೆ ಬಾಲಚಂದ್ರ. ಅದಷ್ಟೇ ಅಲ್ಲದೆ ಅವರು ಸಿನಿಮಾ ಮಾಡದೇ ಇದ್ದ ಟೈಮ್ನಲ್ಲೂ ಕೂಡ ಎಲ್ಲೋ ಒಂದು ನ್ಯೂಸ್ ಬಂದರೆ ಒಂದು ಫೋನ್, ಇನ್ನು ಯಾರು ಅಷ್ಟೆಂಡರ್ ಜೊತೆ ಜಗಳ ಆಡ್ರೆ ನನ್ನ ಕರೆದು ಯಾಕೆ ಅಷ್ಟೆಂಡರ್ ಜೊತೆ ಜಗಳ ಆಡ್ತೀಯಾ, ಮದುವೆ ಆಗ್ತೀಯಾ, ನಮ್ಮ ಮನೇಲಿ ಏನಾದ್ರು ಸಮಸ್ಯೆ ಆಗಿದೆಯಾ, ಮಗ ತೀರ್ಕೊಂಡು ಬಂದು ನಿಂತ್ಕೊಳ್ಳೋ ಅಂಥ ವ್ಯಕ್ತಿ. ಐ ಥಿಂಕ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳೋದೂ ಆಗಲ್ಲ. ಇಟ್ ವಾಸ್, ಹಿ ಇಸ್ ನಾಟ್ ಜಸ್ಟ್ ಎ ಡೈರೆಕ್ಟರ್ ಫಾರ್ ಮೀ, ರಜನಿ, ಕಮಲ್ ಅಲ್ಲ. ಅವರಷ್ಟು ಪ್ರತಿಭೆಗಳನ್ನು ಹೊರಗೆ ತಂದ ಇನ್ನೊಬ್ಬ ನಿರ್ದೇಶಕ ಈ ಪ್ರಪಂಚದಲ್ಲಿ. ಕರೆಕ್ಟ್, ಐ ಅಗ್ರಿ. ಆ್ಯಂಡ್ ಎಷ್ಟು ಮನೆಗಳು, ಎಷ್ಟು ಸಂಸಾರಗಳು, ಎಷ್ಟು ಇಂಡಸ್ಟ್ರಿ ಹೆಂಗೆ ಬೆಳೀತಾ ವ್ಯಕ್ತಿನ. ದಟ್ ಈಸ್, ದೇರ್ ಕ್ಯಾನ್ ಬಿ ಒನ್ ಆ್ಯಂಡ್ ಓನ್ಲಿ ಒನ್ ಕೆ ಬಾಲಚಂದ್ರ. ನೋಡಿ, ನಾವೀಗ ಇವತ್ತಿನ ದಿನಗಳಲ್ಲಿ ಭಾಷೆ ಬಗ್ಗೆ ಜಗಳ ಆಡ್ತಿದ್ದೀವಿ, ನಾವು ನೀವು ಅಂತ ಇದ್ದೀವಿ. ಅವರೆಲ್ಲ ಯಾವ ಭಾಷೆ ನೋಡಿದ್ರು, ಅವರೆಲ್ಲ ಏನನ್ನು ನೋಡಿದ್ರು, ಅವರೆಲ್ಲ ವಿಶ್ವಮಾನವರು. ಆ ವಿಶ್ವಮಾನವ್ರ ತಾರ ಬದುಕಬೇಕು. ನಾವು ಸಣ್ಣತನ ಇರಬಾರ್ದು, ಏನನ್ನು ಕಾಪಾಡ್ಕೊಂಡ್ರು ಅವರು. ಆ ಥರದ ಒಂದು ತುಂಬ ಸಣ್ಣದಾಗಿ ಯೋಚನೆ ಮಾಡಿದ್ರೆ ನಾವೆಲ್ಲ ಎಲ್ಲಿರ್ತಿದ್ವಿ ಅವರು. ಟೋಟಲಿ ಕಲೆಗೆ ಭಾಷೆ ಇದೆಯೇ? ಹೌದು. ಅಂತಹ ಸುಂದರವಾದ ಮನಸ್ಸುಗಳಿದ್ದ ಭೂಮಿಯಲ್ಲಿ ನಾವು ಮತ್ತೆ ಸಣ್ಣ ಜಗಳ ಆಡ್ಕೊಂಡು ಸೊ ಪಿಟಿ. ನಾವು ಅವ್ರಿಲ್ಲ ಅನ್ನೋದು ಒಂದು ದೂರ ಅಂತ, ಅವ್ರ ಚಿತ್ರಗಳು ನಿಲ್ವಲ್ಲ ಅಂತ ಇನ್ನೂ ದೊಡ್ಡ ದೂರ ಅಂತ. ಪ್ರಕಾಶ್ ಎಂತ ಫಿಲ್ಮ್ಸ್ ಮಾಡಿದ್ರು ಅವರು. ಎಸ್, ಪುಣ್ಯ ಅಂತ ಏನಾರಿದ್ರೆ ನನ್ನಂಥವ್ರು, ನಿಮ್ಮಂಥವ್ರು, ಅವರು ಬದುಕಿದ್ದ ಕಾಲದಲ್ಲಿ ಅವರಿಂದ ಇಂಟ್ರೊಡ್ಯೂಸ್ ಆಗಿ ಅವ್ರ ಜೊತೆ ಬದುಕಿದ್ವಿ ಅನ್ನೋದೇ ನಮ್ಮ ಎಸ್ ಅಬ್ಸಲ್ಯೂಟ್ ಭಾಗ್ಯ ಮತ್ತೆ ಸಿಗಲ್ಲ. ಖಂಡಿತವಲ್ಲ, ರಿಯಲಿ ಫಾರ್ಚುನೇಟ್. ಎಸ್, ಆ ಟೈಮಲ್ಲಿ ನೀವು ಆ್ಯಕ್ಟಿಂಗ್ ಅಲ್ಲಿ ಪಳಗಬೇಕು, ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತ ಏನೇನೋ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀರಂತೆ. ಒಬ್ರು ರೋಬೋ ಗುರುಗಳು ಬಂದಿದ್ದಾರೆ. ರೋಬೋ ಗುರು ಇದು ನೆನಪಿದೆಯಾ ಪ್ರಕಾಶ್? ಎಷ್ಟು ಫಿಲ್ಮ್ಸ್ ನೋಡಿದ್ದೀರಾ? ಕ್ಯಾನ್ ಇಮ್ಯಾಜಿನ್ ದ ಕೈಂಡ್ ಆಫ್ ಫಿಲ್ಮ್ಸ್. ಇದೆಲ್ಲ ಕೆಟ್ಟೋಗಿ ಹಾಳಾಗಿ ಈ ಟೇಪ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಬಿದ್ದ 3-4 ವಿಡಿಯೋ ಶಾಪ್ಗಳು ಖಾಲಿಯಾಗಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನೋಡ್ತಿದ್ದೆ. ನಾನು ಪ್ರದೀಪನ ಮನೆಯಲ್ಲಿ ಇಟ್ಟಿದ್ದು ಅವನೊಂದು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡ್ದ. ಸಚ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ನನಗೆ ಇರೋಕ್ಕೆ ಸ್ಥಳ ಕೊಟ್ಟ ಅವನು. ಆ್ಯಂಡ್ ಈವನ್ ನಾವು ಹೀಸ್ ಎ ಫ್ರೆಂಡ್, ಹೀ ಇಸ್ ವಿತ್ ಮೀ. ನೋಡೋದಷ್ಟೇ ಸಿನಿಮಾಗಳನ್ನ, ಸುಮ್ಮನೆ ನೋಡೋದು. ಬೆಳಗ್ಗೆ ಎದ್ರೆ ರಾತ್ರಿಯವರು ನಮ್ಗೆ ಇದೇ ಕೆಲಸ ಅಲ್ಲ ಸರ್. ಏನು ಸರ್? ಯಾಕಂದ್ರೆ ಅದೇ ನಾನು ಹೇಳಿದ್ದಲ್ಲ, ಒಂದು ಅವಕಾಶ ಸಿಕ್ಕ ತಕ್ಷಣ ಯು ಶುಡ್ ಸ್ಟಾರ್ಟ್ ಲರ್ನಿಂಗ್, ಯು ಶುಡ್ ಸ್ಟಾರ್ಟ್ ಅಡ್ಯಾಪ್ಟಿಂಗ್. ಆಗಲೇನೆ ಈಗಲೂ ನನಗೆ ಒಂದು ಸೆಟ್ಟಿಗೆ ಹೋಗಿ ಡೈಲಾಗ್ ಶೀಟ್ ಬರೆದ್ರೆ ಇಡಕ್ಕಾಗಲ್ಲ ನನಗೆ. ಯಾರಾದರೂ ಬೆರಳು ತೋರಿಸಿ ನೀವು ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ರೆ, ಅಥವಾ ಒಬ್ಬ ನಿರ್ದೇಶಕ ನಿಮ್ಮನ್ನು ನಂಬಿ ಒಂದು ಪಾತ್ರ ಕೊಟ್ಟಿದ್ದೆ, ಏನ್ರಿ 2 ಟೇಕ್ ತೊಗೊಳ್ತೀರಿ ಅಂದ್ಬಿಟ್ರೆ ಹಿಂಸೆ ಆಗ್ಬಿಡುತ್ತೆ. ಸ್ವಲ್ಪ ಪ್ರಕಾಶ್ ದೇವ್ರಿಗೆ ಡೈಲಾಗ್ ಮರ್ತೋದಂತೆ ಅಂದರೆ ಅವಮಾನದಂಗೆ ಆಗ್ಬಿಡುತ್ತೆ. ಸೊ ಯು ನೀಡ್ ದಟ್. ಆ್ಯಂಡ್ ಇದೆಲ್ಲ ಆಗಿನ ಕಾಲದಲ್ಲಿ ಐ ಆಮ್ ವೆರಿ ಹ್ಯಾಪಿ ಈ ಥರದ ವಿಷಯಗಳು ನಾನು ಮಾಡಿದೆ ಅನ್ನೋದು. ದಟ್ಸ್ ವೈ ಆಲ್ ದ ಲರ್ನಿಂಗ್ ಕೇಮ್. ಅಂಡ್ ಆ ಟೈಮಲ್ಲಿ ನಿಮ್ಮ ಈ ಜೀವನದ ಈ ಬದಲಾವಣೆಗಳು, ಈ ಪ್ರೋಗ್ರೆಸ್ಸು, ಪ್ರಗತಿ ಎಲ್ಲವನ್ನು ಹತ್ತಿರದಿಂದ ನೋಡಿದವರೊಬ್ಬರು ಮಾತಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳಿ. ஹாய் நண்பா, எப்படி இருக்க? ஹாய் பக்கமா, எப்படி இருக்கீங்க? hope you are doing well. பிரகாஷ் ராஜ் முத சென்னைக்கு வரப்ப வெறும் 62 ரூபாயோட தான் சென்னைக்கு காலை வச்சாருங்க. அப்ப நாங்க 3 பேச்சுலர்ஸ் இருந்தோம். அவருக்கு மாச சம்பளம் தான் டியூட் படத்துக்கு. அதையும் ரூம் ஷேர் பண்றதுக்கு ரொம்ப கஷ்டப்பட்டாரு. அதே மாதிரி நீங்கள் ஷூட்டிங் போகும்போது எப்படி நீங்கள் ஹோம்ஒர்க் பண்ணுவீங்க, பாத்ரூமில் உட்காந்து இருப்பீங்க, திடீர்னு சத்தம் போட்டு கச்சா மச்சான்னு கத்திட்டு இருப்பீங்க, சத்தம் போட்டு பேசுவீங்க.
நான் கூட ரொம்ப பயந்துட்டு வெளியே வந்தோன்னே கேட்பேன் என்ன ஆச்சு அப்படின்னா, இல்லை இன்றைக்கி ஒரு படத்துக்கு போகிறேன், அதோட மாடுலேஷன் பண்ணி பார்த்தேன்னு வைங்க. உண்மையிலே அதெல்லாம் பார்க்கும்போது இப்படிலாம் கூட ஹோம்ஒர்க் பண்ணுவாங்களா நடிக்கிறதுக்கு அப்படிங்கிறது உங்களை பார்த்த அப்புறம் தான் எனக்கே தெரிஞ்சுக்கிட்டது. நான் உங்களோட இந்த வளர்ச்சிக்கு நீங்கள் மட்டும்தான் காரணம். ஏன்னா நீங்கள் சென்னைக்கு வந்த நாள்லேருந்து எங்களுக்கு தெரியும் நீங்கள் எவ்வளோ ஹோம்ஒர்க் பண்ணியிருக்கீங்க, எவ்வளோ கஷ்டப்பட்டுருக்கீங்க, எத்தனை கம்பெனிக்கு கூப்பிடுவாங்க அப்புறம் வேண்டான்னுவாங்க. அதெல்லாம் ஒரு சேலஞ்சாக எடுத்துகிட்டு பாருமா இந்த படத்தில் நான் அவார்டு வாங்குவேன்னு சொல்லுவீங்க, ஆனால் அது கண்டிப்பாக அந்த படத்தில் அவார்டு வாங்கியிருக்கீங்க. இதுக்கெல்லாம் காரணம் நீங்கள் உங்கள் மேலே வச்சுருந்த நம்பிக்கை மட்டும்தான். So beautiful. That is Pradeep, my friend, and Lata was my wife and is my very good friend now. ಅವ್ರು ಬಹಳ ಚೆನ್ನಾಗಿ ಲತಾ ಬಹಳ ಅದ್ಭುತವಾಗಿ ಹೇಳಿದ್ರು. Lived 14 beautiful years with her, had wonderful children, and ತುಂಬಾ ಹತ್ತಿರದಿಂದ ನೋಡಿದ್ದಾರೆ ನನ್ನನ್ನು ಅವರು. ನನ್ನ ಬಹಳಷ್ಟು ಪ್ರಯಾಣದಲ್ಲಿ ಜೊತೆಗಿದ್ದವರು. ಅಂಡ್ ಪ್ರದೀಪ್ ಸರ್, ನೀವು ಮಡ್ರಾಸ್ಗೆ ಬಂದ ನಿಮ್ಮ ಜೇಬಲ್ಲಿ 62 ರೂಪಾಯಿಗಳಿತ್ತು, ಅದರ ಅಷ್ಟೇ ಬಂದಿದ್ದ ಅಂತ ನೋಡಿ. ದ ಜರ್ನಿ ಸೋ ಬ್ಯೂಟಿಫುಲ್. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಲಾಮಾ, ಥ್ಯಾಂಕ್ ಯು ಪ್ರದೀಪ್. ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಪ್ರಕಾಶ್ ಅವರೇ, ಆ ಟೈಮಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ನೀವು ಒಲವಿತ್ತು, ನಿಮ್ಮ ಕನ್ನಡ ಭಾಷೆ ಅದ್ಭುತವಾಯಿತು, ಅದು ನಮ್ಗೆ ಗೊತ್ತು. ನೀವು ತಮಿಳನ್ನ ಕಲಿತು ತಮಿಳಲ್ಲಿ ಇರುವರಲ್ಲಿ ವಾಟ್ ಸಪೋಸ್ ಟು ಬಿ ಕರುಣಾನಿಧಿ's ರೋಲ್ ನೀವು ಮಾತಾಡಿ ನೀವು ಡಬ್ ಮಾಡಿದ ನನಗೆ ಬಹಳ ಆಶ್ಚರ್ಯ ಆಯ್ತು. ಆ ಫಿಲ್ಮ್ ನೋಡಿ ನನಗೆ ಪ್ರಕಾಶ ತಮಿಳು ಇಷ್ಟು ಚೆನ್ನಾಗಿ ಹೇಗೆ ಕಲ್ತ, ಎಲ್ಲಿ ಕಲ್ತ್ರು ಇವರು, ಹೇಗಿದು, ವಾಟ್ ಇಸ್ ಇಟ್, ಅಲ್ಲಿ ಏನು ಇನ್ಸ್ಪಿರೇಷನ್ ನಿಮಗೆ ಅದು ಕಲಿಯಕ್ಕೆ? ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಎಲ್ಲ ಕನ್ನಡಿಗರಿಗೆ ಈಗಲೇ ಹೇಳ್ತೀನಿ, ಒಂದು ಭಾಷೆ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ನಿನ್ನ ಮಾತೃಭಾಷೆ ತುಂಬ ಚೆನ್ನಾಗಿ ಗೊತ್ತಿರ್ಬೇಕು. ಮೊದಲು ಮಾತೃಭಾಷೆಯನ್ನು ತುಂಬ ಚೆನ್ನಾಗಿ ಕಲಿತ್ರೆ ಒಂದು ಭಾಷೆಯ ಉಪಯೋಗ ಎಷ್ಟಿದೆ, ಅದರ ಬ್ಯೂಟಿ ಏನಿದೆ, ಅದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಎರಡನೇದು, ಇನ್ನೊಬ್ಬನ ಭಾಷೆಯನ್ನು ಕಲಿಯೋದು ಅನ್ನೋದು ಅವನನ್ನು ಗೌರವಿಸೋದು, ಅವನ ಸಂಸ್ಕಾರವನ್ನು ಗೌರವಿಸೋದು, ಅವನ ಬೇಕು ಬೇಡಗಳನ್ನು ಗೌರವಿಸೋದು. ಯಾರಿಗೂ ನಂಬಿಕೆ ಇಲ್ಲ ತಮಿಳು ಮಾತಾಡ್ತೇನೆ ಅಂತ, ಬಟ್ ನನಗೆ ನಂಬಿಕೆ ಇತ್ತು. ಬಟ್ ಮಣಿರತ್ನಂ ಬೇರೆ ಇನ್ನೊಬ್ರ ಹತ್ರ ಮಾಡಿಸ್ಬೇಕು ಅಂತಿದ್ರು, ದ ಮಿನಿಟ್ ಐ ಸೆಡ್ ಐ ವಾಂಟ್ ಟು ಡೂ ಇಟ್, ಬಿಟ್ಟರು ಮಾಡೋದಕ್ಕೆ. ಅದಷ್ಟು ಬೇಗ ಬರಲಿಲ್ಲ ನನಗೆ. ಅದೆಲ್ಲ ನಿಮಗೆ ಗೊತ್ತು, ನಾನೆಲ್ಲ ಇರುವರ್ನಲ್ಲಿ ಡೈಲಾಗ್ ಕೊಟ್ಟರೆ ರಾತ್ರಿ ಟೇಪ್ ರೆಕಾರ್ಡರ್ ಹಾಕ್ಕೊಂಡು ಮಾತಾಡೋದು. ಲತಾ ಹೇಳ್ತಿದ್ರಲ್ಲ, ಅದನ್ನು ಹೇಳೋದು ನಾಚಿಕೆ ಏನಿದೆ ಅದರಲ್ಲಿ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ಉಚ್ಚಾರಣೆ ತಪ್ಪಾಗಿದ್ರೆ, ಕನ್ನಡ ಯಾರು ತಪ್ಪಾಗಿ ಮಾತಾಡೋದು ನಮ್ಗೆ ಹೆಂಗೆ ಅನ್ಸುತ್ತೆ, ಹಂಗೆ ಅಲ್ವಾ ಇನ್ನೊಬ್ರಿಗೆ ಅನ್ಸುತ್ತೆ. ಸೊ ಅವನಿಗೆ ನಾನು ತಪ್ಪಾಗಿ ಮಾತಾಡೋದು, ನನ್ನನ್ನು ನೋಡಲ್ಲ, ನನ್ನ ಪ್ರತಿಭೆ ನೋಡಲ್ಲ, ಇವನೇನೋ ಹೆಂಗೆ ಮಾತಾಡ್ತಿದ್ದೆ ನಾನು ಬಿಡ್ತಾರೆ. ನಮಗೆ ಅದನ್ನೆಲ್ಲ ತೆಗಿಬೇಕು. ನಿಮ್ಮ ಇರುವರ್ ಪಾತ್ರ, ನೀವು ಮಾತಾಡಿದಂಥ ತಮಿಳು, ಅದಕ್ಕೆ ಒಂದು ಸಣ್ಣ ಅಳಿಲು ಸೇವೆ ಮಾಡಿದಂಥ ಒಬ್ಬರು ಬಂದಿದ್ದಾರೆ, ಮೀಟ್ ಮಾಡ್ತೀರಾ ಅವ್ರಿಗೆ? ಬಿಡಿ. ಎಸ್ ಪ್ಲೀಸ್. ಇವರು ನನ್ನ ಸಾರಥಿ. ನನಗಾಗ ತಮಿಳ್ ಸರಿಯಾಗಿ ಬರ್ತಿರ್ಲಿಲ್ಲ, ತಮಿಳ್ ಚೆನ್ನಾಗಿ ಗೊತ್ತಿದ್ದಂತಹ ನನ್ನ ಡ್ರೈವರ್, ಸಾರಥಿ. ನನಗೆ ತಮಿಳ್ ಮಾತಾಡಬೇಕು, ಅದನ್ನು ಕರೆಕ್ಟ್ ಮಾಡೋರು ಒಬ್ರು ಬೇಕಿತ್ತು, ಅದು ನನ್ನ ಡ್ರೈವರ್ ಆಗಿದ್ರು. ಈ ಸ್ಪೋಕ್ ವೆರಿ ಬ್ಯೂಟಿಫುಲ್ ತಮಿಳ್. ಸೊ ಇರುವರ್ನ ಆ ಉಚ್ಚಾರಣೆಗಳಿಗೆ, ಆ ಪ್ರಾಕ್ಟೀಸ್ಗಳಿಗೆ, ಆ ರಿಹರ್ಸಲ್ಗಳಿಗೆ ದೊಡ್ಡ ಸಹಾಯ ಇವರಿದ್ದಾರೆ. சார் ಚೆನ್ನಾಗಿದ್ದಾರೆ. சார் கூட எனக்கு இருந்த அந்த காலங்களெல்லாம் மறக்க முடியாத நாட்கள்னா அவர் அதை எப்படி சொல்லணும்னு தெரியல. நண்பரா, அவர் முதலாளியா அல்லது கடவுளா அப்படின்னு சொல்ல முடியாது. அது ஒரு விதமான ஒரு நட்பு. அது என்னுடைய உள்ள விஷயங்கள் அத்தனையும் அவருக்கு நான் சொல்லாமலே தெரியும். அவருக்கு என்ன தேவைங்கிறது அவர் சொல்லாமலே எனக்கு தெரியும். ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ಯು ರೀಡಿಫೈನ್ಡ್ ಆಕ್ಚುಲಿ ದ ರೋಲ್ ಆಫ್ ಅ ವಿಲನ್. ಒಂದಿನ ನಾನು ಯಾವುದೋ ಫಿಲ್ಮ್ ಶೂಟಿಂಗ್ ಇದ್ದೀನಿ ಇಬ್ರು. ಯು ಆರ್ ಸೋ ಎಕ್ಸೈಟೆಡ್. ಯು ಮೆಟ್ ರಘುವರನ್ ದ ಪ್ರೀವಿಯಸ್ ನೈಟ್ ಇನ್ ಅ ಪಾರ್ಟಿ. ನೀವು ಬಂದು ಹೇಳ್ತಾ ಇದ್ದೀರಿ ರಮೇಶ್, ಆ ರಘುವರನ್ ಜೊತೆ ಏನೋ ಯು ಆರ್ ವೆರಿ ಫಾಂಡ್ ಆಫ್. ವೆರಿ ವಂಡರ್ಫುಲ್ ಗಾಯ್ ಆ್ಯಂಡ್ ಐ ಡಿಡ್ ಅ ಫಿಲ್ಮ್ ವಿತ್ ಹಿಮ್ ಆಲ್ಸೋ, ಲಾಟ್ ಆಫ್ ಫಿಲ್ಮ್ಸ್. ಬಟ್ ತುಂಬ ಇಂಟೆನ್ಸ್ ಆದ ವ್ಯಕ್ತಿ. ಆ್ಯಂಡ್ ಪ್ರಾಬ್ಲಿ ನಾವು ಇಲ್ಲಿಂದ ಹೋಗಬೇಕಾದ್ರೆ ವಿ ವರ್ ಲುಕಿಂಗ್ ಅಪ್ ಟು ಹಿಮ್. ಯಾಕಂದರೆ ರಘುವರನ್ ವಾಸ್ ದಿ ವಿಲನ್. ಅವಾಗ ದಿ ವಿಲನ್, ಸೌತ್ ಇಂಡಿಯಾಲಿ ವೆರಿ ಇಂಟೆನ್ಸ್. ಸುಮ್ಮನೆ ವಿಲನ್ ಅಲ್ಲ ಅವನು. ಹಿ ವಾಸ್ ಲವ್ಡ್ ಬೈ ಪೀಪಲ್. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಭಾಳಷ್ಟು ಕಥೆಗಳನ್ನ ಕೇಳಿದ್ವಿ ಅವರು. ಆ್ಯಂಡ್ ವೆನ್ ಐ ಮೆಟ್ ಹಿಮ್, ಹಿ ವಾಸ್ ಸೋ ಸಿಂಪಲ್, ಹಿ ವಾಸ್ ಸೋ ಸ್ಟ್ರೇಟ್, ಹಿ ವಾಸ್ ಅ ಡಿಫಿಕಲ್ಟ್ ಗೈ. ಐ ಲವ್ ಟಾಕಿಂಗ್ ಟು ಹಿಮ್. ಎಸ್, ವೆರಿ ಇಂಟೆನ್ಸ್. ರೈಟ್. ನಿಮ್ಮ ಈ ಅದ್ಭುತವಾದ ಪಯಣದಲ್ಲಿ ನಿಮಗೆ ಸಾಥ್ ನೀಡಿದಂಥ ಒಬ್ಬ ನಿರ್ದೇಶಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. I met Prakash for the first time. It was on the preview of Iruvar.
And I always consider Mohanlal as one of the greatest actors. The moment the film was over, for a moment I forgot Lal. And MGR was around, Karnanidhi was standing strong. Then I met him and actually I told him that I have no words. Because this fluctuation is amazing. Sometimes, you see him in some real commercial villain, you will never think that he'll be able to do Kanchivaram or Sila Samayangalil, which is to be extremely subtle. In my whole career, there is 2 films I'm really proud of. There is one is Kanchivaram and one is Sila Samayangalil. Because these 2 films, I made it from my heart. I did not make it from my brain. Those 2 films lived through Prakash Raj. Tell you something very personal. I had tears in my eyes once. I've been keeping this idea of Kanchivaram for quite a long time, but nobody was willing to have time to do it the way I wanted. I just took a chance. I didn't know Prakash that well at that time. So I just called him one day and said that I want to narrate something to you. I just narrated the script. Just like any other actor, he just walked away immediately without telling. So I knew that he didn't like the script or something. 5 minutes later, he called me and said that I didn't want to cry sitting in front of you because I was so touched with the film. I thought that I'm ready to do it tomorrow morning. I'm always thankful to him for that. One of the greatest moments in my life was created by him. And the best part is he did not take a penny to do that film. I was very shocked because when I was about to start the film, everybody told me, come on, you be careful, he'll never finish any film on time. He was too busy, he has signed so many films. I told this to Prakash, I said, will you be there for 30 days? He said, you start the film, I am there. I think I'm very happy. The moment I heard that he won the national award, I really thank God because he got the national award not for his performance, he got his national award for his commitment. Actually, I can talk volumes and volumes and volumes and hours about Prakash. But in short, I have to say, in my whole career, like Mohanlal, I always say, there is another good thing happened to me is Prakash Raj. So sweet. Thank you, Priyan. Love you. Mind-blowing human being, mind-blowing filmmaker. ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ ನಾನು. ಆ್ಯಂಡ್ ಅವ್ರ ಜೊತೆ ಮುಂದಿನ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ವಿ ವಾಂಟ್ ಟು ಡೂ ಅ ಟ್ರಯಾಲಜಿ ಟುಗೆದರ್. ಅದಕ್ಕೆ ಮಧ್ಯೆ ಬೇರೆ ಯಾವ ಸಿನಿಮಾ ಮಾಡಬಾರ್ದು ನಾವಿಬ್ಬರು. ಯಾವ ಥರ ಟ್ರಯಾಲಜಿ? ಐ ಮೀನ್ ಇಫ್ ಯು ಕ್ಯಾನ್ ಲೀಗ್ ಇಟ್ ಔಟ್. ಬಿಕಾಸ್ ಫಸ್ಟ್ ಫಿಲ್ಮ್ ಕಾಂಜೀವರಂ, ಸೆಕೆಂಡ್ ಫಿಲ್ಮ್ ಸಿಲ ಸಮಯಂಗಳಲ್, ಥರ್ಡ್ ಫಿಲ್ಮ್ ಅದರ ಥರ್ಡ್ ಫಿಲ್ಮ್ ಹಿ ವಾಂಟ್ಸ್ ಟು ಡೂ. ಹಿ ಈಸ್ ಒನ್ ಆಫ್ ದ ಬ್ರಿಲಿಯನ್ಸ್ ಡೈರೆಕ್ಟರ್ಸ್ ವಿ ಹ್ಯಾವ್. ಅವರ ನಿಜವಾದ ಟ್ಯಾಲೆಂಟು ದೀಸ್ 2 films. ಆ್ಯಂಡ್ ವಿತ್ ಕಾಂಜೀವರಂ ವಿ ವರ್ ಇನ್ ಟೊರೊಂಟೊ. Yes. And with this film, Sila Samayangalil, we were in the Golden Globes. ಟೊರೊಂಟೊಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು ಪ್ರಕಾಶ್ ಅವರೇ? ಅಂದರೆ ನೀವೇನಾಗುತ್ತೆ ನಾನು ಕೇಳಿದ್ದೀನಿ, ಅಫ್ಕೋರ್ಸ್ ಆಡಿಯನ್ಸ್ಗೋಸ್ಕರ ಮತ್ತೆ ಹೇಳಿ. ನೀವು ಇರುವರಲ್ಲಿ ನಿಮಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, ಆದರೆ ಪೋಷಕ ನಟನ ಪಾತ್ರದಲ್ಲಿ ಕೊಟ್ಟರು, ನಿಮ್ಮೊಂದು ಸಣ್ಣ ಕೊರಗು ಇದ್ದಿರ್ಬೋದು ಅದರ ಬಗ್ಗೆ. ನಂತರ ಕಾಂಜೀವರಮಲ್ಲಿ ನಿಮ್ಮ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಫುಲ್ ಫ್ಲೆಜ್ ನಾಯಕನಾಗಿ. ಅದ ನಂತರ ಅದೇ ಚಿತ್ರ ಟೊರೊಂಟೊ ಫೆಸ್ಟಿವಲ್ಗೆ ಹೋಗುತ್ತೆ, ಅಲ್ಲೇ ನಡೀತೇಳಿ. ಟೊರೊಂಟೊ ಗ್ರೀನ್ ಕಾರ್ಪೆಟ್ ಅಂತಾರೆ. ಅಲ್ಲಿ ದರ್ ವಾಸ್ ಅನದರ್ ಫಿಲ್ಮ್ ಕಾಲ್ಡ್ ರೆಸ್ಲರ್ and 2 films. And ಟೊರೊಂಟೊನಲ್ಲಿ ಇಟ್ ವಾಸ್ ಅಡ್ಜಡ್ಜ್ ಆಸ್ ದ ಬೆಸ್ಟ್ ಫಿಲ್ಮ್. ಅಲ್ಲಿಂದಾನೇ ಆ ವರ್ಷದ ಆಸ್ಕರ್ಸ್ಗೆ 5 ಸಿನಿಮಾಗಳು ಸೆಟ್ಲ್ ಆಯ್ತು. ಆ್ಯಂಡ್ ವಿ ವರ್ ವೆರಿ ಶ್ಯೂರ್ ದಟ್ ಕಾಂಜೀವರಂ ವಿಲ್ ಗೋ ದೇರ್. ಬಟ್ ಕಾಂಜೀವರಂ ಡಿಡ್ ನಾಟ್ ಮೇಕ್ ಇಟ್ ಬಿಕಾಸ್ ಆಸ್ಕರ್ ಹೋಗ್ಬೇಕಾದ್ರೆ ದೆರ್ ಈಸ್ ಅ ಮಾರ್ಕೆಟಿಂಗ್ ಎಲಿಮೆಂಟ್ ವಿ ಹ್ಯಾವ್ ಟು ಡೂ. ಬಟ್ ನನ್ನ ಕಣ್ಣಲ್ಲಿ ನೀರು ಬಂದಿದ್ದೇನೆಂದ್ರೆ, ಯಾವ ಸಿನಿಮಾಗಿಂತ ಶ್ರೇಷ್ಠ ಸಿನಿಮಾ ಕಾಂಜೀವರಂ ತಗೊಂಡಿತ್ತು ಅದು ಆಸ್ಕರ್ನಲ್ಲಿತ್ತು. ಆ್ಯಂಡ್ ಆ ವರ್ಷ 5 ಬೆಸ್ಟ್ ಆ್ಯಕ್ಟರ್ ನಾಮಿನೀಸ್ನ ಒಬ್ಬೊಬ್ಬ ಆ್ಯಕ್ಟರ್ನ ಒಬ್ಬ ಲೆಜೆಂಡ್ ಆ್ಯಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದ. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ ಸ್ಥಳದಲ್ಲಿ ಇನ್ನೊಬ್ಬರನ್ನ ರಾಬರ್ಟ್ ಡಿನೋ ವಾಸ್ ಇಂಟ್ರೊಡ್ಯೂಸಿಂಗ್. ಆ್ಯಂಡ್ ಐ ಕ್ರೈಡ್ ಬಿಕಾಸ್ ಐ ವಾಸ್ ದೇರ್, ವಿ ವರ್ ದೇರ್, ಆ್ಯಂಡ್ ಐ ಜಸ್ಟ್ ಮಿಸ್ಡ್ ಇಟ್. ದಟ್ಸ್ ಅ ಮೂಮೆಂಟ್ ವಿಚ್ ಇಸ್ ಸೋ ಬ್ಯೂಟಿಫುಲ್ ಅಬೌಟ್ ಇಟ್. ಅದೆಲ್ಲದಕ್ಕಿಂತ ಗ್ರೇಟರ್ ಮೂಮೆಂಟ್ ಇನ್ ಮೈ ಲೈಫ್ ವಾಸ್ ವಿತ್ ಕಾಂಜೀವರಂ ಇಸ್ ಸ್ಟೀವನ್ ಸ್ಪೀಲ್ಬರ್ಗ್ ಇಂಡಿಯಾಗೆ ಬಂದರು. ಆ್ಯಂಡ್ ವಿ ಹ್ಯಾಡ್ ಬಿನ್ ಕಾಲ್ಡ್ ಫ್ಯೂ, ಕಮಲ್ ಹಾಸನ್ ಸರ್ ಆ್ಯಂಡ್ ನಾನು, ವಿ ವರ್ ಸೆಲೆಕ್ಟೆಡ್ ಫ್ರಮ್ ಸೌತ್. Because Steven Spielberg wanted to have dinner with the Indian actors and technicians. Ambani ಅವರ ಮನೆಯಲ್ಲಿ. And Ambani ಅವರ ಮಿಸಸ್ ಮುದಾ ಅಂಬಾನಿ ಸ್ಟೀಲ್ಬರ್ಗ್ ಬಂದ ತಕ್ಷಣ ಶಿ ಇಂಟ್ರೊಡ್ಯೂಸ್ಡ್, ಹಿ ಈಸ್ ಅವರ್ ಆಕ್ಟರ್ ಆ್ಯಂಡ್ ಇವರು ಸಿಂಗಮ್ನಲ್ಲಿ ಮಾಡಿದ್ದಾರೆ, ಈಸ್ ಎ ವೆರಿ ಕಾಮಿಡಿಯನ್ ಆಕ್ಟರ್. ಆ್ಯಂಡ್ Spielberg looked at me and said, no, there is lot of pain in his eyes. Were you a weaver? I said, how do you know? No, I don't remember the name of the film. But in Toronto, the best films come to me, and I remember you did a role of a weaver. Wow. My day was made.
ಅಂದರೆ ನೋಡಿ ಮತ್ತೆ ನನಗೆ ಪ್ರಪಂಚದ ಮನದ ವರ್ಲ್ಡ್ ಸಿಟಿಸನ್ ಆಗಬೇಕು ಅಂತ ಒಂದು ಪಾತ್ರ, ಅದನ್ನು ಜಗತ್ತಿನ ಶ್ರೇಷ್ಠ ನಿರ್ದೇಶಕ ಆ ಭಾವಜಾಲವನ್ನು ಇಟ್ಕೊಂಡು ನನ್ನ ಹೆಸರು ಗೊತ್ತಬೇಕಾಗಿರಲಿಲ್ಲ, ಬಟ್ ನಾನು ತೀವ್ರವಾಗಿ ಬದುಕಿದ ಒಂದು ಕ್ಷಣ ಇದೆಯಲ್ಲ ನನ್ನ ಪ್ರೊಫೆಷನಲ್ಲಿ, ಅದು ಅವರನ್ನು ತಲುಪುತ್ತೆ. ಅಂಡ್ ಅವ್ರು ಯು ಆರ್ ವೀವರ್ ಅಂತ. ದೀಸ್ ಟೂ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ಸ್ ಐ ಹ್ಯಾವ್ ವಿತ್ ಕಾಂಜೀವರಂ. ಅಮೇಜಿಂಗ್, ದಟ್ಸ್ ಅ ಪಾರ್ಟ್. ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಮೆಚ್ಚಿ ನೋಡಿದಂಥ E.T. ಇರ್ಬೋದು, ಜುರಾಸಿಕ್ ಪಾರ್ಕ್ ಇರ್ಬೋದು, ಅಂಥ ಫಿಲ್ಮ್ಸ್ನ ಡೈರೆಕ್ಟ್ ಮಾಡಿದಂಥ ಸ್ಟೀವನ್ ಸ್ಪೀಲ್ಬರ್ಗ್ ಅವರು 4 ವರ್ಷ ನಂತರ ಇವರ ಪರ್ಫಾರ್ಮೆನ್ಸ್ ಅನ್ನು ನೆನಪಿಟ್ಕೊಂಡಿದ್ದಾರೆ. ಎಸ್, ದ ಬಿಗ್ ಮ್ಯಾನ್ ಇಸ್ ದೇರ್. ಯಾ, ಅವತ್ತಿನ ದಿನ ಗೊತ್ತಿಲ್ಲ ನನಗೆ. ಐ ಡ್ರೂ ಡೌನ್, ಪಾರ್ಟಿ ಗಾಟ್ ಓವರ್ ಎಟ್ ಅರೌಂಡ್ 1:30. 2 ಗಂಟೆಗೆ ಸಮುದ್ರ ತೀರ ಮುಂಬೈ. ಯಾಕಷ್ಟು ಹತ್ನೋ ಗೊತ್ತಿಲ್ಲ, ಅಷ್ಟೇ. ಐ ಜಸ್ಟ್ ಕ್ರೈಡ್. ವಾಸ್ ಹಿ ಯುವರ್ ಚೈಲ್ಡ್ಹುಡ್ ಹೀರೋ? ಅವ್ರ ಫಿಲ್ಮ್ಸ್ ಎಲ್ಲ ತುಂಬಾ ಇಷ್ಟಪಡ್ತಿದ್ರ? ಹೂ ಇಸ್ ನಾಟ್ ಹಿಸ್ ಚೈಲ್ಡ್ಹುಡ್ ಹೀರೋ? ಹಿ ಈಸ್ ಅ ಮೆಜಿಷಿಯನ್, ಹಿ ಈಸ್ ಗಾಡ್. ಅವ್ರ ಸಿನಿಮಾದಲ್ಲಿ ಒಂದು ಫ್ರೇಮ್ ಸಾಕು ನನಗೆ. ಸಮ್ ಡೇ ಇಟ್ ವಿಲ್ ಕಮ್ ಟ್ರೂ, ಐ ಹೋಪ್. ರೈಟ್. ನಿಮಗೆ ಒಂದು ಸರ್ಪ್ರೈಸ್ ಗ್ರೀಟಿಂಗ್ ಇದೆ. ಆಡಿಯೋ ಪ್ಲೀಸ್. ಒಬ್ಬ ಸ್ಪೆಷಲ್ ವ್ಯಕ್ತಿಯಿಂದ ನಿಮ್ಮ ಜೊತೆ ಈ ಫೋಟೋ ತೆಗೆದಿರಲ್ಲ, ಆ ಟೈಮಲ್ಲಿ ನಿಮ್ಮ ಜೊತೆ ಇದ್ದವರು ನಿಮ್ಮೊಂದು ವಿಶ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಆಡಿಯೋ ಪ್ಲೀಸ್. Hello, everybody. I'm Steven Spielberg, and I would like to wish Prakash Raj a wonderful 52nd happy birthday, and especially a greeting and a commendation for the 30th anniversary that you have been in the Indian film industry, sharing your gifts and being adored by millions of fans and followers and people like me, who really admire your work and your great contribution to the global collective arts. Have a happy, happy party, and I hope to see you again soon in person. Oh my God! How did this happen? I want to listen to it once. Hello, everybody. I'm Steven Spielberg, and I would like to wish Prakash Raj a wonderful 52nd happy birthday, and especially a greeting and a commendation for the 30th anniversary that you have been in the Indian film industry, sharing your gifts and being adored by millions of fans and followers and people like me, who really admire your work and your great contribution to the global collective arts. Have a happy, happy party, and I hope to see you again soon in person. Thank you, Steve. Thank you, Ramesh. Thank you, Z, for this moment. Can I have a tissue, please? Yep. ಟಿಶ್ಯೂ ಕೊಡಿ ಸರ್. Oh my God. My God, myself, himself. How did you manage this? Oh my God. Thank you. Thank you. Made my day. Oh my God. Thank you, Ramesh. Thank you so much. Thank you, guys. Thank you. Thank you, guys. How was that? ನೀವು ಮಾಡಿರುವಂಥ ಈ ಅದ್ಭುತವಾದಂಥ ಸಾಧನೆಗೆ ಜಿ ಚಾನಲ್ ಅವರು ಅವ್ರ ಕಡೆಯಿಂದ ಏನೋ ಒಂದು ಸ್ಪೆಷಲ್ ಪ್ರಯತ್ನ ಮಾಡಬೇಕು ಅಂತ ನೆಟ್ವರ್ಕ್ ಅವರು ಪ್ರಯತ್ನ ಮಾಡಿ, ನ್ಯಾಷನಲ್ ನೆಟ್ವರ್ಕ್ ಇಂದ ಟ್ರೈ ಮಾಡಿ 3 ವಾರದ ಒಂದು ದೊಡ್ಡ ಪ್ರೊಸೀಜರ್ ಮಾಡಿ ಕೊನೆಗೆ ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಜಿ ನೆಟ್ವರ್ಕ್. Thank you, Z. Thank you, Steve. Thank you. It's my dream. I thought magic happened once, it happened again. I'm confident it will happen again. Thank you. Right. Okay, let's move on. Steven Spielberg wishes me. Thank you. That's awesome. Awesome. And he said he wants to meet you personally. Yes, I'll go with my next film. Yeah.
ರೈಟ್ ಪ್ರಕಾಶ್, ಅವ್ರೊಂದು ಹೇಳಿದ ಮಾತಂತೂ ನಿಜ. ನಿಮ್ಮ ಕಣ್ಣಲ್ಲಿ ಏನೋ ಒಂದು ಪೇನ್ ಇದೆ. ಲುಕ್ ಎಟ್ ದಟ್ ಗ್ರೇಟ್ ಆರ್ಟಿಸ್ಟ್ ನೋಡಿ. ಅವರು ನಿನ್ನ ಅಭಿನಯ ಅಲ್ಲ ನೋಡೋದು, ನಿನ್ನ ಕಮಿಟ್ಮೆಂಟ್ ಅನ್ನ, ನಿನ್ನ ಪ್ಯೂರಿಟಿಯನ್ನ, ನಿನ್ನ ಸರೆಂಡರಿಂಗ್ ಅನ್ನ. ಸಿ ದಟ್ ಈಸ್ ವೆರಿ ಇಟ್ ಟಚಸ್ ಮೀ ಅಲಾಟ್. ಅಂದ್ರೆ ಅವ್ರು ಎಷ್ಟು ಪ್ಯೂರ್ ಆಗಿರ್ಬೇಕು ಅವರು. ನಾವಿನ್ನೂ ಇಷ್ಟು ವರ್ಷಗಳಾದ ತಕ್ಷಣ ಒಬ್ಬನ ಎತ್ತರ, ಒಬ್ಬನ ಫ್ಯಾನ್ ಬೇಸು, ಎಷ್ಟು ಕೋಟಿ ಸಂಪಾದಿಸಿದೆ ಸಿನಿಮಾ, ಎಷ್ಟು ಹೆಸರು ಮಾಡಿದ್ದಾನೆ, ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ನೋಡ್ತೀವಿ. ಅವರು ಪ್ಯೂರ್ ಆಗಿ ವರ್ಕ್. ಆ ಮನಸ್ಸು ಎಷ್ಟು ನಿರ್ಮಲವಾಗಿದ್ದರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ರೆ, ಎಲ್ಲಿದಾರ್ರಿ ಅವರು, ಎಲ್ಲಿದ್ದೀವ್ರಿ ನಾವು, ಅಲ್ಲಿಂದ ಕೈ ಚಾಚ್ತಾರೆ ನೋಡಿ, ಮನಸ್ಸು ಚಾಚ್ತಾರೆ ನೋಡಿ. ಆ್ಯಂಡ್ ಅದು ಯಾವತ್ತೂ ನಾನು ಯಂಗ್ಸ್ಟರ್ಸ್ ಹೇಳೋದು, ನೀವು ಒಂದು ಕ್ಷಣವನ್ನು ತೀವ್ರವಾಗಿ ಪ್ರೀತಿಯಿಂದ ಬದುಕಿದ್ರೆ ಅದಕ್ಕೂ ಸಾವಿರಾರು ವರ್ಷದ ಆಯಸ್ಸಿರುತ್ತೆ ಆ ಒಂದು ಕ್ಷಣಕ್ಕೆ. ಹೌದು. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಸೋ ಬ್ಯೂಟಿಫುಲ್. ರೈಟ್, ಹ್ಯಾಪಿ ವಿ ಮೇಡ್ ಇಟ್ ಇನ್ ಕಾನ್ವರ್ಸೇಷನ್ ವಿತ್ ಪ್ರಕಾಶ್ ರಾಜ್ ಅವರು. ಪ್ರಕಾಶ್ ರಾಯ್ ಅವರೇ, ಅಫ್ಕೋರ್ಸ್ ಭಾರತೀಯ ಚಿತ್ರರಂಗದ ಎಲ್ಲ ಭಾಷೆಯಲ್ಲೂ ಅದ್ಭುತವಾದ ಹೆಸರನ್ನು ಮಾಡಿದಿರಿ. ಬಟ್ ಕನ್ನಡ ಜೊತೆ ನಿಮ್ಮ ಒಡನಾಟ ನೋಡಿ ನಿಮ್ಗೆ ಭಾಳ ಖುಷಿ ಆಗುತ್ತೆ. ಇಲ್ಲಿ ಬಂದು ಫಿಲ್ಮ್ಸ್ ಡೈರೆಕ್ಟ್ ಮಾಡ್ತೀರಿ, ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡ್ತೀರಿ. ಇಷ್ಟು ಬಿಸಿ ಶೆಡ್ಯೂಲ್ ಮಧ್ಯೆ ನಿಮ್ಮ ಈ ಕನ್ನಡ ಜೊತೆ ನಿಮ್ಮ ಸಂಪರ್ಕ ಭಾಳ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಕನ್ನಡಿಗ. ಕರೆಕ್ಟ್. ಇದು ನನ್ನ ಮನೆ. ಪ್ರಪಂಚ ನೋಡ್ತಿರೋದು ನನ್ನ ಕೊಂಬೆಗಳನ್ನು, ರೆಂಬೆಗಳನ್ನು, ಚಾಚಿದ ಕೈಗಳನ್ನು. ಆದರೆ ಬೇರು ಕನ್ನಡ ನನಗೆ. ತುಂಬ ಬ್ಯುಸಿ ಆಗಿರೋದಂದರೆ ಮನೆಗೆ ಟೈಮ್ ಕೊಡದೇ ಇರೋ ಅಷ್ಟು ಬ್ಯುಸಿ ಆಗಬಾರ್ದಲ್ವ ದೇಶದಲ್ಲಿ. ವೆಲ್ ಸೆಡ್. ನಿಮ್ಮ ಈ ಮನೆಯವರು ನಿಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ನಮಸ್ಕಾರ, ಹೇಗಿದ್ದೀರಾ? ಹಾಯ್ ಪ್ರಕಾಶ್, ಹೌ ಆರ್ ಯು? ಹಾಯ್ ಪ್ರಕಾಶ್, ಮರಿ ಹೇಗಿದ್ಯಾ? ಹಾಯ್ ಪ್ರಕಾಶ್, ಹೌ ಆರ್ ಯು? ವೆರಿ ನೈಸ್ ಟು ಸಿ ಯು. ಎಲ್ಲಿಗೆ ಹೋದರೂ ಕೂಡ, ಎಷ್ಟು ಎತ್ತರಕ್ಕೆ ಹಾರಿದರೂ ಕೂಡ ಮತ್ತೆ ತನ್ನ ಮೂಲ ಕೊಂಬೆಗೆ ಬಂದು ತಂಗುವಂತ ಒಂದು ಹಕ್ಕಿಯ ಪ್ರವೃತ್ತಿ ನಿಮ್ಮಲ್ಲಿದೆ. ನೀನೊಬ್ನು ನಟ ಮಾತ್ರ ಗೊತ್ತಿರೋ ಜನಕ್ಕೆ ಆಕ್ಚುಲಿ, ಬಟ್ ನೀನು ದೊಡ್ಡ ಸಾಹಿತಿನೂ ಆಗ್ಬೋದಿತ್ತು. ಯಾಕಂದ್ರೆ ನೀನು ತುಂಬಾ ಮಟ್ಟಿಗೆ ಓದ್ಕೊಂಡಿದ್ಯಾ. ನಮ್ಮ ತಂದೆಯ ಪ್ರೀತಿ ನಿನ್ಗೆ ತುಂಬಾ ನಾನು ಖುಷಿ ಕೊಡೋದು. ನೀನು ಅಪ್ಪನ ಸಾಹಿತ್ಯ ಅಷ್ಟು ಓದೋದಲ್ದೆ, ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿ ಮಾಡೋದಲ್ದೇನೆ, ಅಪ್ಪ ಹೋದಾಗ ನೀನೇ ನಿಂತ್ಕೊಂಡು ಎಲ್ಲಾ ಜನನೂ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಕೊನೆಯವರೆಗೂ ನಮ್ಮ ಜೊತೆ ಇದ್ದ. ಅದಾದ್ಮೇಲೆ ನಂದು ಅಲೆಮಾರಿ ಮಾಡುವಾಗ ಬಹಳ ಕಡಿಮೆ ಬಜೆಟ್ ಇತ್ತು. ನೀನು ಸೂಟ್ ಆಗ್ತೀಯ ಅದಕ್ಕೆ ಅಂತ ತುಂಬಾ ಹಿಂಜರಿಕೆಯಿಂದಾನೆ ಕೇಳಿದ್ದೆ. ನೀನು ತುಂಬಾ ಸ್ವೀಟ್ ಆಗಿ ಒಪ್ಕೊಂಡು ಆಕ್ಚುಲಿ ಏನು ಪೇಮೆಂಟ್ ಇಲ್ಲದೆ ಬಿಜಾಪುರವರೆಗೂ ಬಂದು 43 ಡಿಗ್ರೀಸ್ ಅಲ್ಲಿ ಅಲ್ಲಿ ನನ್ನ ಜೊತೆ ಶೂಟ್ ಮಾಡಿದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ನಿಮ್ಮ ಫ್ಯಾನ್, ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ನಾವು ಐ ಥಿಂಕ್ ವಿ ಹ್ಯಾವ್ ಡನ್ ಒನ್ ಫಿಲ್ಮ್, ಬಾವ ಬಾಮೈದ. ಒಂದು ಸೀನ್ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಕಾಲು ಒದಿಬೇಕು, ಒದಿಯಲ್ಲ ಅಂತ ನೀವು ಮಾಡಿ ಪ್ರಕಾಶ್ ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿ ನಾನು ಇದು ಮಾಡಿದೆ. ಬಾವ ನನ್ನ ಮಾತು ಕೇಳಿ, ಬೇಕಾದ್ರೆ ನಿಮ್ಮ ಕಾಲು ಬಿಟ್ಟು. ಕನ್ನಡದಲ್ಲಿ ನೀವು ನಡೆಸಿದ ಚಿತ್ರಗಳ ಪೈಕಿ ಈಗಲೂ ಇಷ್ಟ ಇರೋದು ನಾಗಮಂಡಲ. ರಾತ್ರಿ ಇರೋದು ಹೆದರಾಕಲ್ಲ, ಪ್ರೀತಿ ಮಾಡಕ, ಕನಸು ಕಾಣಕ. ಆ ನಾಗಮಂಡಲದ ನಾಗಪ್ಪನ ಪಾತ್ರವನ್ನ, ಆ ಪಾತ್ರದಲ್ಲೇ ಒಂದು ಮನುಷ್ಯನಲ್ಲಿರುವಂತ ಒಂದು ಸಂಘರ್ಷ ಇದೆ. ಎರಡು ನಾಗಪ್ಪ ಕಾಣಿಸ್ತಾನಲ್ಲಿ, ಒಂದು ಪ್ರೀತಿಸುವ ನಾಗಪ್ಪ, ಒಂದು ದ್ವೇಷಿಸುವ ನಾಗಪ್ಪ. ಈ ಎರಡೂ ಪಾತ್ರಗಳನ್ನ ನೀವು ನಿಭಾಯಿಸಿದ ರೀತಿಯನ್ನು ನೋಡಿದಾಗ ಒಂದು ಅಖಂಡ ಭಾರತೀಯ ಚಿತ್ರಗಳ ನಟ ಅಂತ ಹೇಳಿ ನಾನು ಇವತ್ತು ನೋಡ್ಲಿಕ್ಕೆ ಬಯಸ್ತೀನಿ. ಭಾಳ ಚಿಕ್ಕ ಪಾತ್ರಗಳು ಮಾಡ್ತಾ ಇವತ್ತು ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಆ್ಯಕ್ಟರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಪ್ರಕಾಶ್ ರೈಯನ್ನು ನಾನು ಇವತ್ತು ನೋಡ್ತಿರೋದೊಬ್ಬ ಪ್ಯಾನ್ ಇಂಡಿಯಾ ನಟ ಆಗಿ. ನನಗೆ ನಿಜವಾದ ಆಸೆ ಇರೋದು ಪ್ಯಾನ್ ಇಂಟರ್ನ್ಯಾಷನಲ್ ಆಗಬೇಕು. ಅಪ್ಪು, ಶಿವಣ್ಣ, ಕವಿತಾ, ಜೋಗಿ, ಸೋ ಬ್ಯೂಟಿಫುಲ್. ಜೋಗಿ ಅದ್ಭುತವಾದ ಕನ್ನಡಿಗರು, ಭಾಳ ಬ್ಯೂಟಿಫುಲ್ ರೈಟರ್. ನನ್ನ ಒಳ್ಳೆ ಜರ್ನಿ ಅವ್ರ ಜೊತೆ. ಈ ಶಿವಣ್ಣನೂ ಅಪ್ಪು ನನ್ನ ಹಿಡ್ಕೊಂಡಾಗ ಅಪ್ಪಗೆ ಅಲ್ಲಿ ನಮ್ಮ ಕನ್ನಡದವನು ಬೆಳೆದಿದ್ದು ನನ್ನ ಹೆಮ್ಮೆ ಕಾಣಿಸುತ್ತೆ. ದಟ್ ಈಸ್ ತಂದೆಯವರಿಂದ ಕಲ್ತ್ಕೊಂಡ ದೊಡ್ಡ ಗುಣ ಅದು. ಆ್ಯಂಡ್ ಕವಿತಾ, ಲಂಕೇಶ್ ಮೇಷ್ಟ್ರು ನನ್ನ ಜೀವನದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗೈಸ್. ಯಾಕಂದರೆ ಮೇಷ್ಟ್ರು ಲಂಕೇಶ್ ಪತ್ರಿಕೆ ನಡೆಸ್ತಿದ್ದಾಗ ಅವರ ಟೇಬಲ್ಗೆ ಸಂಜೆಗಳು ಹೊತ್ತು ನನ್ನಂಥ ಯಂಗ್ಸ್ಟರ್ಸ್ಗೆ, ಪ್ರಕಾಶ್ ಬೆಲವಾಡಿ ಅಂತ ಯಂಗ್ಸ್ಟರ್ಸ್ಗೆ ಸ್ಥಳ ಕೊಡ್ತಿದ್ರು. ಹಿ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೀ. ಆ್ಯಂಡ್ ನೀವು ಮುಂದಿನ ಪೀಳಿಗೆಯವರು ತುಂಬ ಜವಾಬ್ದಾರಿಯಿಂದ ಬೆಳೆಯೋರು ಅನ್ನೋ ನಂಬಿಕೆಯನ್ನು ಕೊಟ್ಟಂತಹ ಮೇಷ್ಟ್ರು ನನಗೆ. ಅದಕ್ಕೆ ಮೇಷ್ಟ್ರು ಅಂದರೆ ಐ ಹ್ಯಾವ್ ಅ ವೆರಿ ಪರ್ಸನಲ್ ಬಾಂಡಿಂಗ್ ಟುವರ್ಡ್ಸ್ ಹಿಮ್. ನಾಗಮಂಡಲ ಎಗೇನ್ ಥ್ಯಾಂಕ್ಸ್ ಟು ಭರಣ. ಭಾಳ ವರ್ಷಗಳಿಂದ ಹೋಗ್ಬಿಟ್ಟು ನನ್ನ ತಕ್ಷಣ ಮತ್ತೆ ನನಗೆ ಕರ್ನಾಟಕಕ್ಕೆ ಇದರೊಂದು ಪಾತ್ರ ಮಾಡ್ತಿದ್ದೆ. ಯಾಕಂದ್ರೆ ನಾನು ಶಂಕರ್ನಾಗ್ ಜೊತೆ ಸಾಕಷ್ಟು ನೆನಪುಗಳು. ಆ ಶಂಕರ್ನಾಗ್ ಅವರು ಆ ನಾಟಕ ಮಾಡ್ತಿದ್ದಾಗ ಅದರಲ್ಲಿ ಮೇಲಿಂದ ನಾನು ಬಿ ಸುರೇಶ ಆ ಹಾವನ್ನು ಓಡಿಸ್ತಿದ್ವಿ ಹಿಂಗೆ. ಸೊ ನಾಗಮಂಡಲವನ್ನು ಹೀಗೆ ನೋಡಿದ್ದೆ ನಾನು. ಶಂಕರ್ ಅವರಿಗೆ ಆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅದು ನನಗೆ ದಾರಿಗೆ ಬಂತು. ಶಂಕರ್ನಾಗ್ ಇಸ್ ಒನ್ ಮೋರ್ ವಂಡರ್ಫುಲ್. ಇವತ್ತು ದೊಡ್ಡ ನನ್ನ ಎನರ್ಜಿಗೆ ಇನ್ಸ್ಪಿರೇಷನ್ ಶಂಕರ್ನಾಗ್. ಆ
ಮನುಷ್ಯನ ಜೊತೆ ಇದ್ದ ಒಡನಾಟ ಇದೆಯಲ್ಲ, ಆ ಮನುಷ್ಯ 2 ನಿಮಿಷ ಕೂಡ ವೇಸ್ಟ್ ಮಾಡ್ತಿಲ್ಲ. ನಾವೆಲ್ಲ ಆಗ ಮಾಲ್ಗುಡಿ ಡೇಸ್ ಮಾಡ್ತಿದ್ದಾಗ ಏನು ಮಾಡ್ತಿದ್ದೇನೆ ನಾವು ಬೈಲ್ ಡಬ್ಬಿಂಗ್ ಮಾಡೋದು ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ, ಏನಾದರೂ ಒಂದು ಮಾಡೋದು. ಪ್ರಾಬಬಲಿ ಶಂಕರ್ನಾಗ್ ಇವತ್ತಿದ್ದಿದ್ರೆ ಕನ್ನಡ ಚಿತ್ರರಂಗ ಬೇರೆ ಸ್ಥಳದಲ್ಲಿ ಇರ್ತಿತ್ತು, ಕನ್ನಡದ ರಾಜಕೀಯ ಪರಿಸ್ಥಿತಿ ಬೇರೆ ಥರ ಇರ್ತಿತ್ತು, ಆ್ಯಂಡ್ ವಿ ವುಡ್ ಹ್ಯಾವ್ ಹ್ಯಾಡ್ ಅ ಲಿವಿಂಗ್ ಬಿಗ್ಗೆಸ್ಟ್ ಲೆಜೆಂಡ್ ಇಫ್ ಶಂಕರ್ ವಾಸ್ ಲೈಫ್. ನಮ್ಮ ದುರದೃಷ್ಟ ಭಾಳ ಸಣ್ಣ ವಯಸ್ಸಿಗೆ ಹೋಗ್ಬಿಟ್ರು, ಬಟ್ ಅವರ ಗರಡಿಯಲ್ಲಿ ಅವರ ಆ ಎನರ್ಜಿಯನ್ನು, ಅವರ ಆ ವಿಷನನ್ನು ಮತ್ತು ನುಗ್ಗುವ ಗುಣವನ್ನು ನೋಡಿದ್ರೆ ನಾವೆಲ್ಲ ತುಂಬ ದೊಡ್ಡ ಭಾಗ್ಯವಂತ. ರೈಟ್. ನಾಗಮಂಡಲಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಇಬ್ರು ಗೆಳೆಯರು ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ. ಬನ್ನಿ ಗೆಳೆಯರೇ. ಎಸ್ ಪ್ಲೀಸ್. ಬನ್ನಿ ರಮೇಶ. ಗುಡ್ಡದ ಕ್ಯಾಮ್ರಾಮನ್ ಕೂಡ ಭಾಸ್ಕರೇ. ತುಂಬ ಒಳ್ಳೆ ಮನುಷ್ಯ. ಇಷ್ಟು ಒಳ್ಳೆ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವನ ನೀನಾಸಂ ದಿನಗಳಿಂದ, ರಂಗಾಯಣದ ದಿನಗಳಿಂದ ಈಗ ನಟನ, ಇವನ ಬೆಳವಣಿಗೆ ತುಂಬ ಇಷ್ಟ ನನಗೆ. ತನ್ನ ಕಾಲ ಮೇಲೆ ತಾನು ನಿಂತಿದ್ದಾನೆ. ಆ್ಯಂಡ್ ರಂಗಭೂಮಿಯಿಂದ ಎಷ್ಟು ಪಡ್ಕೊಂಡಿದ್ದಾನೋ ಅದರ 2 ಪಟ್ಟು ರಂಗಭೂಮಿ ಕೆಲಸ ಮಾಡ್ತಿದ್ದಾನೆ. ತುಂಬ ಪ್ರಪಂಚವನ್ನು, ಬದುಕನ್ನು ಪ್ರೀತಿಸುವಂಥ ವ್ಯಕ್ತಿ, ಬಹಳ ಒಳ್ಳೆ ಗೆಳೆಯ. ನಾನು ಸೋ ಟಚ್ ಯು ಬಾಯ್ ಸರಿ. ಗ್ರೇಟ್ ಪ್ರಿವಿಲೇಜ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. ತುಂಬ ಖುಷಿ ಆಯಿತು. ಇವತ್ತು ಅತ್ಯಂತ ಖುಷಿಯಾದ ದಿನ 2 ಕಾರಣಕ್ಕೆ. ಪ್ರಕಾಶ್ ಅವರ ಹುಟ್ಟುಹಬ್ಬದ ದಿನ ನಾನು ಭೇಟಿ ಆಗ್ತಾ ಇದ್ದೀನಿ ಅನ್ನೋದು ಭಾಳ ಸಂತೋಷದ ವಿಷಯ. ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್. ಅಣ್ಣ ನಿಮ್ಗೆ ಅಂತ ಕಳ್ಸಿದ್ದಾರೆ. ರಾತ್ರಿ 12:15 ಮನೆಗೆ ಬಂದು ಮೇಲ್ಗಡೆ ಲೈಟ್ ಹಾಕಿದ್ದು ನೋಡಿದ್ದೆ. ಅಮ್ಮನ ಜೊತೆ ಒಂದು ಚಾಕ್ಲೇಟ್ ಇಸ್ಕೊಂಡು ಹೋಗ್ತೀನಿ ಅಂತ ಬರೋರು. ದಟ್ ಈಸ್ ಪ್ರಕಾಶ್ ರೈ. ದಟ್ಸ್ ಅ ವಂಡರ್ಫುಲ್ ಪರ್ಸನ್. ರಮೇಶ್, ಅವನ ಬಗ್ಗೆ ಮಾತಾಡೋದು ಅಂದರೆ ನನಗೊಂದು ವರ್ಷ ಬೇಕು, ಯಾಕೆಂದರೆ ಅಷ್ಟೊಂದು ವಿಷಯ ಇದೆ. ಅವನ ಜೊತೆ ಊಟ ಮಾಡೋದು, ಅವನ ಜೊತೆ ರಾತ್ರಿ ಕಳೆಯೋದು ಅಂದರೆ ಅದಕ್ಕಿಂತ ಸೌಭಾಗ್ಯದ ಕ್ಷಣಗಳು ಬೇರೆ ಏನೂ ಇಲ್ಲ ಅಂತ ನಂಬ್ಕೊಂಡಿದ್ದೀನಿ ನಾನು. ಅಷ್ಟು ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ರಮೇಶ್ ಸರ್ ಎದುರುಗಡೆ ZTV ಅಂತ ಅದ್ಭುತವಾದ ಪ್ರೋಗ್ರಾಮಲ್ಲಿ ನಿಂತಿರೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತೀನಿ ಸ್ನೇಹಿತರು. ನಾನು ತುಂಬ ದೊಡ್ಡ ಕ್ಷಣ ಇದು. ರಂಗಭೂಮಿ, ಸಾಹಿತ್ಯ, ಕೃಷಿ, ನಾಟಕ, ಸಮಾಜ ಸೇವೆ ಎಲ್ಲವನ್ನೂ ಮೀರಿ ಅತ್ಯಂತ ಅಂತಃಕರಣಿ. ಎಷ್ಟು ದೊಡ್ಡ ಅಂತಃಕರಣಿ ಅಂತಂದರೆ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಮೈಸೂರು ಹತ್ರ ಒಂದು ಪುಟಾಣಿದೊಂದು ಮನೆ ಮಾಡ್ಕೊಂಡ, ಬಾಡಿಗೆ ಮನೆ. ಆ ಬಾಡಿಗೆ ಮನೆಯನ್ನು ನೋಡ್ಕೊಳ್ಳೋಕ್ಕೆ ಅಂತ ಅಲ್ಲಿ ಪಕ್ಕದಲ್ಲಿ ಯಾರೋ ದನ ಕಟ್ಕೊಂಡಿದ್ರು. ಆ ಕ್ಲೀನ್ ಮಾಡ್ತಾ ಇದ್ದು ಒಂದು ಮಗು 9ನೇ ಕ್ಲಾಸ್ ಹುಡುಗಿ ಓದ್ತಾ ಇತ್ತು. ಏನು ಓದ್ತಾ ಇದೆಯಮ್ಮ ಅಂತ ಕೇಳ್ದೆ. ನಾನು ಅಲ್ಲೇ ನಿಂತಿದ್ದೆ, 9th ಸ್ಟ್ಯಾಂಡರ್ಡು ಸರ್. ಆ ಪಕ್ಕದ ಮನೇಲಿ ಆ ಮಗುಗೆ ಟಾಯ್ಲೆಟೇ ಇರಲ್ಲ ಕಣ್ರಿ. ಮೊದಲು ಆ ಮಗುಗೆ ಟಾಯ್ಲೆಟು, ಬಾತ್ರೂಮ್ ಎಲ್ಲ ಕಟ್ಟಿಸ್ಕೊಂಡು ನೀಟ್ ಮಾಡಿಕೊಡ್ರಿ, ತಕ್ಷಣ ತೊಗೊಳ್ರಿ ದುಡ್ಡು ಅಂತ ಕೊಟ್ಟು ಇಮಿಡಿಯೇಟಾಗಿ ಆ ಮಗುವಿನ, ಹೆಣ್ಣು ಮಗುವಿನ ರಕ್ಷಣೆ ತನ್ನ ಮಗು ಇದೇನೋ ಅನ್ನೋ ಥರ ವರ್ತಿಸ್ಬಿಟ್ಟ. ಇದಕ್ಕಿಂತ ದೊಡ್ಡ ಬೇರೆ ಉದಾಹರಣೆ ಬೇಡ ಅಂತ ನಾನು ಅಂದ್ಕೊತೀನಿ. ನಟ ದೊಡ್ಡ ಹೆಸರು ಮಾಡಿ, ದೊಡ್ಡ ಕೆಲಸ ಮಾಡಿ ಎಲ್ಲ ಮಾಡೋದಕ್ಕಿಂತ ಅವನು ಮಾನವತಾವಾದಿಯಾಗಿ ಈ ನೆಲದ ಮೇಲೆ, ಈ ವಾಸ್ತವದ ನೆಲೆಯಲ್ಲಿ ಬದುಕೋದಿದೆಯಲ್ಲ, ಇದು ತುಂಬ ಅಪರೂಪದ ಕ್ಷಣ. ಹಾಗಾಗಿ ಇನ್ನೂ 100 ಕಾಲ ಅವನು ಅದ್ಭುತವಾದ ಮನುಷ್ಯನಾಗಿರಬೇಕು, ಸಹಸ್ರಾರು ಜನರಿಗೆ ಇದೇ ಥರ ಮಾದರಿಯಾಗಿರಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಗೆಳೆಯ. ಥ್ಯಾಂಕ್ ಯು ರಮೇಶ್ ಅವರೇ. ಥ್ಯಾಂಕ್ ಯು. ಪ್ರಕಾಶ್ ರಾಯ್ ಅವರೇ, ಯಾವುದೋ ಒಂದು ನ್ಯೂಸ್ ಆರ್ಟಿಕಲ್ ಬರುತ್ತೆ ಅಬೌಟ್ ಯುವರ್ ಆ್ಯಂಗರ್ ಆರ್ ಯು ಗಾಟ್ ಎಕ್ಸ್ಟ್ರೀಮ್, ಯಾರ ಮೇಲೆ ಕೋಪ ಬಂತು ಅಂತಲ್ಲ. ವಾಟ್ ಇಸ್ ಆಲ್ ಹ್ಯಾಪನಿಂಗ್? ನಿಮ್ಮ ಅನಾಲಿಸಿಸ್ ಏನು ಇದ್ರ ಬಗ್ಗೆ ಎಲ್ಲ? ನೋಡಿ, ಎಲ್ಲರನ್ನು ಮೆಚ್ಚೋದಕ್ಕೋಸ್ಕರ ನಾನು ಬದುಕಲ್ಲ. ಐ ಡೋಂಟ್ ವಾಂಟ್ ಟು ಬಿ ನೈಸ್ ಟು ಪೀಪಲ್. ನಾವಾಗಿ ಬದುಕಿದ್ದಾಗ ಕೆಲವರು ನಮ್ಮನ್ನು ಹೀಗೆ ಬದುಕಬೇಕು ಅಂತ, ಹಾಗೆ ಬದುಕಲ್ಲ. ಐ ಆಮ್ ಅನ್ ಇಂಟೆನ್ಸ್ ಗೈ. ನನಗೆ ಕೋಪ ಬರುತ್ತೆ, ನಾನು ಕೋಪಿಸ್ಕೊಳ್ತಿದ್ದೀನಿ ಅಂದ್ರೆ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿಲ್ಲ ಅಂತ. ನಾನು ಯಾರೋ ಕೇಳೋದು, ಸರ್ ಆ್ಯಕ್ಟ್ ಮಾಡಿ ಹೋಗ್ಬೇಕಾರೆ ನಾನು ಆ್ಯಕ್ಟ್ ಮಾಡೋದು ದುಡ್ಡು ಕೊಡಬೇಕು ಅಂತ. ನಾನು ಅದಕ್ಕೆ ಕ್ಯಾಮ್ರಾ ಇರಬೇಕು, ಅದಕ್ಕೊಂದು ಪಾತ್ರ ಇರಬೇಕು. ಜೀವನದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಐ ಆಮ್ ಅ ಪ್ರೈವೇಟ್ ಮ್ಯಾನ್, ಐ ಆಮ್ ನಾಟ್ ಅವೈಲಬಲ್. ನಾನು 4-5 ಜನ ಬೆಂಗಾವಲ ಜೊತೆ ನಡೆಯಲ್ಲ. ನನಗೆ ನಂಬಿಕೆ ಇದೆ ಪ್ರೇಕ್ಷಕರ ಮಧ್ಯೆ ನಡೀತೀನಿ, ದ್ವಾರಕಾಗೆ ಹೋಗಿ ಊಟ ಮಾಡ್ತೀನಿ, ವಿದ್ಯಾರ್ಥಿ ಭವನಲ್ಲಿ ತಿಂಡಿ ತಿಂತೀನಿ, ಬೆಳಗ್ಗೆ ಬರ್ತಾ ಜನಾರ್ದನ ಹೋಟ್ಲಿಗೆ ಹೋಗ್ತೀನಿ. ಐ ವಾಂಟ್ ಟು ಬಿ ಅ ನಾರ್ಮಲ್ ಲೈಫ್. ನೀವು ಬನ್ನಿ ಮೇಲೆ ಬೀಳಿ, ನನಗೆ ಟೈಮ್ ಇದ್ದರೆ ಐ ವಿಲ್ ಸೇ ಹಾಯ್. ಅದರ್ವೈಸ್ ನಾನು ನಿಷ್ಠೂರವಾಗಿರ್ತೀನಿ. ನಿಷ್ಠೂರತೆಗೆ ಕೆಲವು ಬೆಲೆ ಕೊಡಬೇಕಾಗತ್ತೆ. 1. 2ನೇದು, ಪ್ರಾಬಬಲಿ ಕೆಲವು ನಿಜ ಕೂಡ ಆಗಿರ್ಬೋದು. ನಾನು ಅಷ್ಟು ಇರಿಟೇಟ್ ಆಗಬೇಕಾಗಿರೋ ಅವಶ್ಯ ಇಲ್ಲವೇನೋ. ಏನಾಗುತ್ತೆ, ಮನುಷ್ಯ ಅಂದಮೇಲೆ, ಒಂದು ಪವರ್ ಬಂದ ಮೇಲೆ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಕೆಲವು ಸಲ ಮೃಗೀಯ ಗುಣಗಳು ಬರುತ್ತೆ. ಐ ಆಮ್ ಸಾರಿ ಫಾರ್ ಸರ್ಟನ್ ಇನ್ಸಿಡೆಂಟ್ಸ್. ಸೊ ಸ್ವೀಟ್. ನಾನು ಬೈದಿರ್ಬೋದು, ಅದು ಮನುಷ್ಯನಿಗಿರುವ ವೀಕ್ನೆಸ್ಸೇ. ನಾನು ಸಮಜಾಯಿಷಿ ಹೇಳ್ತಿಲ್ಲ. ಐ ಆಮ್ ರಾಂಗ್ ಸರ್ಟನ್ ಪ್ಲೇಸಸ್. ಮೋಸ್ಟ್ ಆಫ್ ದ ಟೈಮ್ಸ್ ಐ ಆಮ್ ನಾಟ್ ರಾಂಗ್. ಸೊ ಅದು 2 ಮೇಳೈಸ್ಕೊಳ್ತಾರೆ, ಮಾಡ್ತಾರೆ. ಲವ್ಲಿ. ಇದು ಒಂದು ಎಕ್ಸ್ಟ್ರೀಮು. ನೀವು ಭಾಳ ಅದ್ಭುತವಾಗಿ, ಐ ಲೈಕ್ ದಿ ವೇ ಯು ಅನಲೈಸ್ಡ್ ಇಟ್ ಆಲ್ಸೋ.
ಇನ್ನೊಂದು ಕಾಣದಿರುವ ಎಕ್ಸ್ಟ್ರೀಮ್ ಪ್ರಕಾಶ್ ರಾಜು ನಮಗೆ ಗೊತ್ತಾಯ್ತು. ಅವ್ರು ಇಲ್ಲಿದ್ದಾರೆ, ಅವ್ರನ್ನ ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್. ಯಾರು? ಏಯ್ ಜಾಣ, ನಾಗಮಂಡಲ ಸಿನಿಮಾದಲ್ಲಿ ಇವ್ರು ಲೈಟ್ ಮ್ಯಾನ್ ಆಗಿರ್ತಾರೆ. ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ಇವರು ಹಾಸ್ಪಿಟಲೈಸ್ ಆಗ್ತಾರೆ. ಈ ವಿಷಯನ ಕೇಳಿ ಪ್ರಕಾಶ್ ರಾಜ್ ಅವ್ರ ಹಾಸ್ಪಿಟಲ್ಗೆ ಹೋಗ್ತಾರೆ. ಅವರೊಂದು ಬ್ಲ್ಯಾಂಕ್ ಚೆಕ್ ಕೊಡ್ತಾರೆ. ನಿಮ್ಗೆ ಎಷ್ಟೇ ಹಾಸ್ಪಿಟಲ್ ಬಿಲ್ ಆದರೂ ಈ ಬ್ಲ್ಯಾಂಕ್ ಚೆಕ್ಕಲ್ಲಿ ಫಿಲ್ ಮಾಡಿ ಅಂತ ಪ್ರಕಾಶ ಹೇಳ್ತಾರೆ. ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಆನಂದ್ ಇವತ್ತು ಈ ಶೋ ಅಲ್ಲಿ ಬಂದಿದ್ದಾರೆ. ರೈಟ್ ಆನಂದ್? ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಇದು ನನ್ನ ಕುಟುಂಬದವ್ರಿಗೊಬ್ಬರು ಅಂದರೆ ನಾನಿರ್ಬೇಕು. ನನ್ನ ಎಷ್ಟೋ ನಟನೆಗಳಿಗೆ ಲೈಟ್ ಹಾಕೋದು ಇವರೇ. ಇವ್ರಿಗೆ ಯಾವ ಇನ್ಸಿಡೆನ್ಸ್ ಇರಲ್ಲ, ಏನೂ ಇರಲ್ಲ. ಈ ಥರ ಎಷ್ಟೋ ನಡೆಯುತ್ತೆ. ನನ್ನ ಕಣ್ಣಿಗೆ ಬಿದ್ದಾಗ ಇವ್ರಿಗೇನಾದ್ರು ಸಹಾಯ ಮಾಡೋಷ್ಟು ಶಕ್ತಿಯ ದೇವರು, ಈ ಪ್ರಪಂಚನೋ, ಈ ಪ್ರೇಕ್ಷಕರು, ಈ ಕೆಲಸನೋ ನನಗೆ ಕೊಟ್ಟಿದೆಯಲ್ಲ, ಅದು ನನ್ನ ಪುಣ್ಯ. ಥ್ಯಾಂಕ್ ಯು. ಪ್ರಕಾಶ್ ರಾಯ್ ಅವರೇ, ನೀವು ಹೇಳ್ತಾ ಇದ್ದೀರಿ ಬೆಂಗಳೂರಲ್ಲಿದ್ದಾಗ ಎಷ್ಟೊಂದು ಜನ ರೂಮ್ಮೇಟ್ಸ್ ಇದ್ರು. ನನಗೆ ಒಂದು ಅಡ್ರೆಸ್ ಅಂತ ನನಗೆ ಇರ್ತಾರಿಲ್ಲ, ಬೆಂಗಳೂರು ಪೂರ್ತಿ ನನಗೆ ಅಡ್ರೆಸ್ಸು. ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ಅಂತ. ಆ ನಿಮ್ಮ ಫೇಮಸ್ ರೂಮ್ಮೇಟ್ಸ್ ಏನು ಹೇಳಿದ್ದಾರೆ ನಿಮ್ಮ ಬಗ್ಗೆ ಕೇಳಿ. ಹುಚ್ಚ ಅಂತಾರಲ್ರಿ. ಹಾಯ್ ಪ್ರಕಾಶ್, ಹೇಗಿದ್ಯಾ ಬರಯ? ನನಗೆ ನಿನ್ನ ಹೆಸರು ಹೇಳಿದ ತಕ್ಷಣ ಮಲ್ಲೇಶ್ವರದ ಆ ದಿನಗಳು ನೆನಪಾಗ್ತವೆ. ಮಲ್ಲೇಶ್ವರಂ ಸರ್ಕಲ್ ಹತ್ರ ಇರೋ ಆ ಕಟ್ಟಡದ ಮೇಲ್ಮಹಡಿಯಲ್ಲಿದ್ದ ರೂಮು ನನ್ನದು ಮತ್ತು LC ನಾಗರಾಜ್. ಮನೆಯಲ್ಲಿ ತಿನ್ನಕ್ಕಿದೆಯೋ ಇಲ್ವೋ ನ್ಯೂಸ್ ಪೇಪರ್ ಮಾರ್ಕೊಂಡು ಅಥವಾ ಬಿಯರ್ ಬಾಟಲ್ ಮಾರ್ಕೊಂಡು ಒಂದು ಕೊತ್ತಂಬರಿ ಕರಿಬೇವು ತೊಗೊಂಬಂದು ಉಪ್ಮಾ ಮಾಡಿಕೊಂಡು ತಿನ್ಕೊಂಡು ಅಲ್ಲಿಂದ ಒಂದು 1/3 ಸಿಗರೇಟ್ಸ್ ಎತ್ಕೊಂಡು ವಿ ವುಡ್ ರೀಚ್ ಕಾನಿಷ್ಕ. ನಮ್ಮ ತಾಕತ್ ಪ್ರಕಾರ ನಾವೊಂದು ಹಿಚ್ ಹೈಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಕಡಿಮೆ ಬೆಳಕಿರೋ ಬಾರ್ನಲ್ಲಿ 3 ರೂಪಾಯಿ ಸೋಲ್ಜರ್ ಸಿಸ್ಟಮ್ನಲ್ಲಿ ರಮ್ಮು ಕುಡಿದಿದ್ದು ನಮ್ಗೆ ನೆನಪಿದೆ. ಹಾಗೆಯೇ ಸಂಜೆ ಹೊತ್ತು ಮಲ್ಲೇಶ್ವರ ರೂಮಿನ ಕೆಳಗಡೆ ಬಂದು ನಿಂತು ಅಲ್ಲಿ ಹೋಗ್ತಾ ಇರುವ ಸುಂದರಿಯರನ್ನ ನೋಡಿ ಕಣ್ಣು ತುಂಬಿಕೊಂಡಿದ್ದು ನನಗೆ ಭಾಳ ಚೆನ್ನಾಗಿ ಹೇಳಿದ್ರು. ನನಗೆ ತುಂಬ ಡೀಪಾಗಿ ಡಿಸ್ಟರ್ಬ್ ಮಾಡಿದ್ದೀನು. ನಾನೊಂದು ಆದಿವಾಸಿ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಆಕ್ಸಿಡೆಂಟ್ ಆಯಿತು. ತುಂಬ ಗಾಯ ಆಯಿತು. ಆಸ್ಪತ್ರೆಗೆ ಹೋಗ್ಬಿಟ್ಟು ಪ್ಲಾಸ್ಟ್ರಿಂಗ್ ಮಾಡಿಸ್ಕೊಂಡು ಎಲ್ಲ ಬಂದೆ. ಮತ್ತೆ ಅದಾದಮೇಲೆ 3 ದಿವಸ ಪ್ಲಾಸ್ಟ್ರಿಂಗ್ ಮಾಡಿಸ್ಕೊಳಕ್ಕೆ ಬನ್ನಿ ಅಂತ ಡಾಕ್ಟ್ರ್ ಹೇಳಿದ್ದು. ನೀನು ಡಾಕ್ಟ್ರ್ ಹತ್ರ ಏನು ಹೋಗೋದು ಬೇಡ, ನಾನೇ ನಿನ್ನ ಕಾಲು ಪ್ಲಾಸ್ಟ್ರಿಂಗ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕಾಲು ಪ್ಲಾಸ್ಟ್ರಿಂಗ್ ಮಾಡಿದೆ. ತುಂಬ ನನ್ನ ಕಾಲು ಚಳಿಗಾಲ ಫಸ್ಸಾಗಿತ್ತು. ನೀನು ಅದನ್ನು ಡೆಟಾಲಲ್ಲಿ ವಾಶ್ ಮಾಡಿ ಡ್ರೆಸ್ ಮಾಡಿದ್ದು ನನಗೆ ಒಂದೊಂದ್ಸರಿ ಅದನ್ನು ನೆನಪು ಮಾಡ್ಕೊಂಬಿಟ್ರೆ ಮನುಷ್ಯನ ಸಂಬಂಧ ಹೆಂಗೂ ಇರುತ್ತಾ ಅಂತ ಒಂದೊಂದ್ಸರಿ ಕಣ್ಣೀರು ಬರುತ್ತೆ. ಈ ಪ್ರಕಾಶ್ ರೈ ಸೀರಿಯಸ್ ಮ್ಯಾನ್, ಕೋಪ, ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಾನೆ. ಅದೆಲ್ಲದಕ್ಕಿಂತ ಐ ವಾಂಟ್ ಪೀಪಲ್ ಟು ನೋ ದಟ್ ದೇರ್ ಇಸ್ ಆಲ್ವೇಸ್ ಅ ಚೈಲ್ಡ್ ಇನ್ ಯು. ಎಷ್ಟು ಮಿಸ್ಚಿಯಸ್ ಇದೆ, ಎಷ್ಟು ನಗ್ತಾ ಇದೆ. ಅದಕ್ಕೇನು ರಷ್ಯನ್ ಭಾಷೆ, ಜೆಕೋಸ್ಲೋವನ್ ಭಾಷೆ ಅಂತ ಎಲ್ಲ ಭಾಷೆಗಳನ್ನ ನೀನು ಮಿಕ್ಸ್ ಮಾಡಿಬಿಟ್ಟು ಯು ಆರ್ ಟಾಕಿಂಗ್. ಇಟ್ ವಾಸ್ ಅ ಕೋಡೆಡ್ ಲ್ಯಾಂಗ್ವೇಜ್ ಅದು. ಐ ಥಿಂಕ್ ಯು ಶುಡ್ ರಿಪೀಟ್ ದಟ್ ಡೈಲಾಗ್ ಇನ್ ದಿಸ್ ಎಪಿಸೋಡ್ ವಿತ್ ರಮೇಶ್. ಏನೇನೋ ಕನಸುಗಳನ್ನ ಕಟ್ತಿದ್ವಿ ನಾನು ನೀನು. ಮತ್ತು ಗ್ರಾಫು ಬ್ರಿಗೇಡ್ ರೋಡ್ಗೆ ಹೋಗಿದ್ದು, ಅಲ್ಲಿ ಇರೋಬರೋ ದುಡ್ಡಲ್ಲಿ ಒಂದಷ್ಟು ಬಟ್ಟೆ ತೊಗೊಂಡಿದ್ದು, ಆ ಬಟ್ಟೆ ತೊಗೊಂಡು ಬರ್ತಾ ರಸ್ತೆನಲ್ಲಿ ಹಾಡು ಹೇಳಿದ್ದು. ಆ ಹಾಡು ಇವತ್ತಿಗೂ ನಾನು ಹಾಡ್ತಾ ಇರ್ತೀನಿ. ನಾವು ಗೆದ್ದೇ ಗೆಲ್ತೀವಿ, ಹಮ್ ಹೋಂಗೆ ಕಾಮ್ಯಾಬ್. ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ, ಓಹೋ ನಮ್ಮಲ್ಲಿ ಛಲವಿದೆ, ನಮ್ಮಲ್ಲಿ ಬಲವಿದೆ. ನಾವು ಗೆದ್ದೇ ಗೆಲ್ತೀವಿ. ಅದೇನೋ ತುಂಬ ನೋವಿನ ದಿನಗಳಲ್ಲಿ 3 ಜನ ರೋಡ್ನ ಆಡ್ಕೊಂಡು ಜೋರಾಗಿ ಹಾಕ್ಬಿಟ್ಟು ನೋಡಿದ್ರೆ ಆಡ್ಕೊಂಡು ಹೋಗೋದು. ಬಟ್ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ಸ್. ಅವ್ರು ಹೇಳ್ತಿದ್ದಂಗೆ ಒಂದು ಸ್ವಲ್ಪ ರಮ್ಮು, ಒಂದು ಕಪ್ಪೆ ಇದು ತೆಂಗಿನ ಚಿಪ್ಪಳಿಂಗೆ ಇಟ್ಕೊಂಡು ಮಳೆ ಬರ್ತಿದ್ರೆ ಮಳೆ ಒಳಗೆ ನೀರು ಆಮೇಲೆ ಬಿಡ್ತೀನಿ. ಈಗಲೂ ಆ ಸಣ್ಣ ಸಣ್ಣ ವಿಷಯಗಳನ್ನ ನಾನು ಎಂಜಾಯ್ ಮಾಡ್ತೀನಿ. ಐ ಲವ್ ಇಟ್. ಬಟ್ ನನಗೆ ಆ ಹಾಡು ಭಾಳ ಇಷ್ಟ ಆಗ್ತಿದೆ. ಅದನ್ನು ಕನ್ನಡೀಕರಣ ಮಾಡಿರೋ ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ. ಓಹೋ ನಮ್ಮಲ್ಲಿ ಬಲವಿದೆ, ನಮ್ಮಲ್ಲಿ ಛಲವಿದೆ, ಗೆದ್ದೇ ಗೆಲ್ತೀವಿ ಒಂದು ದಿನ, ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ. ಎಲ್ಲ ಯಾರನ್ನು ನನಗೆ ಹಾಡು ಚೆನ್ನಾಗಿ. ನಾವು ಗೆದ್ದೇ ಗೆಲ್ತೀವಿ. ಬನ್ನಿ ಹೊಡಿರಿ.
ನಾವು ಗೆದ್ದೆ ಗೆಲ್ತೀವಿ, ನಾವು ಗೆದ್ದೆ ಗೆಲ್ತೀವಿ. MG ರೋಡಿಂದ ರಾಜಾಜಿನಗರ ತನಕ ನಡ್ಕೋತಾ ಹಾಡ್ಕೋತಾ ಬರ್ತಿದ್ವಿ. ಇರೋ ಬರೋ ಕಾಸೆಲ್ಲ ಕೂಡಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ. ಅದೆಲ್ಲೋ ಹೋಗಿ ಇಡ್ಲಿ ತಿಂತಿದ್ವಿ. ಇದೇ ನಮ್ಗೆ ಮಜಾ ಡೇಸ್ ಅವಾಗ. ಎಲ್ಲ ಇಲ್ಲಿದ್ದೀವಿ ಜಾಲಿ. ಏನೋ ಡೈಲಾಗ್ ಹೇಳ್ತಿದ್ರಲ್ಲ ನೀವು, ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಮಂಡ್ಯ ರಮೇಶ್ ಹತ್ರೋಶೆ, ಕ್ಯಾಮರಾಮನ್ ಹತ್ರೋಶೆ, ಓ ನಮಸ್ಕಾರ ಮಾತಾಡ್ತಾ ಇದ್ರೆ ರಮೇಶ್ ಉತ್ತರ ಕೊಡಿ, ನಿಮಗೆ ಹೇಳ್ತಾರದವರು. ಚೈನೀಸ್ ಚೈನೀಸು ಉಕ್ರೇನಿಯಂ ರಷ್ಯನ್ ಚೈನೀಸ್ ತೇಜಮ್ಮ ತೇಜೋ ತೇಜಮ್ಮ ತೇಜೋ. So nice. ಎಲ್ಸಿ ನನಗೆ ಕಾವ್ಯದ ಗೆಳೆಯ. ಕಾವ್ಯದ ಗೆಳೆಯ. ಈಸ್ ಎ ಬ್ರಿಲಿಯಂಟ್ ಪೊಯೆಟ್. ಅವನ ರೂಮ್ನಲ್ಲಿ ನಾನಿದ್ದಾಗ ಅವ್ನ ಪ್ರಪಂಚ ನೋಡ್ತಿದ್ದೆ ಬೇರೆ. ಅವ್ನು ತುಂಬ ದೊಡ್ಡ ಅಂತಃಕರಣ ಅವನಿಗೆ. ಆ್ಯಂಡ್ ಎಲ್ಲದಕ್ಕೂ ಡಿಟ್ಯಾಚ್ಡ್ ಆದ ಒಂದು ಹುಡುಗ ಆಗಲೇ. ನಮಗೆಲ್ಲ ದೊಡ್ಡ ಕನಸುಗಳು. ಹಿ ವಾಸ್ ಅ ವೆರಿ ಡಿಟ್ಯಾಚ್ಡ್ ಗೈ. ಲರ್ನ್ಟ್ ಅ ಲಾಟ್ ಅಬೌಟ್ ಹಿಮ್. ಹಕ್ಕಿಪಿಗಳ ಜೊತೆ ಕೆಲಸ ಮಾಡ್ತಿದ್ದ, ಒಂದು ಆರ್ಗನೈಸೇಷನ್ಗಳ ಕೆಲಸ ಮಾಡ್ತಿದ್ದ, ಒಂದು ತುಂಬ ತುಂಬ ಸೆನ್ಸಿಟಿವ್ ಆಗಿರ್ತಿದ್ದ. ಅಂದರೆ ನಮಗೆ ಗೊತ್ತಿಲ್ಲದ ಒಂದು ಮಾತಾದ್ರೆ ಅದು ಹರ್ಟ್ ಆಗೋದು ತುಂಬ ಇದೆ. ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿರಬೇಕು ಅಂತ ತುಂಬ ತೀವ್ರವಾದ ವ್ಯಕ್ತಿ ನನಗೆ. ಆ್ಯಂಡ್ ಈಸ್ ಅ ಗ್ರೇಟ್ ಫ್ರೆಂಡ್ ಲೈಕ್ ದ್ಯಾಟ್. ಸೊ ಸ್ವೀಟ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಆ್ಯಂಡ್ ಅಫ್ಕೋರ್ಸ್ ನೀವೆಲ್ಲ ಬ್ಯಾಚುಲರ್ ಒಂದೇ ರೂಮಲ್ಲಿ ಇದ್ದಾಗ ಈ ಅಡುಗೆ ಮನೆ ಕೆಲಸ ಯಾರು ಮಾಡೋರು? ನೀವು ಎಕ್ಸ್ಪರ್ಟ್ ಅಲ್ಲ ಸರ್ ಅವರು? ನಮ್ಮ ಅಡುಗೆ ಬಿಟ್ಟರೆ ಏನು ಅಡುಗೆ ಸರ್ ಇವರು? ಕಾಫಿಗೆ ಒಂದು ಕಲ್ಲು ಉಪ್ಪು ಹಾಕ್ತಾರೆ. ಯಾಕೆ ಅಂದರೆ ಕಾಫಿ ಕುಡಿದ್ಮೇಲೆ ಉಪ್ಪಿಗಿರೋ ಗುಣ ನಾಲ್ಗೆಲ್ಲ ಹಂಗೆ ಇರುತ್ತೆ. ಆಕ್ಚುಲಿ ಕಾಫಿಗೆ ಉಪ್ಪು ಹಾಕ್ತಾರಲ್ಲ, ಡಿಕಾಕ್ಷನ್ಗೆ ಉಪ್ಪು ಹಾಕ್ತಾ ಇದೆ. ಡಿಕಾಕ್ಷನ್ಗೆ ಡಿಕಾಕ್ಷನ್ ಮಾಡುವಾಗ ಒಂದು ಕಲ್ಲು ಉಪ್ಪು ಹಾಕ್ತಿದೆ. ಲಾಜಿಕ್ ಇಷ್ಟೇ, ಸಕ್ಕರೆ ಬೇಗ ಹೊಟ್ಟೋಗುತ್ತೆ ಬಾಯಿಂದ, ಖಾರ ಬೇಗ ಹೋಗ್ಬಿಡುತ್ತೆ, ಉಪ್ಪು ನಿಧಾನ ಹೋಗೋದು ಬಾಯಿಂದ ಟೇಸ್ಟು. ಕಾಫಿ ಉಪ್ಪು ಹಾಕೊಂಡು ಮಾಡಿ ಕುಡಿದ್ಬಿಟ್ರೆ 1.5 hours ಏನು ತಿಂದಿದ್ರೆ ಬಾಯಿ ತುಂಬ ಕಾಫಿ ಘಮ ಹಂಗೇ ಇರುತ್ತೆ. ನಮಗೆ ಸಿಗ್ತಾ ಇದ್ದಿದ್ದೆ ಒಂದು ಕಾಫಿ, ಬೇರೆ ಏನೂ ಸಿಗ್ತಾ ಇರಲಿಲ್ಲ. ಹೊಟ್ಟೆ ತುಂಬಿದೇನೋ ಫೀಲಿಂಗ್ ಬರೋಕ್ಕೋಸ್ಕರ ಉಪ್ಪು ಹಾಕ್ಬಿಟ್ಟು ಕಾಫಿ ಕುಡಿತೀವಿ. ಸರಿ, ಸಿಹಿ ಕಹಿ ಚಂದ್ರ, ಸಿಹಿ ಕಹಿ ಉಪ್ಪು ಚಂದ್ರು ಮಾಡ್ಬಿಡ್ಬೇಕ್ರಿ. ಈಗ ನಾವು ದಿನ ರಾತ್ರಿ ಫ್ರೆಂಡ್ಸ್ಗೆಲ್ಲ ನಮ್ಮಲ್ಲಿ ಕುಡಿಯಕ್ಕೆ ಬಿಟ್ಬಿಡ್ತೀವಿ. ಅವರೆಲ್ಲ ಬಿಯರ್ ಬಾಟ್ಲ್ ಕುಡಿದ್ಮೇಲೆ ಎಣಿಸೋದು ಎಷ್ಟು ಬಾಟ್ಲ್ ಇದೆ ಅಂತ ಸಿಕ್ತು. ಸೊ ಇವತ್ತು 20 ಬಾಟ್ಲು ಅಂದರೆ 20 ರೂಪಾಯಿ ಗ್ಯಾರಂಟಿ. ಬಾಟ್ಲ್ ವಾಪಸ್ ಕೊಟ್ಟರೆ 1 ರೂಪಾಯಿ ಕೊಡ್ತಾರೆ. ಆ 20 ರೂಪಾಯಿಲಿ 1 kg ಅಕ್ಕಿ, ಒಂದಷ್ಟು ತರಕಾರಿಗಳು ಎಲ್ಲ ಆದರೆ ನಾಳೆ ಊಟ ಗ್ಯಾರಂಟಿ ಅಂತ ನಮಗೆ. ಹಿಂಗಿರುವಂಥ ಸಂದರ್ಭದಲ್ಲಿ ಒಂದಿನ ರಾತ್ರಿ ನಮ್ಮಪ್ಪ ಬಂದ್ಬಿಟ್ರು. ತಂದೆ ಸೂಪರ್ ಕರೆಕ್ಟ್. ರೂಮಲ್ಲಿ ಮಲಗಿಸ್ಬಿಟ್ಟೆ. ಮಂಚದ ಕೆಳಗಡೆ ಬಾಟ್ಲ್ಗಳಿದೆ. ಆ ಬಾಟ್ಲನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು ನಾವು, ಶಬ್ದ ಮಾಡದೇ ಇರೋಂಗೆ. ಅವ್ರು ನಿದ್ದೆ ಮಾಡ್ತಿದ್ರೆ ನಾವು ಲೈನಾಗಿ ಮಲ್ಕೊಂಬಿಟ್ಟು ಒಂದೊಂದೇ ಬಾಟಲ್ನ ಕೈಯಿಂದ ಕೈಗೆ ಅಲ್ಲಿ ತೊಗೊಂಡೋಗಿರೋದು. ಸುಮಾರು 30 ಬಾಟಲ್ ಶಿಫ್ಟ್ ಮಾಡಿದ್ದೀವಿ. ನಮ್ಮಪ್ಪ ನಿದ್ದೆ ಮಾಡ್ತಾನೇ ಇದ್ರು, ಗೊತ್ತಾಗಲಿಲ್ಲ ಪಾಪ ಅವ್ರಿಗೆ. ಏನಂದರೆ ಭಯ, ಬಾಟ್ಲ್ ನೋಡಿದ್ರೆ ನಾವು ಕುಡಿತೀವಿ ಅನ್ಕೊಂಡ್ಬಿಡ್ತಾರೆ ಏನೋ ಭಯ ನಮಗೆ. ನಾವು ಆ್ಯಕ್ಚುಲಿ ಕುಡಿತಾ ಇರಲಿಲ್ಲ, ಅದು ಬೇರೆಯವ್ರು ಕುಡಿಯೋಕ್ಕೆ ಬಿಟ್ಬಿಟ್ಟು ಆ ದುಡ್ಡಲ್ಲಿ ಜೀವನ ಮಾಡ್ತಿರೋದು. ಚೆನ್ನಾಗಿದೆ, ಈ ವಾದ ಚೆನ್ನಾಗಿದೆ. ನಂಬೋದು ಕಷ್ಟ, ಬಟ್ ಚೆನ್ನಾಗಿದೆ. ಹೇಳಿ ಹೇಳಿ, ನೀವು ಮುಂದುವರಿಸಿ. ನಾನು ಕಾಲೇಜ್ಗಳಲ್ಲಿ ದೊಡ್ಡ ಕಪ್ಗಳೆಲ್ಲ ಪ್ರೈಸ್ ಗೆದ್ದಿರೋದು. ಹೌದು. ಇವರು ನಾನು ಎಲ್ಲ ಸೇರ್ಕೊಂಡು ಎಲ್ಲ ಅದನ್ನ ಆಸ್ಟ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲಿ ಹಿಂಗಿಟ್ರು ಅಲ್ಲೊಂದು ಆಸ್ಟ್ರೇ ಇರಬೇಕು ಅಂತ. ಸಿಗರೇಟ್ ಅಲ್ಲಿ ಆಸ್ಟ್ರೇ ಇರಬೇಕು, ಆ ಥರ ಸಿಗರೇಟ್ಸ್ ಎತ್ತಿದ್ರು. ಬ್ಯಾಡ್ ಬಾಯ್ಸ್. ಆವಾಗ ಈಗ ನೋಡ್ತಿರೋ ಹುಡುಗರು ಏನೋ ಒಂದು ಒಳ್ಳೆ ಮೆಸೇಜ್ ಹೇಳ್ಬಿಡಿ ಕೊನೆಗೆ. ಅದೇ ನಾನು ಬೆಳಗ್ಗೆಲ್ಲ 5 ಗಂಟೆಗೆ ಎದ್ದು ವಾಕಿಂಗು, ಸಂಧ್ಯಾ ವಂದನೆ. ವೆರಿ ಗುಡ್. ಅದು ಸೋ ಮಚ್ ವೈ. ಸೊ ಸ್ವೀಟ್. ಏನು ನೋಡಿ ಎಂತ ಗೆಳೆತನ. ಈಗ ಅವರವರು ಎಲ್ಲರೂ ಸಾಧಕರು ಇನ್ ದರ್ ಓನ್ ರೈಟ್. ಇಟ್ಸ್ ಸೋ ಬ್ಯೂಟಿಫುಲ್. ಈ ತರ ವೇದಿಕೆಯಲ್ಲಿ ಇವೆಲ್ಲ ಸಿಗ್ತಾ ಇರೋದೇ ಬಹಳ ಖುಷಿ ಆಗ್ತಿದೆ. ನಿಮ್ ಗೆಳೆಯರನ್ನ ಸ್ಪೆಷಲ್ ಆಗಿ ಕರ್ಕೊಂಡ್ ಬಂದಿದ್ದೀವಿ. ನಿಮ್ ಗೆಳೆಯರಿಗೆ ಏನು ಅಡಿಗೆ ಮಾಡಾಕ್ತೀರ ನೀವು? ಗೆಳೆಯಂಗೆ ಒಂದು ಫಸ್ಟ್ ಕ್ಲಾಸ್ ಆಗಿರೋ ಸ್ವೀಟ್ ಮಾಡ್ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಬಡತನದಲ್ಲಿ ಒಂದಾಗಿದ್ವಿ, ಅವಾಗ ಬರೀ ಕಹಿ ತಿಂತಿದ್ವಿ. ಈಗ ಎಲ್ಲ ಸುಖವನ್ನ ಅನುಭವಿಸುವಂತ ದಿನಗಳನ್ನ ನೋಡ್ತಾ ಇದೀವಿ. ಸೊ ಆ ಯಶಸ್ಸನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅವನಿಗೊಂದು ಸ್ಪೆಷಲ್ ಆಗಿ 7 ನಿಮಿಷದಲ್ಲಿ ಒಂದು ಸ್ವೀಟ್ ಮಾಡ್ಕೊಡ್ತೀನಿ. ಓಕೆ ರೈಟ್, ಎಸ್ ಪ್ಲೀಸ್. ಈಗ ನಾವು ಮಾಡ್ತಾ ಇರೋದು ಒಂದು ಮ್ಯಾಜಿಕ್ ಹಲ್ವಾ ಅಂತ. ಮ್ಯಾಜಿಕ್ ಹಲ್ವಾ ಯಾಕೆಂದ್ರೆ ಇದೊಂದು ಸ್ವೀಟ್, ಇದಕ್ಕೆ ನಾನು ಸಕ್ಕರೆ ಹಾಕಲ್ಲ. ಅದು ಉಪ್ಪು ಹಾಕ್ತಿರಲ್ಲ, ಅದಕ್ಕೆ ಸ್ವೀಟ್ ಬರುತ್ತೆ. ಸರಿ, ಉಪ್ಪು ಹಾಕಿದ್ರು ಸ್ವೀಟ್ ಬರುತ್ತೆ. ಸರಿ. ಸೊ ಮ್ಯಾಜಿಕ್ ಹಲ್ವಾ ಸ್ವಲ್ಪ ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಹಾಲು ಕುದೀತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಕೋವಾ ಹಾಕ್ತಾ ಇದ್ದೀನಿ. ಇದಕ್ಕೆ ಬಾದಾಮ್ ಪೌಡರ್ ಹಾಕ್ತಾ ಇದ್ದೀನಿ.
ಮ್ಯಾಜಿಕ್ ಹಲ್ವಾ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಕೊನೆಗೆ ಹೌದಪ್ಪ ಅದು ಉಂಟಾನಪ್ಪ? ಉಂಟಾ? ರಮೇಶ್, ಮ್ಯಾಜಿಕ್ ಹಲ್ವಾ ರುಚಿ ನೋಡೋ ಧೈರ್ಯ ಮಾಡ್ತೀರಾ? ನನ್ಗೆ ಅದೇ ಭಯ ಸರ್. ಅಂದರೆ ಕಷ್ಟದಲ್ಲೂ ಸುಖದಲ್ಲೂ ಜೊತೆಗಿರೋಣ ಬಾರೋ. ಕಷ್ಟದಲ್ಲೂ ಸುಖದಲ್ಲೂ ಉಪ್ಪಲ್ಲೂ ಜೊತೆಗಿರ ಬನ್ನಿ. ನಿನ್ ಒಬ್ಬನೇ ಚೆನ್ನಾಗಿದ್ದು ಏನು ಸಾಧಿಸ್ತೀಯ? ಅಲ್ಲ, ತಿಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಮ್ಯಾಜಿಕ್ ಮಾಡಿ ಕಟ್ ಮಾಡಿದ್ರೆ ಎಲ್ಲರೂ ಬಾತ್ರೂಮಲ್ಲಿ ಇರೋಂಗಾಗ್ಬಿಟ್ರೆ. ಇವನು ಸುಮಾರು 4 ವರ್ಷ ನಾ ಮಾಡಿ ಅಡುಗೆನೇ ತಿನ್ಕೊಂಡು ಇವತ್ತು ಹೆಂಗೆ ಗಟ್ಟುಮುಟ್ಟಾಗಿದ್ದ ನೋಡು. ಸುಮ್ಮನೆ ಅವೆಲ್ಲ ಡೈಲಾಗ್ ಹೇಳ್ಬೇಡ. ಅದು ಫೈನಲಿ ಲಿಕ್ವಿಡ್ ಸಾಲಿಡ್ ಗ್ಯಾಸ್ ಆಗುತ್ತಾ ಸರ್? ಒಂದು ನಂಬಿಕೆ ಸರ್. ಸ್ಮೆಲ್ ಅಂತೂ ಭಾಳ ಚೆನ್ನಾಗಿದೆಯಪ್ಪ. ಇಲ್ಲ, ಅದಕ್ಕೆ 3 ಕಲ್ಲು ಇಟ್ಬಿಟ್ಟು ಉರಿ ಹಾಕ್ಬಿಟ್ಟು ಆಗಿದ್ರೆ ಬೇಗ ಆಗ್ತಿತ್ತೇನೋ ಅಂತ. ಅದು ಸ್ಟವ್ ಅಲ್ವಾ ಅಲ್ಲ, ಸೆಟ್ಟೆ ಉರ್ಕೊಳ್ಳುತ್ತೆ, ಪರವಾಗಿಲ್ವಾ? ಮ್ಯಾಜಿಕ್ ಅಲ್ವಾ? ಅವಾಗ ಮ್ಯಾಜಿಕ್ ಅಲ್ವಾ ಕುರಿತಾ ಇದೆ. ಚಂದ್ರು ಮನೇಲೆ ಮಾಡ್ಕೊಂಬಂದು ಇಲ್ಲಿ ತಿನ್ಸಿದ್ರೆ ಚೆನ್ನಾಗಿರ್ತಾ ಇತ್ತು. ಬಿರಿಯಾನಿ ಇವತ್ತೇ ಮಾಡಿದ್ದು ಹಳೇದು. ಆಗ ತಗೊಳಪ್ಪ, ನಿನಗೋಸ್ಕರ ಮಾಡ್ಕೊಂಬಂದಿರೋ ಬಿರಿಯಾನಿ. ವೆಜಿಟೇಬಲ್ಲು, ಬಟ್ ತಿಂದರೆ ನಾನ್ ವೆಜ್ ಬಿರಿಯಾನಿ ತಿಂದಂಗೆ ಇರುತ್ತೆ. ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಹೆಂಗೆ ಹುಡ್ತು ಗೊತ್ತಾ? ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಒಂದು 4-5 ಕೋಳಿಗಳು ಸೂಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವು. ಅವು ಬಿದ್ದ ತಕ್ಷಣ ಅದು ಚಿಕನ್ ಬಿರಿಯಾನಿ ಆಗೋಯ್ತು. ಆ ಥರನಾಗ ಈ ವೆಜಿಟೇರಿಯನ್ ಬಿರಿಯಾನಿ ಅಂದರೆ ಈ ವೆಜಿಟೇರಿಯನ್ಸ್ಗೆ ಬಿರಿಯಾನಿ ತಿನ್ನೋರನ್ನ ಬೈಯಕ್ಕೆ ಭಾಷೆ ಬೇಕಲ್ಲ. ಹೌದು, ವೆಜಿಟೇರಿಯನ್ ಬಿರಿಯಾನಿ ತುಂಬ ಕೆಟ್ಟ ಮಾತು. ಹಾಗೆಲ್ಲ ಈ ವೆಜಿಟೇರಿಯನ್ ಬಿರಿಯಾನಿ ಅಂತ ಇವ್ರು ನೋಡಿ ನನ್ನ ಮೇಲೆ ನಾವು ಕೋಪಕ್ಕೆ ವೆಜಿಟೇರಿಯನ್ ಬಿರಿಯಾನಿ ಮಾಡ್ಕೊಂಬಂದ. ಅಕ್ಕಿ ಚೆನ್ನಾಗಿದೆ. ನಾನು ಬಿರಿಯಾನಿ ಎಷ್ಟು ರೀತಿ ಅಂದರೆ ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬ ಬಿಸಿಲು ಕಾಲದಲ್ಲಿ ಒಂದು ಮೇಕೆನೋ ಕುರಿನೋ ಅಡ್ಡ ಬಂದರೆ ಕಾರ್ ನಿಲ್ಲಿಸ್ಬಿಡ್ತು. ಎಲೆ ಈ ಮೇಕೆ, ಯಾಕೆ ಈ ಬಿಸಿಲಿನಲ್ಲಿ ಇದೆಯಾ ನೀನು? ಇಲ್ಲಿ ಬಾ, ಈ ಮರದ ನೆರಳ ಕೆಳಗೆ ಹೋಗು, ತಂಪಾಗಿ ತಿನ್ನು, ಒಳ್ಳೆಯ ಕನಸುಗಳನ್ನು ಕಾಣು, ನಾಳೆ ರಂಜಾನ್. ಸ್ಪಾಯ್ಲ್ ಮೈ ಬಿರಿಯಾನಿ. ಒಂದ್ಸಲ ಬನ್ನಿ ಬಿರಿಯಾನಿ ಟೂರ್ ಕರ್ಕೊಂಡು ಹೋಗ್ತೀನಿ. ಬಿರಿಯಾನಿ ಹನುಮಂತಪ್ಪನ ಬಿರಿಯಾನಿ ಮೈಸೂರಿನಲ್ಲೇ, ಆಂಬೂರ್ ಬಿರಿಯಾನಿ ಅಂತ ಬರುತ್ತೆ. ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ಸ್ಟಾರ್ ಬಿರಿಯಾನಿ. ಮಧುರೈನಲ್ಲಿ ಅಂಗನ ಕಡೆ ಬಿರಿಯಾನಿ, ಹಂಸವಲ್ಲಿ ಬಿರಿಯಾನಿ, ದಿಂಡಿಗಲ್ನಲ್ಲಿ ತಲಪಾಕಟ್ಟೆ ಬಿರಿಯಾನಿ, ಇದು ರಾಜಸ್ಥಾನಲ್ಲಿ ಲಾಲ್ ಮಾಸ್ ಬಿರಿಯಾನಿ. ಸರ್ ನನಗೆ ಇದೆಲ್ಲ ವೀಕೆಂಡ್ ಬಿಟ್ಬಿಡ್ತೀನಿ ಸರ್. ಒಗ್ಗರಣೆ ಅಂತ ಒಂದು ಕಾರ್ಯಕ್ರಮ ಶುರು ಮಾಡ್ಬಿಡ್ತೀವಿ ಸರ್. ಈಗ ಎಷ್ಟು ಚೆನ್ನಾಗಿದೆ ಸರ್, ನೀವು ಹೇಳೋದೇ ಇಷ್ಟು ಚೆನ್ನಾಗಿದೆಯಲ್ಲ ಸರ್. ಹೇಳಿ ಸರ್. ಅದ್ಭುತ ಬಿರಿಯಾನಿ. ಅದರದೊಂದು ದೊಡ್ಡ ಜರ್ನಿನೇ ನಮ್ಮ ಜೊತೆ ಬರ್ಬೋದು. ನನ್ನ ಹೆಂಡತಿ, ನನ್ನ ಫ್ರೆಂಡ್ ಒಬ್ರಿದ್ರು ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಚೆನ್ನೈನಲ್ಲಿ ಒಂದು ಗರ್ಲ್ ಫ್ರೆಂಡ್ ಇಟ್ಕೊಂಡಿದ್ರು. ಅವ್ರು ನಮ್ಮ ಆಫೀಸಿಗೆ ಬರೋರು. ನನ್ನ ಮನೇಲಿ ಬಿರಿಯಾನಿ ಇಷ್ಟ, ಹೆಂಡತಿಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಅವ್ರು ಒಂದಿನ, ಪ್ರಕಾಶ್ ನೀನು ಕಾರ್ ಬೇಕು ಅಂದರು. ಯಾಕೆ ಸರ್? ಇಲ್ಲ, ನನ್ನ ಗರ್ಲ್ ಫ್ರೆಂಡ್ಗೆ ನಾನು ಬಿರಿಯಾನಿಗೆ ಸಾಮಾನು ಥರ ಕಳಿಸಿದ್ದೀನಿ. ಏನು ಸರ್ ನೀವು ಸ್ವಂತ ಕಾರ್ ಅವ್ರು ಕೊಟ್ಬಿಟ್ಟು ನಮ್ಮ ಕಾರ್ ಕೇಳಿದ್ರೆ ಆಟೋಲ್ಲಿ ಕಳ್ಸತ್ತಾನೆ. ಒಂದ್ಸಲ ಬಿರಿಯಾನಿ ತಿಂದೆ ಸರ್. ಸ್ಟ್ರೇಟಾಗಿ ನಾನು ಹೆಂಡತಿ ಹತ್ರ ಹೋದೆ. 1 ತಿಂಗಳು ಟೈಮ್ ಕೊಡ್ತೀನಿ, ಬಿರಿಯಾನಿ ಮಾಡೋದು ಕಲ್ತ್ಕೋ. ಇಲ್ಲದ್ರೆ ನನ್ನ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರಲ್ಲ, ಬಿರಿಯಾನಿಗೋಸ್ಕರ ಇಟ್ಕೊಂಡ್ಬಿಡ್ತೀನಿ. 1 ತಿಂಗಳಲ್ಲಿ ಕಲ್ತ್ಕೊಂಡು ಬಿರಿಯಾನಿ ಅವಳು. ನನಗೇನು ಬೇಡ ತಾಯೇ, ನಿನ್ನ ಕೈ ಮಾತ್ರ ಬೇಕು ನನಗೆ. ಒಂದು ಮನೆ ಮಾಡ್ಕೊಡ್ತೀನಿ ನಿನಗೆ, ನನಗೆ ಬಿರಿಯಾನಿ ಮಾಡ್ಕೊಡು ಸಾಕು. ಏನೇನೋ ಕಾರಣ ಕೇಳಿದ್ವಿ ಒಂದು ಲವ್ ಸ್ಟೋರಿಗೆ. ಈ ಥರ ಒಂದು ಕಾರಣ ಕೇಳಲಿಲ್ಲ ಸರ್. ವಿ ಮಿಸ್ಡ್ ಎ ಗ್ರೇಟ್ ಲವ್ ಸ್ಟೋರಿ ಸರ್. ಬಿರಿಯಾನಿ ಅಡಿಗೆ ಮಾಡ್ತಾರಲ್ಲ, ಬಾಂಡ್ ಟು ವೆರಿ ಗುಡ್ ಫ್ಯಾಮಿಲಿ. ಗೊತ್ತಾ? ವೆರಿ ಗುಡ್ ಫ್ಯಾಮಿಲಿ ದೇ ಆರ್ ಬಾಂಡ್ ಟು. ಅವರೇನೆ ಒಳ್ಳೆ ಬಿರಿಯಾನಿ ಮಾಡೋದು. ಇದು ಅದ್ಭುತನೇ. ಒಳ್ಳೆ ಫ್ಯಾಮಿಲಿನೇ, ಬಟ್ ಸ್ವಲ್ಪ ಕೆಟ್ಟ ಮಾತು ಕಲ್ತಿದ್ದೀರಿ ಅಷ್ಟೇ. ವೆಜಿಟೇಬಲ್ ಬಿರಿಯಾನಿ ಮಾಡಿ ಅಷ್ಟೇ ಹೊರತು ಸ್ವಲ್ಪ ಅವಾಚ್ಯ ಶಬ್ದಗಳಿಂದ ಒಂದು ಸ್ನೇಹವನ್ನು ನೀವು ಬೆಳೆಸ್ತಾ ಇದ್ದೀರಿ. ಅದನ್ನು ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಇದೆಯಲ್ಲ. ನಮ್ಮ ಕೆಲವರು ಹೇಳಿದ ಅಲ್ಲಿ ನೋಡೋ ಡಗಾರ್ ಬಂತಾರಲ್ಲ, ಒಳ್ಳೆ ಒಂದು ಒಳ್ಳೆ ಹೆಣ್ಣು ಮಗಳು ಬಂದ್ರು ಕನ್ನಡ ಅದು. ಹೌದು. ಡಗಾರ್ ಬಂತು ಅಂದ್ರೆ ಕೆಟ್ಟದಲ್ವಾ ಅದು? ಹೌದು. ಇನ್ಸಲ್ಟ್ ಅಲ್ವಾ ಹೆಣ್ಮಗಳಿಗೆ? ವೆಜಿಟೇಬಲ್ ಬಿರಿಯಾನಿ, ಡಗಾರ್ ಬಿರಿಯಾನಿ, ಅದನ್ನು ಚೆನ್ನಾಗಿ ಹೇಳ್ಬೋದು. ಸುಂದರಿ, ಆಹಾ, ಇದು ಹೇಳ್ಬೋದಲ್ಲ ಅವ್ರನ್ನ. ಮಟನ್ ಬಿರಿಯಾನಿ ತಿಂದ್ರೆ ತಿಂದಾದ್ಮೇಲೆ ಈ ಹಲ್ ಮಧ್ಯ ಮಟನ್ ಸಿಕ್ಕಾಕತ್ತೆ ಸರ್. ಸ್ವಲ್ಪ ಈ ಕಡೆ ಬನ್ನಿ ಸರ್. ಒಗ್ಗರಣೆ ಕಾರ್ಯಕ್ರಮ ಹಲ್ ಮಧ್ಯ ಸಿಕ್ಕಾಕೊಂಡಾದ್ಮೇಲೆ ನಾಲ್ಗೆ ಹೇಳುತ್ತೆ ಅಂತ, ಬೆರಳು ಹೋಗುತ್ತೆ, ಬ್ರೈನು ಬೆರಳಿಗಿರುತ್ತೆ, ಬೆರಳಿಗೆ ಸಿಗಲ್ಲ ಅದು. ಹೌದು. ಬೆರಳು ಮತ್ತೆ ನಂಗೆ ಸಿಗ್ತಾ ಇಲ್ಲ ಅಂತ ನಾಲ್ಗೆ, ಮತ್ತೆ ನಾಲ್ಗಳಿ ಬಡ್ಡದ ಅಲ್ಲೇ ಇದೆ ಕೊಡು ಅಂತ ಆ ಮೆಲ್ಕ್ ಹಾಕೋದೀಗ ಆ ಲಿಂಗ್ ಅದು. ಸೊ ಇಟ್ ಇಸ್ ಎ ಗ್ರೇಟ್ ಫುಡ್. ಅದು ಒಂಥರ ಕಂಪ್ಲೀಟ್ ಫುಡ್. ಅದು ಒಳ್ಳೆ ಕುರಿಗಳೆಲ್ಲ ಏನಂದರೆ, ದೇವಲೋಕದಲ್ಲಿ ದೇವತೆಯರ ಈವ್ನಿಂಗ್ ನಡೆದು ರಂಭಾ ಉರ್ವಶಿ ಮೇನಕೆಯವರು
ನೆಕ್ಸ್ಟ್ ಡೇ ಪಾರ್ಟಿನಲ್ಲಿಲ್ಲ. ಅವರು ಇಂದ್ರ ಕೇಳಿದ್ರೆ ಇಲ್ಲ, ಏನೋ ಶಾಪ ತಗೊಂಡು ಕೆಳಗೋಗ್ಬಿಟ್ಟಿದ್ದಾರೆ. ಅಯ್ಯೋ ಇವತ್ತು ಪಾರ್ಟಿಗೆ ಬೇಕಲ್ಲ ಅಂದ್ರೆ, ಅಯ್ಯೋ ಸರಿ ಶಾಪಕ್ಕಾದ್ರೆ ಶಾಪ ವಿಮುಕ್ತಿ ಇರ್ಬೇಕಲ್ಲ. ಅವರು ಕುರಿಗಳಾಗಿ ಶಪಿಸಲ್ಪಟ್ಟಿದ್ದಾರೆ. ಅವರನ್ನ ಪ್ರಕಾಶ್ ರೈ ಅವರು ತಿಂದ್ರೆ ಶಾಪ ವಿಮುಕ್ತಿಯಾಗಿ ಅಲ್ಲಿ ಹೋಗ್ತಾರೆ ಅಂತ. ಹಾಗಾಗಿ ನಾವು ರಂಭೆ ಊರ್ವಶಿ ಮೇನಕೆಯರನ್ನೆಲ್ಲ ಅಲ್ಲಿ ಕಳಿಸ್ತಿದೀವಿ ಅಂತ. ಅಷ್ಟೇ, ಅಷ್ಟೊಂದು ನೋಬಲ್ ಇದೆಯಾ ಸರ್ ಇಂಟೆನ್ಷನ್? ತುಂಬಾ ಒಳ್ಳೆ ಕೆಲಸ, ಇಟ್ಸ್ ಸೋಷಿಯಲ್ ಸರ್ವಿಸ್. ಸರ್ ತುಂಬಾ ಒಳ್ಳೆ, ಅಷ್ಟೊಂದು ನೋಬಲ್ ಥಾಟ್ ಇದೆ ಹಿಂದೆ ಅಂತ ಗೊತ್ತಿದ್ರೆ. ಅದು ರಂಭೆ ಊರ್ವಶಿ ಮೇನಕೆ ಅಂದ್ರೆ ಇದೆಯಾರು ಸರ್? ಶೂರ್ಪನಖಿ, ಎಣ್ಣೆ, ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್. ಸ್ವಲ್ಪ ಅದು ನೋಡಿ ಸರ್, ರಂಭೆ ಊರ್ವಶಿನ ಹಿಡಂಬೇನ. Three heroines in one dish, sir. 3 in 1. Urvashi and Menaka, all 3 in it. All 3? 100%. ರಂಭೆ ಊರ್ವಶಿ ಮೇನಕ. ಅಯ್ಯೋ ರಮ್ ಅಲ್ವಾ ಸರ್ ಅದು? ಸೂಪರ್ ಹಿಟ್ ಸರ್. ಅಯ್ಯೋ ರಮ್ ಅಲ್ವಾ? ಸೂಪರ್ ಹಿಟ್. ಅದು ಆ ಬೀಜ ಹೇಳ್ಬೇಕಲ್ಲ, ಗೋಡಂಬಿ, ಆ ಹುರಿದು ಗೋಡಂಬಿ ಟೇಸ್ಟ್ ನಾಲ್ಗೆ ಬರ್ತಾರೆ. ನಾಲ್ಗೆ ಹತ್ರ ಸಿಗಾಕೊಂಡು ಇದೆಲ್ಲ ಸಿಗಾಕೊಂಡು, ಬಿರಿಯಾನಿನೆಲ್ಲ ಸಿಗಾಕೊಂಡು. ಇದೆಲ್ಲ ಸ್ವೀಟ್ ಮಧ್ಯ ಆ ಹುರಿದಿರೋ ಗೋಡಂಬಿ ಕಹಿ ಈ ಎಡ್ನಲ್ಲಿ ಸಿಗುತ್ತೆ ನೋಡಿ. ಅದು ಅಂದ್ರು ರಿಯಲಿ ಅವನಂತರು ಸತ್ಯ. ಭಾಸ್ಕರ್ ಜಿ ಬನ್ನಿ. ಪ್ರಕಾಶ್ ರಾಯ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಪ್ರಕಾಶ್ ಅವರೇ, ಅಫ್ಕೋರ್ಸ್ ನೀವು ಮಾಡುವಂಥ ಆ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ನೀವು ಪ್ರೊಡ್ಯೂಸ್ ಮಾಡಕ್ಕೆ ಹೊರಟಾಗ, ನೀವು ಡೈರೆಕ್ಟ್ ಮಾಡಕ್ಕೆ ಹೊರಟಾಗ ಒಳ್ಳೆ ಅಭಿರುಚಿ ಇರುವಂಥ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಹೌ ಡಿಡ್ ದ ಹೋಲ್, ಈ ಪ್ರೊಡಕ್ಷನ್ ಐಡಿಯಾ ಹೇಗೆ ಶುರು ಆಯ್ತು ನಿಮಗೆ? ನಾವು ನಮ್ಮ ಸಾಧ್ಯತೆಗಳನ್ನು, ಅದರ ಪರಿಧಿಗಳನ್ನು ದಾಟ್ತಾ ಹೋಗ್ಬೇಕು. ನಟನಾದ ತಕ್ಷಣ ಒಳ್ಳೆಯ ಚಿತ್ರಗಳನ್ನು ಮಾಡಬೇಕು. ಒಳ್ಳೆಯ ಚಿತ್ರಗಳನ್ನು ಮಾಡೋದು ಅನ್ನೋದಕ್ಕಿಂತ ನಾನು ಇಷ್ಟಪಡುವಂಥ ಕೆಲವು ಚಿತ್ರಗಳನ್ನು ಮಾಡಬೇಕು. ಸಿನಿಮಾದಿಂದ ಪಡೆದಿದ್ದೀನಿ, ಸಿನಿಮಾಗಳನ್ನು ಮಾಡಬೇಕು ಅಂತ. ಆ್ಯಂಡ್ ಐ ಲವ್ ದಟ್ ಹೋಲ್ ಪ್ರಾಸೆಸ್. ಒಂದು 20 ಸಿನಿಮಾಗಳು ನಿರ್ಮಿಸಿದ್ದೇನೆ. ನನ್ನ ನಂಬಿಕೆ ಇರುವಂಥ ಸಿನಿಮಾಗಳಿಗೆ ತಯಾರಿಸುವಂಥ ಒಂದು ಶಕ್ತಿ ಇದೆ ನನಗೆ. ಲೆಟ್ ಮಿ ಡೂ ಇಟ್. ಆಗಿ ಶುರುವಾಗಿದ್ದ ಆ ಪ್ರಯಾಣ. ರೈಟ್. ಪ್ರೊಡ್ಯೂಸರ್ ಆಗಿ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರ್ಸು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ. ಐ ಆಮ್ ಸಾರಿ, ಐ ಕಾಂಟ್ ಸ್ಪೀಕ್ ಕನ್ನಡ, ಸೊ ಐ ವಿಲ್ ಸ್ಟಿಕ್ ಟು ಮೈ ಇಂಗ್ಲೀಷ್. As a producer, he's every director's dream, you know. I mean, he gave me absolute creative freedom. Once he heard the story, after that, you know, if he likes it, that's it. To every film with complete freedom, which is the most important thing for a director. அழகியத்தின்னு ஒரு படம் பண்ணும்போது அதுக்கு நான் வசனம் எழுதினேன் இவங்களுக்கு. இன்றைக்கி கூட ஒரு அழகான, ஒரு எளிமையான, அழகான படம் அது. அதுக்கப்புறம் மொழி பண்ணோம், அது எல்லாருக்குமே தெரியும். அது பெரிய ரீச் ஆனிச்சு. பெரிய மரியாதையும் எல்லாம், ஒரு பெரிய கௌரவம் எங்களுக்கு சம்பாதிச்சு கொடுத்தது. சினிமா மேலே எங்களுக்கு ஒரு மிகப்பெரிய நம்பிக்கையும் ஒரு பெரிய ஒரு ஆறுதலாகவும் இருந்தது அந்த சினிமா எங்கள் எல்லாருக்குமே. Since then, you know, after Arigeti, then we did Mozhi, we did Abhiyam Nanum, we did Payanam, we did Gauravam, so many beautiful films together. வெற்றி தோல்வியெல்லாம் எல்லாருக்கும் சகஜமான விஷயங்கள் தான். அதில் ரொம்ப கான்சன்ட்ரேட் பண்ண மாட்டாங்க பிரகாஷ். அதில் வர்ற பெயின் எல்லாம் ஒரு அனுபவமாக எடுத்துக்கிற அளவுக்கு ஒரு முதிர்ச்சி வந்து போச்சு. ರಾಧಾ ಮೋಹನ್ ವಿಜಯ ಬ್ರಿಲಿಯಂಟ್ ರೈಟರ್ ಅವರು. ಆ್ಯಂಡ್ ಅಫ್ಕೋರ್ಸ್ ಅವರು ಒಂದು ಬೆಳ್ಳಿತೆರೆದ ಒಂದು ಸಿನಿಮಾ ಡೈರೆಕ್ಟ್ ಮಾಡಿಸಿದೆ ಅವ್ರ ಹತ್ರ. ರಾಧಾ ಮೋಹನ್ ಇಸ್ ಅ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟ್ ಇನ್ ತಮಿಳ್ ಸಿನಿಮಾ. ನಾನು 5 ಸಿನಿಮಾಗಳನ್ನ ನಿರ್ಮಾಣ ಮಾಡಿದೆ ಆತನ ಜೊತೆ. ಇನ್ನೊಬ್ಬ ಒಂದು ಒಳ್ಳೆ ಕಥೆ ಹೇಳಿದಾಗ ಅವನು ಅದನ್ನು ನೋಡೋ ರೀತಿ, ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವತ್ತು ಆ ಮೊಳಿ ಅನ್ನೋ ಸಿನಿಮಾಲಿ ನಾನು ಮತ್ತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಜೀವನದ ಆ ಕ್ಷಣದಲ್ಲಿ ನನಗೆ ತುಂಬ ಸಂತೋಷವನ್ನು ಕೊಟ್ಟ. ಆ್ಯಂಡ್ ಇಟ್ ಹಸ್ ಎನ್ರಿಚ್ಡ್ ಮೀ. And they are wonderful talents. ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಲ್ಲ, they together we worked into a beautiful film. And of course, Prakash, ನಾನು ನಿಮ್ಮ ಇಂಟರ್ವ್ಯೂ ಓದಿದೆ, which is very interesting. You said ಸಿನಿಮಾ ನನ್ನ ಲೈಫ್ನ 5% ಅಷ್ಟೇ, 95% ನನ್ನ ಪರ್ಸನಲ್ ಲೈಫ್ ಅಂತ. ನಟನಾಗೋದು, ನಿರ್ದೇಶನ, ಅದು ಇಟ್ ಇಸ್ ಜಸ್ಟ್ 5% ಅಷ್ಟೇ. ಅದು ಅದರ ಹಿಂದೆ ಒಂದು ಬದುಕಿದೆಯಲ್ಲ. ನನ್ನ ತಾಯಿಗೊಬ್ಬ ಮಗನಾಗಿ, ನನ್ನ ಮಕ್ಕಳಿಗೊಬ್ಬ ತಂದೆಯಾಗಿ, ನನ್ನ ಹೆಂಡತಿಗೆ ಗಂಡನಾಗಿ, ಒಬ್ಬ ಪ್ರಜೆಯಾಗಿ, ಇವತ್ತಿನ ಸಿಚುವೇಶನ್ನಲ್ಲಿ ಒಬ್ಬ ರಾಜಕೀಯ ಪ್ರಜ್ಞೆ ಇರುವಂಥವನಾಗಿ, ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದವಂತನಾಗಿ, ಒಬ್ಬ ಮನುಷ್ಯ ಅದನ್ನಲ್ಲ, ಮನುಷ್ಯ ಮುಖ್ಯ. ಈ ಮನುಷ್ಯ ನಟ ಕೂಡ ಅನ್ನೋದು ಮುಖ್ಯನೇ ಹೊರತು ಇವನೊಬ್ಬ ನಟ ಅನ್ನೋದು ಮುಖ್ಯ ಅಲ್ಲ. ಇಟ್ ಈಸ್ ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಇನ್ನೊಬ್ಬರು ತಾನೇ ಅದು. ಬಟ್ ಐ ಆಮ್ ಗುಡ್ ಅಟ್ ಇಟ್. ಬಟ್ ಅದು ಗುಡ್ ಅಟ್ ಇಟ್ ಕಾರಣ ಆಗಬೇಕು ಅಂದರೆ 95% ಯು ಶುಡ್ ಬಿ ಎ ಹ್ಯೂಮನ್ ಬೀಯಿಂಗ್. ವಾಟ್ ಈಸ್ ಇಂಪಾರ್ಟೆಂಟ್ ಆನ್ ದಿಸ್ ಅರ್ತ್ ಈಸ್ ಟು ಲಿವ್ ಆಸ್ ಎ ಹ್ಯೂಮನ್ ಬೀಯಿಂಗ್. ನಿಮ್ಮ ಈ
ವೃತ್ತಿ ಜೀವನದ ಹೊರಗೆ ನಿಮ್ಮ ವೈಯಕ್ತಿಕ ಜೀವನ ಹೇಗಿತ್ತು ಅನ್ನೋದನ್ನ ಹೇಳಕ್ಕೆ ನಿಮಗೆ ಬಹಳ ಬಹಳ ಹತ್ತಿರವಾದ ಒಬ್ರು ಮಾತಾಡಿದ್ದಾರೆ, ಕೇಳಿ. உங்களோட ஆசை படம் ரிலீஸ் ஆன உடனே என்னோடய ஃப்ரெண்டு வாணி அவள் எனக்கு ஃபோன் பண்ணி கேட்ட ஃபஸ்ட்டு கொஸ்டின் வந்து, உன் புருஷன் படம் பார்த்துட்டு ஆசை ரொம்ப பயமாக இருந்தது, நிஜமாவே அப்படி தானா, இல்லை உங்ககிட்ட அன்பாக இருக்காரா, எதாக இருந்தாலும் என்கிட்ட சொல்லுன்னா. எனக்கு சிரிப்பு வந்தது அவங்களெல்லாம் கேட்கும் போதெல்லாம். உண்மையிலே நான் சொன்னேன், இல்லை வாணி, அது வேறு இது வேறு, அந்த வாழ்க்கை தனி, இந்த வாழ்க்கை தனி. அதில் ரொம்ப நினச்சி எல்லார்கிட்டையும் சொல்லி சிரிக்கிறது வந்து, என்னோடய ஃபஸ்ட்டு குழந்தை வந்து ஆம்னா பெண்ணா அப்படின்னு நீங்கள் தெரிஞ்சுக்கணுன்னு ரொம்ப க்யூரியாசிட்டியாக இருந்தீங்க. கடைசியாக டெலிவரிக்கு முன்னாடி ஒரு ஸ்கேன் பண்ணும்போது நீங்களும் கூடவே வந்தீங்க. நான் இந்த வாட்டி கண்டிப்பாக கேட்டே தீரணும்னு வந்து கேட்ட உடனே நீங்கள் எவ்வளோ கேட்டீங்க அந்த டாக்டர் ஆனால் சொல்லவே இல்லை. ஆனால் ஒரே ஒரு இன்ட்டு மட்டும் கொடுத்தாங்க, உங்களுக்கு நீங்கள் இந்த குழந்தை பிறந்தோடனே மகாலட்சுமி வந்து உங்கள் வீட்டுக்கு வந்துடுவா அப்படின்னு சொன்னீங்க. நீங்கள் உடனே பயங்கர குஷி ஆகிட்டு கார் எடுத்துகிட்டு ரோட்டில் வந்தீங்க. நடு ரோட்டில் காரை நிறுத்திட்டு, எனக்கு பொண்ணு பிறக்க போகிறா, எனக்கு பொண்ணு பிறக்க போகிறா அப்படின்னு நீங்கள் கத்தி அந்த ரோட்லேயே டிராஃபிக் ஜாம் பண்ணிட்டீங்க. நிச்சயமாகவே அதெல்லாம் இப்போது என் ஃப்ரெண்ட்ஸ் கிட்டெல்லாம் சொல்லி சொல்லி சிரிச்சுக்கிட்டே இருப்பேன் நான். சூர்யாவை நம்ம 2 பேரும் ஒன்றா தான் இழந்தோம். 2 பேருக்குமே இழப்பு ஜாஸ்தி. ஆனால் நீங்கள் அடிக்கடி சொல்லுவீங்க, என்னோட அவளுக்கு தான் இழந்தா நிறையா, ஏன்னா அவள் தான் சுமந்து பெற்றிருக்கா, அவளுக்கு நான் கூடவே இருக்கணுன்ட்டு உங்களோட ஷூட்டிங்ஸு எல்லாத்தையும் கேன்சல் பண்ணிவிட்டு என் கூட இருந்திருக்கீங்க. என்னால் கண்டிப்பாக சூர்யாவை மறக்க முடியாது. அந்த டைமில் நீங்கள் கொடுத்த ஆறுதல் வேறு விதமாக என்னை கொண்டு செல்லாமல் என்னை ஒரு அமைதியான நிலைமைக்கு வச்சுருந்ததுன்னு தான் நான் சொல்லணும் உங்களுக்கு. ಅವನು ಒಂದು ಒಳ್ಳೆ ಫ್ರೆಂಡ್ ಸಿದ್ಧಾರ್ಥ ನನಗೆ. ನೋಡಿ, ಮಗ 5 ವರ್ಷ ಗಾಳಿಪಟ ಹರಿಸ್ತಿದ್ದ, ತೀರ್ಕೊಂಡ. ನನಗೆ ಆ ಕ್ಷಣದ ನಂತರ ಇನ್ನು ದೊಡ್ಡ ನೋವು ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರಾಬಬಲಿ ಐ ಸೆಡ್ ಐ ಆಮ್ ರಿಚರ್ ಇನ್ ಪೇನ್ ಟು. ಅವನಿಲ್ಲ ಅನ್ನೋ ನೋವು, ಬಟ್ ಅವನು ಕೊಟ್ಟ ಸಂತೋಷ, ಅವನ ಜೊತೆಗಿನ ಒಂದು ಗೆಳೆತನ, ಅವನು ನನ್ನ ಎಷ್ಟೋ ಕ್ಷಣಗಳನ್ನು ಅರ್ಥಪೂರ್ಣವಾಗಿ ಮಾಡಿದ್ದಾನೆ. ಆ ನೋವನ್ನು ಮಾತ್ರ ನೆನಪು ಮಾಡಿಕೊಂಡು ಅದ್ರ ಬಗ್ಗೆ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹಿ ಹಸ್ ಗಿವನ್ ಮೀ ಸೋ ಮಚ್ ಆಫ್ ಜಾಯ್ ಇನ್ ಮೈ ಲೈಫ್. ಹಿ ಹಸ್ ಮೇಡ್ ಮೀ ಅ ಫಾದರ್. ಆ್ಯಂಡ್ ಆಕೆ ನನ್ನ ಹೆಂಡತಿ, ಐ ಆಮ್ ಪ್ರೌಡ್ ದಟ್ ಐ ವಾಸ್ ವಿತ್ ಹರ್. ಆ್ಯಂಡ್ ಥ್ಯಾಂಕ್ಸ್ ಲತಾ ಫಾರ್ ರಿಮೆಂಬರಿಂಗ್ ದ್ಯಾಟ್. ಶಿ ಇಸ್ ಅ ಸ್ಟ್ರಾಂಗ್ ವುಮನ್, ಅ ವಂಡರ್ಫುಲ್ ವುಮನ್. ರಿಯಲಿ ದ ಮೋಸ್ಟ್ ಟ್ರಬ್ಲಿಂಗ್ ಥಿಂಗ್, ಯಾವ ಪೇರೆಂಟ್ಗೂ ಆಗುವಂಥ ವಿಷಯ ಅದೇ. ಆಗಬಾರ್ದು. ಕೀಪ್ ಮೂವಿಂಗ್, ಲೈಕ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ. ಬಟ್ ದೆನ್ ಅಫ್ಕೋರ್ಸ್ ದರ್ ಇಸ್ ಅನದರ್ ಜಾಯ್ ಇನ್ ಯುವರ್ ಲೈಫ್. ನಿಮ್ಮ 2 ಹೆಣ್ಮಕ್ಳು, ಒಬ್ಬರು UK ಸ್ಟಡಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಅವರು? ನನ್ನ ಮಗಳು ಲಂಡನ್ನಲ್ಲಿ ಓದ್ತಿದ್ದಾಳೆ. ಅವಳಿಗೆ ಪೇಂಟಿಂಗ್ ಇಷ್ಟ, ಹಾಡೋದು ಇಷ್ಟ. 2ನೇ ಹುಡುಗಿ ಏನು ಮಾಡ್ತಿದ್ದಾಳೆ? ಅವಳು ಚೆನ್ನಾಗಿ ಹಾಡ್ತಾಳೆ. ಈಗ 7ನೇ ಕ್ಲಾಸು. ನಾನು ನೋಡಿದಾಗ ಭಾಳ ಪುಟ್ಟದಾಗಿದ್ರು ಮಕ್ಕಳು, ಈಗ ಬೆಳೆದಿರ್ಬೇಕು. ವಾಟ್ ಇಷ್ಟ ಇಟ್ಟಿರ್ತಾಳೆ ಈಗ? ಚಿಕ್ಕವಳು ಇಷ್ಟಿದ್ದಾಳೆ. ಹಂಗೆ ರೀ ಸರ್, ನೋಡೋಣ, ಬಾ ನೋಡೋಣ. ಮೇಘೋ, let's check if the height is correct. When did you come? You rowdy, you didn't tell me. Huh? Darling, my darling. When did you come? Who came with you? Mama came with you? How did you come? How did you come? ಕಳ್ಳಿ ಹೇಳಲ್ಲ. You are looking so beautiful. ತಗರಜ. Now, over to you. ಪ್ರಪಂಚ ಎಲ್ಲ ನನ್ನ ರೌಡಿ ಅಂತ ಹೆದರ್ತಾ ಇದೆ. ನೀವು ಸ್ವಲ್ಪ ಹೆದರಿದ್ರೆ ನನ್ನ ಇಮೇಜ್ ಉಳಿಸ್ಕೊಂಡು ಸಂಬಳ ಕಮ್ಮಿ ಮಾಡ್ಬಿಡ್ತಾರೆ. ದಯವಿಟ್ಟು ಹೆದರ್ರಮ್ಮ ಅಂತಾರ ಮನೇಲಿ. ಇವ್ರಿಗೆ ಏನು ಆದ್ರೆ ನನ್ನ ಹೆಸರು ಹೇಳಿದ್ರೆ ಸಹ ಕೆಲಸ ಆಗ್ಬಿಡ್ತದೆ. ಏನಪ್ಪ? ವಾಟ್ ರೆಡಿ? ಕಮ್. I want to tell you something. ಓಕೆ. ಅಪ್ಪ, నువ్వు ನನಗೆ ತುಂಬ ಇಷ್ಟ. ಅರೆ ವಾ, ಕ್ಯಾ ಬಾತ್ ಹೈ ಯಾರ್. 3 ಭಾಷೆ ಹೇಳ್ಬಿಟ್ಟು. నువ్వు ನನಗೆ ತುಂಬ ಇಷ್ಟಂ ತಮಿಳು.
ನಂತರ ಒಂದು 5-6 ಭಾಷೆ ಕಲ್ತ್ಕೊಂಡ್ರೆ ಒಳ್ಳೇದು ಮಕ್ಕಳು. ಪಂಚಭಾಷಾ ತಾರೆ ಮಗು ಅದು. So sweet. Thank you so much. I forgot to tell you something. I love you. I love you. I love you too. ನಾನು ರಾಕ್ ಸ್ಟಾರ್. Yeah, she looks like one. She is my energy. And Papa says you sing beautifully. Yes. Let's sing a song for you. Can we listen to your song? Yeah. Yeah, we can. Can you hear my heartbeat? Tired of feeling near enough. I close my eyes, tell myself that my dreams will come true. There'll be no more darkness when you believe in yourself. You are unstoppable. Where your destiny lies, dancing on the blade, you set my heart on fire. Don't stop us now, the moment of truth. We were born to make history. We'll make it happen, we'll turn it around. Yes, we were born to make history. Whoa, that's Wow, my rock star. We just wanted to give you a birthday gift. Putti Bandlo, thank you for coming, darling. Thank you so much. And then ನಿಮ್ಮ ಮೊದಲನೇ ಮಗಳು ಅಲ್ಲಿಂದ ಒಂದು ಮೆಸೇಜ್ ಕಳಿಸಿದ್ರು ನಿಮಗೆ, ಕೇಳ್ತೀರಾ? ಪೂಜು ಕಳ್ಳಿ ನೆನ್ನೆ ಮಾತಾಡದ್ಲೋ ನೋಡಿ. Pooju has sent a message from UK. Hi, Daddy. Thank you for being by my side all the time, making me happy, cracking up jokes, encouraging me whenever I feel sad. Whenever you're not there, I miss you a lot. Thank you for getting me all the things I wished for, especially your iPhone 6. As a father, I think you are kind, generous, and supportive. I admire your open-mindedness and how you can face any problem that comes your way. And hopefully in time, I will learn how to do the same, and you will be there to guide me. And I would just like to thank you for being such an amazing, understanding, fun father. And I love you. Wow. Love you. I'm really excited that you're turning 52. Congratulations. Happy birthday, Daddy. Love you. Thank you. She didn't tell me. She told you What? that she wished me from London. I don't know. You both are very rowdies, huh? You can keep secrets from Dad. Thank you so much. Come, Raja. ನಾನು ಭಾಳ ಇಲ್ಲಿ ವೆರಿ ಸ್ವೀಟ್ ಅಂತ ಅನ್ನಿಸ್ತಾ ಇರೋದು. ನಿಮ್ಮ ಹೆಂಡತಿ ಲಲಿತಾ ಅವ್ರು ನಿಮ್ಮ ಬಗ್ಗೆ ಮಾತಾಡಿದ್ದು, ಆ ಫ್ರೆಂಡ್ಶಿಪ್ ನೀನು ಮೇಂಟೈನ್ ಮಾಡ್ತಿರೋದು, ಹುಡುಗಿ ಬಂದಿದ್ದು. ಏನಾಗುತ್ತೆ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯ ಕೆಲವು ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಪಾಸಿಬಲ್. ಸುಳ್ಳು ಹೇಳಿ ಬದುಕೋದ್ರಲ್ಲಿ ಅರ್ಥ ಇಲ್ಲ ಆಕೆಗೂ ನನಗೂ. ಹಾಗಂತ ನನ್ನ ತಾಯಿ ಅವಳನ್ನು ಬಿಡಲಿಲ್ಲ, ನನ್ನ ಮಕ್ಕಳು ಅವಳನ್ನು ಬಿಡಲಿಲ್ಲ. ಇದು ನಮ್ಮಿಬ್ಬರ ತುಂಬ ಪರ್ಸನಲ್ ಆದ ವಿಷಯ. ಆ್ಯಂಡ್ ಜೊತೆಗಿರೋಕ್ಕಾಗಲ್ಲ ಅಂತ ತಕ್ಷಣ ಸಪ್ರೇಟ್ ಆದ್ವಿ. ಆ್ಯಂಡ್ ವಿ ಆರ್ ಗುಡ್ ಫ್ರೆಂಡ್ಸ್ ನಾವು. ನನ್ನ ಮಕ್ಕಳಲ್ಲಿದ್ದಾರೆ, ನನ್ನ ತಾಯಿ ಅವಳೇ ಸೊಸೆ, ಇನ್ನೊಬ್ಬಳ ಈಗ ಬಂದಿರೋ ಫೋನಿನ ಒಪ್ಕೊಳ್ತಾರೆ ಅವರು. ಆ್ಯಂಡ್ ಶಿ ವಿಶಸ್ ಮೀ ವೆಲ್, ಐ ವಿಶ್ ಹರ್ ವೆಲ್, ಆ್ಯಂಡ್ ವಿ ಆರ್ ಆಲ್ ವಂಡರ್ಫುಲ್. ಆ್ಯಂಡ್ ಐ ಹರ್ಡ್ ಪೋನಿ ಆ್ಯಂಡ್ ಯುವರ್ ಕಿಡ್ಸ್ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಅವರು ಗ್ರೇಟೆಸ್ಟ್ ಫ್ರೆಂಡ್ಸು. ಪೋನಿ ಸೇಸ್ ಐ ಹ್ಯಾವ್ 3 children. ಐ ಹ್ಯಾವ್ ಅ ಸನ್ ಆ್ಯಂಡ್ 2 daughters. ಐ ಡೋಂಟ್ ನೀಡ್ ಚಿಲ್ಡ್ರನ್. ವಂಡರ್ಫುಲ್, ರೈಟ್. ಪೋನಿ ವರ್ಮಾ ಅವರು ನಮ್ಮ ಶೋಗೆ ಈ ವಿಡಿಯೋ ಬೈಟ್ ಕಳ್ಸಿಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾರೆ ಪ್ರಕಾಶ್ ಅವ್ರ ಬಗ್ಗೆ? I was shooting for a film for Puri Jagannath, and Puri gave me his DVD. Please see my films. And I saw the film. I saw you in it. An old man. You're playing Ravi Teja's father. Puri, who's that actor? And Puri tells me, that actor, Ravi Teja. Not that. That old man. Who's he? He's too good. So then I remember Nag giving your introduction to me that, you know, he's such a fabulous actor from South India. He's good with any character he plays. So I was like, well, that's like really commendable. I was very impressed. Then I see you walking on the set with full style and all like this. You walk in and my assistant tells me, madam, he's the same, that old man you saw. Acha, but ye to itna, he's not that old. He's a young fellow. And that was so... when I spoke to you, you were so much of fun and, you know, you were so different. You were very different from other people I was meeting. So, you know, definitely there was one strike
in the heart happened. Something about you which I really liked. If I'm going to say that my proposal was so dreamy and so romantic, we were shooting in Austria. You left for Venice before me, and you told your people to get me to Venice once I finished my shoot. When I came from the river and I saw you there on the platform with rose in your hand, and when I stepped out and you proposed me, I mean, I don't think so koi aur bhi mere badle hoti to na bol pati. It was impossible to say no, because you made it so beautiful and you made it like one Cinderella story for me. You know, it was no way I could refuse it. That's what it's one of my most memorable time of my life. It's been 7 years we are married. Not a single day I wake up as your wife. I still wake up as your friend and as your lover. And we have a beautiful baby together, Vedant, who's half of me and half of you. You are like a magician in next to him, you know. I mean, sometimes I feel, I think you are his mother. You would have kept him 9 months in your womb, not me, because every time he looks at you and he's like, my God, he's like going crazy. Your qualities are very rare to find, and I'm really, really very blessed to have you in my life. This is a platform where I would really like to confess this, and till my last breath, I want to see you when I wake up. You're so important to me. She is a darling, and Pony in my life, ನನಗೆ she reduced 10 years in my life. She made me romantic all over again. She is a wonderful human being, a wonderful person, ಬಹಳ ದೊಡ್ಡ choreographer. But what I like about her is she is down to earth, she is simple. ಅವಳಿಗೆ ಬಂಗಾರ ಇಷ್ಟ ಅಲ್ಲ, ನಂತರ ಇನ್ನೇನೂ ಇಷ್ಟ ಅಲ್ಲ ಅವಳಿಗೆ. She loves home. She is a very warmest person I have seen, and I am blessed that at this point of my life that I had a woman like her, and I'm complete with her. Beautiful. She says till her last breath she wants to wake up and see you. You say you are complete with her. Yes. It makes a great statement from both of you. ಓಕೆ, ಕಳೆದ 1.5-2 ಗಂಟೆ ಕಾಲ ನಾವು ಕಳೆದಿರುವಂಥ ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಟು ದಿಸ್ ಪಾಯಿಂಟ್ ಯು ಆರ್ ಇನ್ ನೌ, ನಿಮ್ಮ ಪ್ರಕಾರ ನಿಮ್ಮ ಲೈಫ್ ಹೇಗಿದೆ? ತುಂಬ ಅದ್ಭುತವಾಗಿದೆ. ನನಗೆ ಈ ಥರ ಹಿಂದೆ ಹೋಗಿ ನೋಡೋಷ್ಟು ಟೈಮ್ ಇರಲಿಲ್ಲ. ಬಟ್ ನನ್ನ ಶಾಲೆಗೆ, ನನ್ನ ಬಾಲ್ಯಕ್ಕೆ, ನನ್ನ ತಾಯಿಗೆ, ನನ್ನ ಮಗನಿಗೆ, ನನ್ನ ಹೆಂಡತಿಗೆ, ನನ್ನ ಗೆಳೆಯರಿಗೆ ಅದನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ಥ್ಯಾಂಕ್ ಯು ಸಿ, ಐ ಥಿಂಕ್ ಐ ಹ್ಯಾವ್ ಲಿವ್ಡ್ ಅ ಲೈಫ್ ಬ್ಯೂಟಿಫುಲಿ. ಚೆನ್ನಾಗಿದೆ ಬದುಕು, ಆ್ಯಂಡ್ ಐ ಆಮ್ ಹ್ಯಾಪಿ, ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಅನಿಸ್ತಿದೆಯೇ ಹೊರತು ದೇರ್ ಇಸ್ ನಥಿಂಗ್ ಟು ಅಚೀವ್. ಐ ಥಿಂಕ್ ಬದುಕಬೇಕಷ್ಟೇ. ಸೊ ಸ್ವೀಟ್. ರೈಟ್ ಪ್ರಕಾಶ್ ಅವರೇ, ನಮ್ಮ ವೀಕ್ಷಕರು ಗೊತ್ತು, ನೋಡ್ತಾರೆ ಎಲ್ಲರೂ ಗೊತ್ತು, ದ ಕೊನೆ ಸೆಗ್ಮೆಂಟ್ ನಮ್ಮದು. ಕೊನೆಯದಾಗಿ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಏನೋ ಒಂದು ಕನ್ಫೆಸ್ ಮಾಡಬೇಕು ಅಂದರೆ, whom do you want to thank, whom do you want to apologize to? ಅಪಾಲಜಿ ಏನು ಬಿಟ್ಟಿಲ್ಲ ಅನ್ಸುತ್ತೆ. ಅವಾಗವಾಗ ಎಲ್ರಿಗೂ ಹೇಳ್ಬಿಟ್ಟಿರ್ತೀನಿ ಅನ್ಸುತ್ತೆ, ಮರ್ತು ಬಿಡ್ತೀನಿ. ನನಗೆ ಕೋಪ ಎಷ್ಟು ಬರುತ್ತೋ ನೋವು ತುಂಬ ದಿನ ಇರಲ್ಲ. ನೋ ರಿಗ್ರೆಟ್ಸ್, ನೋ ಸಾರೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಆಫ್ ಮೈ ಲೈಫ್. ಯಾಕೆಂದರೆ ನನ್ನ ಎಲ್ಲ ಬೆಳವಣಿಗೆಗೆ ನಾನೊಬ್ಬನೇ ಅಲ್ಲ ಕಾರಣ. ಈ ಎಲ್ಲ ಕ್ಷಣಗಳು ಇವರೆಲ್ಲರೂ, ಖಂಡಿತವಾಗ್ಲೂ ಇವರೆಲ್ಲರೂ. ಐ ಆಮ್ ನಾಟ್ ಆರಗೆಂಟ್, ಐ ಹ್ಯಾವ್ ದೇರ್ ಇಸ್ ನೋ ಕನ್ಫೆಷನ್ ಟು ಮೀ. ವಂಡರ್ಫುಲ್, ವೆಲ್ ಸೆಡ್, ರೈಟ್. ಒಬ್ಬ ಸ್ಪೆಷಲ್ ವ್ಯಕ್ತಿಯಿಂದ ನಿಮಗೆ ಒಂದು ಸರ್ಪ್ರೈಸ್ ಗ್ರೀಟಿಂಗ್ ಇದೆ. Hi Prakash, I know you will not be surprised because you would almost deep inside would have expected me to wish you on this special occasion. I heard that you have turned 32. It's fantastic, and you're a big boy now. So behave all your 32 years of age, and you have a long way ahead. And from a man who is 42, I am giving you this advice. All the very best. And we came from the same institution. We are aesthetically, we have the same father. So I wish a brother, though 10 years apart, I wish you all the very best. Naja vayasalam sollanum enna sattamanna. All the very best. Many more happy returns of the day. ಥ್ಯಾಂಕ್ ಯು. ಎಷ್ಟು ಪ್ರೀತಿ, ಯಾವ ಪುಣ್ಯನೋ ಎಷ್ಟು ಪ್ರೀತಿ ಸಿಕ್ಕಿದೆ ನಾನು. ಅಲ್ಲ ಪ್ರಕಾಶ್ ರಾಯ್ ಅವರ
ಈ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡೋದು ಅವಕಾಶ ನಮ್ಗೆ ಸಿಕ್ಕಿದೆ. ದಿ ಲಾಸ್ಟ್ ಸೆಕ್ಷನ್ ನಾವೆಲ್ಲ ಜೊತೆಗೆ ಒಂದು ಫ್ಯಾಮಿಲಿ ಫೋಟೋ ಅಂತ ತಗೊಳ್ತೀವಿ. ಎಲ್ಲ ಗೆಳೆಯರು ಇಲ್ಲಿದ್ರಿ, ಎಲ್ಲರೂ ಜೊತೆಗೆ ಬರಬೇಕು. ಪ್ರಕಾಶ್ ರಾಜ್ ಅವರ ಈ 52ನೇ ಹುಟ್ಟುಹಬ್ಬವನ್ನು ಇಲ್ಲೇ ಆಚರಣೆ ಮಾಡೋಣ. ಒಂದು ಫೋಟೋ ತಗೋಣ, ಆ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್. ಪ್ಲೀಸ್ ಕಮ್. Hello, everybody. I'm Steven Spielberg, and I would like to wish Prakash Raj a wonderful 52nd happy birthday, sharing your gifts and being adored by millions of fans and followers and people like me, who really admire your work and your great contribution to the global collective arts. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಅವರಿಂದ ಈ ಪರ್ಫ್ಯೂಮ್ ಡಿಯೋಡ್ರೆಂಟ್ ಮತ್ತು ವೀಕೆಂಡ್ ವಿತ್ ರಮೇಶ್ ಕಡೆಯಿಂದ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಓ ಮೈ ಗಾಡ್, ವೆರಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ರೈಟ್, ಯುವರ್ ಲಾಸ್ಟ್ ಪಾರ್ಟಿಂಗ್ ಥಾಟ್ಸ್ ಇಲ್ಲಿಂದ. ತುಂಬ ಧನ್ಯವಾದಗಳು ಟು ಝೀ. ಬಹುಶಃ ನಾನು ಒಬ್ಬನೇ ಕೂತಿದ್ರು ಇಷ್ಟೊಂದು ನೆನಪುಗಳನ್ನು, ಬದುಕನ್ನು ಮೆಲುಕು ಹಾಕ್ತಿರ್ಲಿಲ್ಲ. ಯಾಕಂದರೆ ಇದು ಈ ಬರೀ ಪ್ರೋಗ್ರಾಮ್ ಜೊತೆ ಹೋಗಲ್ಲ. ಬಹುಶಃ ಇನ್ನೊಂದಷ್ಟು ದಿನಗಳ ಕಾಲ, ಇನ್ನೊಂದಷ್ಟು ತಿಂಗಳ ಕಾಲ ಮತ್ತೆ ಒಬ್ಬೊಬ್ಬರನ್ನ ಮತ್ತೆ ಫೋನ್ ಮಾಡೋಕ್ಕೆ ಶುರು ಮಾಡ್ತೇನೆ, ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತೇನೆ. ಇಲ್ಲಿ ಹಂಚಿಕೊಂಡ ಕ್ಷಣಗಳಷ್ಟೇ ಅಲ್ಲದೆ ಹಂಚಿಕೊಳ್ಳೋದು ಇನ್ನಷ್ಟು ಕ್ಷಣಗಳನ್ನ ಮತ್ತೆ ಮೆಲುಕು ಹಾಕುವಂಥ ಒಂದು ಬ್ಯೂಟಿಫುಲ್ ಆದ ಒಂದು ಲೈಫನ್ನು ನೀವು ನನಗೆ ಝೀ ಹ್ಯಾಸ್ ಗಿವನ್ ಮಿ ದಿಸ್ ಆಪರ್ಚುನಿಟಿ ಟು ಥಿಂಕ್ ಆ್ಯಂಡ್ ವಂಡರ್. ಆ್ಯಂಡ್ ಎಲ್ಲದಕ್ಕಿಂತ ಐಸಿಂಗ್ ಆನ್ ದ ಕೇಕ್ ವಾಸ್ ಸ್ಪೀಲ್ಬರ್ಗ್ ವಿಶಿಂಗ್ ಮೀ. ಆ್ಯಂಡ್ ನಿಜವಾಗ್ಲೂ ನನಗೆ ಅಳು ಬಂತು. ಬಿಕಾಸ್ ಅದು ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಒಂದು ಶಾಲೆಯಲ್ಲಿ ಓದಿ ಬೆಳೆದಿದ್ದು, ಬಟ್ ಅದಕ್ಕೆ ಸ್ಪೀಲ್ಬರ್ಗ್ ಅಂತವರು ಪ್ರತಿಕ್ರಿಯಿಸ್ತಿದ್ದಾರೆ, ಅವರಿಗೆ ನಾನು ಗೊತ್ತು ಅನ್ನೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಈ ನಿಟ್ಟಲ್ಲಿ ಒಂದು ಮಾತು ಹೇಳ್ಕೊಳ್ತೀನಿ, ಕನ್ನಡಿಗನು ಅನ್ನೋದು, ನಿನ್ನ ಮಾತೃಭಾಷೆ ಅನ್ನೋದು, ನೀನು ಹುಟ್ಟಿದ ನೆಲವನ್ನು ಮರಿಬೇಡಿ. ಯಾಕೆಂದರೆ ಗೋಲ್ಡನ್ ಗ್ಲೋಬ್ನಲ್ಲಿ ನಾನು ಅಷ್ಟು ಜನ ವಿದೇಶಿ ಜಡ್ಜ್ಗಳ ಮುಂದೆ ಒಂದು ಸಿನಿಮಾದ ಅಭಿನಯಕ್ಕಾಗಿ ಮತ್ತು ಅದನ್ನು ನಾನು ಹೇಗೆ ಗ್ರಹಿಸಿದೆ ಅಂತ ಮಾತಾಡಬೇಕಾದ್ರೆ ಆ ಗ್ರಹಿಕೆಗೆ ಕಾರಣವಾದದ್ದು ಕನ್ನಡದ ಸಾಹಿತ್ಯ, ನನ್ನ ಮಣ್ಣು ನನಗೆ ಕೊಟ್ಟಂತಹ ಬದುಕು. ಆ ಬದುಕನ್ನು ನೀವು ತುಂಬ ಸುಂದರವಾಗಿ ಮತ್ತು ಶ್ರೀಮಂತವಾಗಿ ಮತ್ತು ತೀವ್ರವಾಗಿ ನಿಮ್ಮ ಮಣ್ಣಿನಿಂದ, ನಿಮ್ಮ ಬೇರುಗಳಿಂದ ತುಂಬ ಆಳವಾಗಿ ತಗೊಂಡ್ರೆ ನೀವು ನನ್ನಷ್ಟೇ ಅಲ್ಲ, ನನಗಿಂತ ಇನ್ನೂ ಮೆಚ್ಯೂರ್ಡ್ ಆದ ಬೆಳೆದ ಒಂದು ಮರಗಳಾಗ್ತೀರಿ. ಒಂದು ಅರ್ಥ ಸಿಗುತ್ತೆ ನಮ್ಮ ಬದುಕಿನಲ್ಲಿ. ಆ್ಯಂಡ್ ಬಹಳ ದೊಡ್ಡ ಥ್ಯಾಂಕ್ಸು ಇಷ್ಟೆಲ್ಲದರ ಮಧ್ಯ ನನ್ನ ಭೂಮಿಗೆ, ನನ್ನ ರಂಗಭೂಮಿಗೆ, ನನ್ನ ಸಾಹಿತ್ಯಕ್ಕೆ, ನನ್ನ ಈ ಗೆಳೆಯರ ಬಳಗಕ್ಕೆ. ಥ್ಯಾಂಕ್ ಯು. ಪ್ರಕಾಶ್ ರೈ ಅವರ ಜೀವನದ ಪ್ರಕಾಶಕ್ಕೆ ಕಾರಣವಾಗಿರುವ ಎಲ್ಲ ಜ್ಯೋತಿಗಳು ಒಟ್ಟಿಗೆ ಸಿಕ್ಕಿದೆ ಒಂದೇ ಫೋಟೋ ಫ್ರೇಮಲ್ಲಿ. ಈ ದೀಪಾವಳಿ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಬ್ಯಾಕ್ ಟು ಲೈಫ್, ಸೋಷಿಯಲ್ ಸರ್ವಿಸಲ್ಲಿ ನಿಮಗಿರೋ ಆಸಕ್ತಿ, ಸೇವ್ ದಿ ಟೈಗರ್ ಅಂತ ಒಂದು ಪ್ರೋಗ್ರಾಮ್ಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಿ, ಒಂದು ಹಳ್ಳಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ರಿ ಅಂತ ಒಬ್ರು ಹೇಳಿದ್ರು. ವಾಟ್ಸ್ ಹ್ಯಾಪನಿಂಗ್ ಇನ್ ದಟ್ ಸೆಕ್ಟರ್? ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದು 50 ವರ್ಷದ ಒಂದು ಮರವನ್ನು ನೋಡಿದಾಗ ಏನಿಷ್ಟು ಗಂಭೀರವಾಗಿ ನಿಂತಿದೆ, ಏನಿಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟು ಮಳೆಗಳನ್ನು, ಎಷ್ಟು ಬಿಸಿಲನ್ನು ನೋಡಿರ್ಬೋದು, ಎಷ್ಟು ಹಕ್ಕಿಗಳಿಗೆ ಇದು ಗೂಡಾಗಿರ್ಬೋದು, ಎಷ್ಟು ಜನರಿಗೆ ನೆರಳು ಕೊಟ್ಟಿರ್ಬೋದು, ಎಷ್ಟು ಜನರಿಗೆ ಹಣ್ಣು ಕೊಟ್ಟಿರ್ಬೋದು ಅಂತ ಒಂದು ಗೌರವ ಬರುತ್ತೆ. ಆದರೆ ಮನುಷ್ಯನಿಗೆ 50 ಆದಾಗ ಯಾಕೆ ಅಷ್ಟು ಸುಂದರವಾಗಿಲ್ಲ ನಾವು? ಎಲ್ಲೋ ಒಂದು ಕಡೆ ಹೌದು, ಕನಸಿತ್ತು, ಹಸಿವಿತ್ತು, ಗೆಲ್ಲಬೇಕು ಅನ್ನೋದಿತ್ತು, ಏನಾದರೂ ಆಗಬೇಕು ಅಂತಿತ್ತು. ಆದಮೇಲೆ ನಿಮಗಿರೋದೆಲ್ಲ ಎಕ್ಸ್ಟ್ರಾ ಅಲ್ವಾ? ಪಡೆದದ್ದನ್ನು ಮತ್ತೆ ಕೊಡುವಂತಹ ಗಿವಿಂಗ್ ಬ್ಯಾಕ್ ಟು ಲೈಫ್ ಅನ್ನೋ ಒಂದು ಬುದ್ಧಿ ಬರಬೇಕಲ್ಲ ನಮಗೆ. ಇಲ್ದಿದ್ರೆ ಅಜೀರ್ಣ ಆಗುತ್ತೆ. ವಾಟ್ ಯು ಡೂ, ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀವಿ ನಾವು. ಆ್ಯಂಡ್ ಅದು ಹಣ ಅಷ್ಟೇ ಅಲ್ಲ, ನನಗೆ ಎಷ್ಟೋ ಜನ ಮಾಡಿದ್ದಾರೆ, ಅದನ್ನು ವಾಪಸ್ ಯಾಕೆ ಕೊಡೋದು? ತಮಿಳಿನಲ್ಲಿ ಒಂದು ಪದ್ಯ ಇದೆ, ದೀಪತ್ತೆ ಒಣಗಿನಾರ್ ಮಕ್ಕಳು ತೀಗುತ್ತಿಯ ಒಣಗಿನಾನ್ ಪಿತ್ತನ್ ಏನೆಂಡ್ರು ಕೇಟೇನ್ ಎರಿವದ ವಿಡ ಏಟ್ರಿಯದು ಉಯರ್ந்தದಲ್ಲವಾ. ಎಲ್ಲರೂ ದೀಪವನ್ನು ನಮಸ್ಕಾರ ಮಾಡ್ತಿದ್ರೆ ಅವನ ಪಿತ್ತನ್ನು ಬೆಂಕಿ ಕಡ್ಡಿನ ನಮಸ್ಕಾರ ಮಾಡಿದ್ನಂತೆ. ಯಾಕೆ ಅಂದರೆ ಹೊತ್ತಿ ಉರಿಯೋದಕ್ಕಿಂತ ಹೊತ್ತಿದ್ದು ದೊಡ್ಡದಲ್ವಾ ಅಂತ. ಸೊ ನನ್ನ ಜೀವನದಲ್ಲಿ ನಾನು ನಿಲ್ಲೋದಕ್ಕೆ ಕಾರಣ ಸಾವಿರಾರು ಜನ, ಬಾಲಚಂದ್ರ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅಮ್ಮ ಇರ್ಬೋದು, ಯಾರೋ ಇರ್ಬೋದು, ಅವ್ರಿಗೆಲ್ರಿಗೂ ನಾನು ಪೂರ್ತಿ ಕೊಡೋಕ್ಕಾಗಲ್ಲ. ನನಗಾದ ಒಳಿತು ನಾನು ಇನ್ನೊಬ್ಬರಿಗೆ ಮಾಡೋದ್ರಿಂದಾನೇ ಜೀವನದಲ್ಲಿ ನಂಬಿಕೆ ಹುಟ್ಟುತ್ತೆ. ನನ್ನ ತಾಯಿಗೆ ಯಾರ್ಯಾರೋ ದುಡ್ಡು ಕೊಟ್ಟು ಯಾರ್ಯಾರೋ ಓದಿಸಿ ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ, ನನ್ನನ್ನು ಯಾರ್ಯಾರೋ ಕೊಟ್ಟು ಬೆಳೆಸಿದ್ದಾರೆ, ಹಾಗಾಗಿ ನಾನು ಯಾರ್ಯಾರಿಗೋ ಕೊಟ್ಟು ಬೆಳೆಸ್ಬೇಕು. ಇಟ್ ಈಸ್ ದ ಸೈಕಲ್. ಈ ಥರ ಮಾಡೋದ್ರಿಂದ ಬದುಕಿನ ಮೇಲೆ, ಮನುಷ್ಯನ ಮೇಲೆ, ಬದುಕಿನ ಅರ್ಥಕ್ಕೊಂದು ಅರ್ಥ ಸಿಗುತ್ತೆ. ಆ್ಯಂಡ್ ಐ ಬಿಲೀವ್ ಇನ್ ಇಟ್. ಆ್ಯಂಡ್ ಇದರಿಂದ ಐ ಆಮ್ ಮೋರ್ ಹ್ಯಾಪಿ ನಾವು. ರೈಟ್. ನಿಮ್ಮ ಹಳ್ಳಿ ಜನ ನಿಮ್ಮ ಈ ಯೋಜನೆ ಬಗ್ಗೆ ಏನು ಹೇಳ್ತಾರೆ ಕೇಳಿ.
ಈ ಕೊಂಡಾರೆಡ್ಡಪಳ್ಳಿ ಗ್ರಾಮವನ್ನ ಪ್ರಕಾಶ್ ಸರ್ ಅವರು ದತ್ತಕ್ಕೆ ತೆಗೆದುಕೊಂಡಿದ್ದು ನಮ್ಮೂರಿನ ಅದೃಷ್ಟ. ದತ್ತು ತೆಗೆದುಕೊಂಡ ನಂತರ ಊರಲ್ಲಿ ಎನ್ಕ್ವೈರಿ ನಡೀತು. ಊರಲ್ಲಿ ಎಲ್ಲ ಕಡೆ ಸುತ್ತಿದ ಮೇಲೆ ಮೊದಲು ಈ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕೆ ಬಂದು ಓಪನ್ ಮಾಡಿ ಫಿನಿಶಿಂಗ್ ಕೊಟ್ಟು ಇಲ್ಲಿ ಸುತ್ತಮುತ್ತ ಗಿಡಗಳನ್ನ ನಡೆಸಿದ್ರು. ನೀರಿನ ಸೌಲಭ್ಯಕ್ಕೆ 800 ಲೀಟರ್ನ 2 ಟ್ಯಾಂಕರ್ಗಳನ್ನ ನಿರ್ಮಿಸಿ ಬೋರ್ವೆಲ್ಗಳನ್ನ ಹಾಕಿಸ್ಕೊಟ್ರು. ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಕೇವಲ 1 ಮಹಡಿ ಕಟ್ಟಡವನ್ನ 2 ಮಹಡಿಯನ್ನಾಗಿ ಹೊಸದಾಗಿ ಆದಷ್ಟು ಬೇಗ ಕಟ್ಟಿಸಿ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಟಾಯ್ಲೆಟ್ಸ್ ಇಲ್ದಿದ್ರೆ ಟಾಯ್ಲೆಟ್ಸ್ ಕಟ್ಟಿಸ್ಬೇಕು, ಊರಲ್ಲಿ ಬಾತ್ರೂಮ್ ಕಟ್ಟಿಸ್ಬೇಕೆಂದು ಗವರ್ಮೆಂಟ್ ಕೊಡ್ತಿದ್ದ 12,000 ಜೊತೆಗೆ ತಮ್ಮ ಕೈಯಿಂದ 4,000 ಕೊಟ್ಟು ಸಹಾಯ ಮಾಡಿದ್ರು. 400 ಜನಕ್ಕೆ ಬಾತ್ರೂಮ್ ಟಾಯ್ಲೆಟ್ಸ್ ಅನ್ನು ಕೂಡ ಕಟ್ಟಿಸ್ಕೊಟ್ರು. ಬಾತ್ರೂಮ್ ಟಾಯ್ಲೆಟ್ಸ್ ಶಾಂಕ್ಷನ್ చేయించిండు. ಇವ್ರಿಗೆ 3 ಜನ ಮಕ್ಕಳು ಕೂಲಿ ಮಾಡ್ಕೊಂಡು ಬದುಕ್ತಿದ್ದಾರೆ. ಮಕ್ಕಳನ್ನ ಮದುವೆ ಮಾಡುವಷ್ಟು ಸ್ಥಿತಿವಂತರಾಗಿರ್ಲಿಲ್ಲ. ಅದಕ್ಕೆ ಸರ್ ಮನೆ ಕಟ್ಟಿಸ್ಕೊಟ್ರು. ಇವ್ರಿಗೆ ಜೀವನ ನಡೆಸಲು ಸಹಾಯ ಮಾಡ್ತಿದ್ದಾರೆ. ಪ್ರಕಾಶ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವರು ಈ ಕೊಂಡಾರೆಡ್ಡಿ ಪಳ್ಳಿನ ದತ್ತಕ್ಕೆ ತೆಗೆದುಕೊಂಡು ಎಲ್ಲರಿಗೆ ವಸತಿ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಕಷ್ಟಗಳನ್ನ ದೂರ ಮಾಡಿದ್ದಕ್ಕೆ ತುಂಬಾ ಕೃತಜ್ಞತೆಗಳು ಸರ್. ಇದಕ್ಕಿಂತ ಏನು ಬೇಕು ಜೀವನದಲ್ಲಿ ಅಲ್ವಾ? ಶುಡ್ ಜಸ್ಟ್ ಗಿವ್ ಬ್ಯಾಕ್, ಕೊಡ್ಬೇಕಷ್ಟೇ. ಫಾರ್ಮಿಂಗ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟು, ಮರಗಳ ಬಗ್ಗೆ ನಿಮ್ಗೊಂದು ಇಂಟ್ರೆಸ್ಟು, ಪ್ರಾಣಿಗಳು ಹುಲಿಗಳ ಬಗ್ಗೆ ನಿಮ್ಗೆ ಇಂಟ್ರೆಸ್ಟು. ಅದು ನಮ್ಮ ಜವಾಬ್ದಾರಿ ಅಲ್ವಾ? ಅಂದ್ರೆ ನಿನಗೆ ಒಂದು ಸಮಸ್ಯೆ ಆಳ ಗೊತ್ತಿಲ್ದಿದ್ರೆ ನೀನು ತುಂಬಾ ಪುಣ್ಯವಂತ, ನೀನೇನು ಮಾಡ್ಬೇಕಾಗಿಲ್ಲ. ಬಟ್ ನಿನಗೆ ಗೊತ್ತಾಗ್ತದೆ ಇವತ್ತು ಕಾಡುಗಳ ನಾಶ ಆಗ್ತಾ ಇದೆ, ಇವತ್ತಿನ ವಾತಾವರಣವನ್ನು ನೋಡಿ, ಇವತ್ತು ಸಿಟಿಗಳಲ್ಲಿ ನಾವು ಕಷ್ಟಪಟ್ಟಿರೋ ನೀರನ್ನು ನೋಡಿ, ನೀರಿಲ್ಲ, ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಎಲ್ಲ ಅನಿಸಿ ನನಗೆ ನನ್ನ ಜೀವನದಲ್ಲಿ ಇಷ್ಟು ಬೆಳೆದ ಮೇಲೆ ಇದ್ರ ಬಗ್ಗೆ ತಿಳ್ಕೊಂಡು ಸ್ಪಂದಿಸೋಕೆ ಸಾಧ್ಯ ಇದೆ. ಪ್ಲಸ್ ಒಂದು ಶಕ್ತಿ ಇದೆ, ನಾನೊಂದು ಪಬ್ಲಿಕ್ ಫಿಗರ್. ಸೊ ನಾನೊಬ್ಬ ಕಲೆಕ್ಟರ್ ಜೊತೆ, ಒಬ್ಬ ಆಫೀಸರ್ ಜೊತೆ ಮಾತಾಡಬಲ್ಲೆ. ಮತ್ತು ಈ ಜನ ನಟನಾಗಿ ನನ್ನ ಬೆಳೆಸಿರೋದು ಬೇರೆ, ಬಟ್ ನಾನು ವ್ಯಕ್ತಿಯಾಗಿ ಸುಂದರ ಆಗಬೇಕೋ ಬೇಡವೋ ಅದು ಏನು ದೊಡ್ಡ ಕೆಲಸ ಏನು ಮಾಡ್ತಿಲ್ಲ. ನಾನು ಸಹಜವಾಗಿ ಕರೆಕ್ಟಾಗಿ ಬದುಕನ್ನು ಬದುಕಿದ್ದೀವಿ. ದೊಡ್ಡ ಕೆಲಸ ಏನಲ್ಲ ಇದು. ಮಾಡದೇ ಇರೋರಿಗೆ ನಾಚಿಕೆ ಆಗ್ಬೇಕು ಅಲ್ವೇ? ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಡ್ಯೂಟಿ. ನಾನು ಮಹಾತ್ಮ ಗಾಂಧಿ ಥರ, ಒಬ್ಬ ನೆಲ್ಸನ್ ಮಂಡೇಲಾ ಹಾಗೆ, ಅಥವಾ ಒಬ್ಬ ಸೈಂಟಿಸ್ಟ್ ಏನಾದ್ರು ಕಂಡು ಹಿಡಿದಿದ್ರೆ ನಾನು ಸಾಮಾನ್ಯರಿಗಿಂತ ದೊಡ್ಡವನು. ಒಬ್ಬ ಜನಸಾಮಾನ್ಯ ಈ ಭೂಮಿಯಲ್ಲಿ ಬದುಕಿರುವ ಮನುಷ್ಯ ಮಾಡಬೇಕಾದ ತುಂಬಾ ಬೇಸಿಕ್ ಆದ ಕರ್ತವ್ಯವನ್ನು ಮಾತ್ರ ಮಾಡ್ತಿದ್ದೀನಿ. ಅದರಿಂದ ನಾನು ದೊಡ್ಡ ಮನುಷ್ಯ ಅಲ್ಲ. ವೆಲ್ ಸರ್ ಪ್ರಕಾಶ್ ಅವರೇ, ಇದರ ಬಗ್ಗೆ ನಿಮ್ಮ ಪ್ರಕೃತಿ ಪ್ರೇಮದ ಬಗ್ಗೆ ಒಂದು ವಿಡಿಯೋ ಇದೆ ನೋಡಿ. ಪ್ರಕಾಶ್ ಸರ್, ನಿಮಗೊಂದು ನಮಸ್ಕಾರ. ನನ್ನ 18 ವರ್ಷಗಳ ಪತ್ರಿಕೋದ್ಯಮದ ನನ್ನ ಈ ವೃತ್ತಿ ಜೀವನದಲ್ಲಿ ನಾನು ನಿಮ್ಮಷ್ಟು ಸಮಾಜಮುಖಿ ಒಬ್ಬ ಫಿಲ್ಮ್ ಸ್ಟಾರ್ನ ನೋಡಿಲ್ಲ. ನಾವು ನಿಮ್ಮನ್ನು ಬರೀ ಒಬ್ಬ ಅತ್ಯುತ್ತಮ ಚಿತ್ರನಟ, ನಿರ್ದೇಶಕ, ನಿರ್ಮಾಪಕರನ್ನಾಗಿ ನೋಡಿದ್ವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಅದೆಷ್ಟು ಅಗಾಧವಾದಂತಹ ಒಂದು ಪರಿಸರ ಕಾಳಜಿ ಇದೆ ಅನ್ನೋಂಥದ್ದು ನನಗೆ ಗೊತ್ತಾಯಿತು. ನಾನು ಫಸ್ಟ್ ಟೈಮು ನಿಮ್ಮನ್ನು ನಾವು ಏನು ಸೇವ್ ಟೈಗರ್ ಕ್ಯಾಂಪೇನ್ ಮಾಡಬೇಕು ಅಂತೇಳಿ ನಾವು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಆರಂಭದ ದಿನಗಳಲ್ಲಿ ನೀವೇನು ಹೇಳಿದ್ರಿ, ನನ್ನ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ, ನನ್ನ ಓಡಾಟವನ್ನು ಕೂಡ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿ. ಕಾಡನ್ನು ಉಳಿಸೋದು, ಹುಲಿಯನ್ನು ಉಳಿಸೋದನ್ನು ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಅಂತ. ಸೇವ್ ಟೈಗರ್ ಕ್ಯಾಂಪೇನ್ನ ಭಾಗವಾಗಿ ನಾವು ಬಂಡೀಪುರ, ನಾಗರಹೊಳೆ, ಬಿಳಿಗಿರಂಗನ ಬೆಟ್ಟ ಈ ಥರ ಕಾಡಂಚಿನ ಗ್ರಾಮಗಳಲ್ಲಿ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಹಳ್ಳಿಗೂ ಬಂದ್ರಿ, ಪ್ರತಿ ಸ್ಕೂಲ್ಗೂ ಬಂದ್ರಿ. ಸ್ಕೂಲ್ ಮಕ್ಕಳ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಮಾಡಿದ್ರಿ. ಅಲ್ಲಿರುವಂತಹ ಸೋಲಿಗರ ಜೊತೆಗೆ, ಕಾಡಕ್ಕಪಕ್ಕ ಬದುಕ್ತಾ ಇದ್ದಂತಹ ಗ್ರಾಮಸ್ಥರ ಜೊತೆಗೆ ನೀವು ಎನ್ಕರೇಜ್ ಮಾಡಿದ ರೀತಿ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಬೇರೆ ಯಾವ ನಟನೂ ಕೂಡ ಅದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯಕ್ಕೆ ಟಚ್ ಆಗಿದ್ದು ಯಾವುದು ಅಂತಂದರೆ, ನಾವು ಬರೀ ಇದೊಂದು ಕ್ಯಾಂಪೇನ್ ಥರ ಮಾಡಬಾರ್ದು, ಅಥವಾ ಇದನ್ನು ಸುಮ್ಮನೆ ಒಂದು ಪ್ರಚಾರಕ್ಕಾಗಿ ಅಥವಾ ಇನ್ನೇನಾದಕ್ಕೂ ಒಂದಕ್ಕೆ ಮಾಡಿದ್ದು ಅಂತ ಆಗಬಾರ್ದು ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ಆ ಕಾಡಂಚಿನ ಭಾಗಗಳಲ್ಲಿ ಜಮೀನು ಪರ್ಚೇಸ್ ಮಾಡೋಣ, ಅಲ್ಲಿ ಆನೆ ಕಾರಿಡಾರ್ನ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋಣ, ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ನಡೀತಾರಂತಹ ಸಂಘರ್ಷ ಏನಿತ್ತು ಆ ಸಂಘರ್ಷವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅಕ್ಕಪಕ್ಕ ಇರುವಂತಹ ಗ್ರಾಮದ ಜನರಿಗೆ ಒಂದಷ್ಟು ಏನಾದರೂ ಹೆಲ್ಪ್ ಮಾಡೋಣ ಅಂತ ನೀವು ಯೋಚನೆ ಮಾಡಿದ ರೀತಿ ಅದೆಲ್ಲವೂ ಕೂಡ ಬಹಳ ಅಮೇಝಿಂಗ್ ಸರ್. ಈ ಸೇವ್ ಟೈಗರ್ ಕ್ಯಾಂಪೇನ್ಗೆ ಪ್ರಕಾಶ್ ರೈ ಅವರಿಗೆ ಬಿಟ್ಟರೆ ಬೇರೆ ಇನ್ಯಾರು ಇದಕ್ಕೆ ಸೂಟ್ ಆಗಲ್ಲ ಅನ್ನೋಂಥ ಮಾತನ್ನು ಪ್ರತಿಯೊಬ್ಬರು ಹೇಳಿದ್ರು. ಈ ಕ್ಯಾಂಪೇನ್ಗೆ ನಿಮ್ಮ ಸಹಕಾರ ಮತ್ತು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತು ಆ ಎಲ್ಲ ಕೆಲಸಗಳು ಕೂಡ 100% ಭಾಳ ಸಕ್ಸಸ್ಫುಲ್ಲಾಗಿ ಈಡೇರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಸೆಲ್ಫಿ ವಿತ್ ಅ ಟ್ರೀ.
ಅದು ಸೆಲ್ಫಿ ವಿತ್ ಎ ಟ್ರೀ ಅದು. ಜನ್ನಿ ಎಲ್ಲಿಂದ ಬಂದು ಗೆಳೆಯ? ನಮಸ್ಕಾರ, ಹೇಗಿದ್ದೀರಿ? ಹೇಗಿದೆಯಲ್ಲ? ಹೇಳಿದ ತಕ್ಷಣ ಒಂದು ನಾಟಕ ಮಾಡಿಕೊಟ್ಟ ನನಗೆ, ಸೇವ್ ಟೈಗರ್ ಕ್ಯಾಂಪೇರ್ಗೆ. ಇಡೀ ಒಂದು 30 ಹಳ್ಳಿಗಳಲ್ಲಿ ಜನರಿಗೆ ರೀಚ್ ಮಾಡ್ಬೇಕು. ನಮಗೆ ಗೊತ್ತಿರೋ ಥಿಯೇಟರ್ ಅಷ್ಟೇ. ಸರಿ, ಇವನಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ರಮೇಶ್ನಿಗೆ ಅದೇ ಹೇಳ್ತಿದ್ದೆ, ಈಗ ಮತ್ತೆ ಅದನ್ನು ಶುರು ಮಾಡ್ತಿದ್ದೀವಿ, ನಟನದ ಗ್ರೂಪ್ನಿಂದ ಮಕ್ಕಳಿಂದ ಮಾಡಿಸ್ಬೇಕು ಅಂತ. ಇಮಿಡಿಯೇಟ್ ಆಗಿ ಪುಣ್ಯಕೋಟಿಂದ ಒಂದು ಕಾನ್ಸೆಪ್ಟ್ ಮಾಡಿ ರಂಗಾಯಣದ ಮೂಲಕ ಅದನ್ನು ಮಾಡಿಸಿ ನನ್ನ ಜೊತೆಗೆ ಬೆಂಬಲ ಇದನ್ನು ಇಷ್ಟಲ್ಲೂ ನೋಡಿರ್ತೀನಿ ನೀವು. ಇದೆಲ್ಲ ನನ್ನ ಸೊತ್ತು, ನನ್ನ ಆಸ್ತಿಗಳೆಲ್ಲ. ಒಂದು ಬಹಳ ದೊಡ್ಡ ಜರ್ನಿ, ನನಗೂ ಜರ್ನಿಗೂ ರಂಗಭೂಮಿಯ ಮೂಲಕ ಬಂದಂಥ ಜರ್ನಿ. ಬಟ್ ಮನುಷ್ಯರಾಗಿದೋ ಮಂಡ್ಯ ರಮೇಶನಿಗೆ ಗೊತ್ತದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆಮೇಲೆ ನೈಸ್ ಗೆಳೆಯ, ಅದ್ಭುತ. ನಿಮ್ಮನ್ನೆಲ್ಲ ಜೊತೆ ನೋಡಬೇಕು ಅಂತ ನಮ್ಮ ಆಸೆ ಆಗಿತ್ತು. ಎಲ್ಲರೂ ಬಂದಿದ್ದೀರಿ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಆಸೆಯನ್ನು ಪೂರೈಸಿದ್ದಕ್ಕಾಗಿ ಧನ್ಯವಾದಗಳು. ಹೇಳ್ತಿದ್ದೀವಿ ಸರ್ ನೀವು? ಸರ್, ನಾನು ಪ್ರಕಾಶ್ ರೈ ಅವ್ರನ್ನ ಭೇಟಿ ಮಾಡಿದ್ದು, ಅವ್ರು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಮೇಲೆ ತುಂಬಾ ಇಂಟ್ರೆಸ್ಟ್ ಅವ್ರಿಗೆ. ಒಮ್ಮೆ ಮೈಸೂರಲ್ಲಿ ನಮ್ಮ ದೇವನೂರು ಮಹಾದೇವ್ ಅವರ ಬನವಾಸಿ ತೋಟದಲ್ಲಿ ಸುಭಾಷ್ ಪಾಳೇಕರ್ ಬೆಳಿಗ್ಗೆ ಬರ್ತಾರೆ ಅಂದ್ರೆ, ಬೆಳಿಗ್ಗೆ ಅಲ್ಲಿ ಬಂದು ಅವರು ಒಬ್ಬ ಅಗ್ರಿಕಲ್ಚರ್ ಸ್ಟೂಡೆಂಟ್ ತರ ಸುಭಾಷ್ ಪಾಳೇಕರ್ ಹತ್ರ ಪ್ರಕೃತಿ ಮತ್ತೆ ಕೃಷಿ ಪಾಠನ ಮಧ್ಯಾಹ್ನದವ್ರಿಗೆ ಕೇಳಿದ್ರು. ಅದ್ರ ಜೊತೆಗಿದ್ದು, ನಾನಿಲ್ಲಿ ಯಾವುದೋ ಫಿಲಮ್ ಶೂಟಿಂಗ್ ನಡೀತಾ ಇದೆ, ಒಂದು 15 ದಿನ ಇಲ್ಲಿ ಇರ್ತೀನಿ, ಹಳ್ಳಿಲಿ ರೈತರಿಗೆ ಇದು ವರದಾನ, ಇದು ನೈಸರ್ಗಿಕ ಕೃಷಿ, ಇದನ್ನ ಪ್ರಮೋಟ್ ಮಾಡಕ್ಕೆ ನಾನು ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ತುಂಬಾ ಇನ್ಸ್ಪೈರ್ ಆಗಿ, ನಾವು ಹುಡುಗರು ಒಂದು ಅಗ್ರಿಕಲ್ಚರ್ ಬಿದಿರು ಬೇಸಾಯ ಬಳಗ ಅಂತ ಮಾಡ್ಕೊಂಡು ಆ ನೈಸರ್ಗಿಕ ಕೃಷಿನ ಪ್ರಮೋಟ್ ಮಾಡ್ತಾ ಇದೀವಿ ಅವ್ರ ಇನ್ಸ್ಪಿರೇಷನ್ ಇಂದ. ಅವರೇ ನಿಜವಾದ ಕೆಲಸದವರು, ನಾನು ನಿಮಿತ್ತ ಮಾತ್ರ. ಅಗ್ರಿಕಲ್ಚರ್ ಅನ್ನೋದು ದುಡಿಯೋ ಕೆಲಸ ಅಲ್ಲ, ಅದು ಭೂಮಿಯ ಜೊತೆಗೆ ಒಂದು ಸಂಬಂಧ, ಅದು ಒಂದು ಸಂವಾದ, ಅದೊಂದು ಮಾತುಕತೆ. ಅದು ಯಾಕಂದ್ರೆ ಯು ಆರ್ ಪಾರ್ಟ್ ಆಫ್ ಅರ್ತ್. ಎಸ್, ಈ ಥರದ ಯಂಗ್ಸ್ಟರ್ಸ್ ಮಾಡ್ತಾರೆ. ನಾನು ಅದರ ಬಗ್ಗೆ ಹೇಳ್ಬೋದು, ನಾವು 10 ಕೆಲಸಗಳ ಮಧ್ಯೆ ಅದರ ಬಗ್ಗೆ ನಾನು ಸ್ವಲ್ಪ ಕ್ಯಾಟಲಿಸ್ಟ್ ಆಗಿರ್ಬೋದು, ಬಟ್ ಹಿಡಿದು ಕೆಲಸ ಮಾಡೋರು ಅವರು. ಸೋ ನೈಸ್ ರೀ. ನಮಗೆ ಸಿಕ್ಕದಂಥ ಭಾಳ ದೊಡ್ಡ ರೂಪಕ ಇದು. ಯಾಕೆ ರೂಪಕ ಅಂದರೆ, ಪ್ರಕೃತಿ ಮತ್ತು ಜೀವ ಸಂಕುಲ ಮತ್ತು ಸ್ನೇಹ ಮತ್ತು ಬಾಂಧವ್ಯ ಇದೊಟ್ಟಿಗೆ ತಾನು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಆ ಕೆಳಮಟ್ಟದ ಸಂಬಂಧವನ್ನು ಬೆಸೆಯೋ ಒಂದು ಮಾನವೀಯ ಕ್ರಿಯೆ ಮಾಡೋದ್ರಿದೆಯಲ್ಲ, ಈ ಮನುಷ್ಯ ಇನ್ನೂ ಎತ್ತರವಾದ. ಭಾಳ ಸೋಸ ಇದೆ ಮಾತು. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸರ್. ನೀವು ತೆಲುಗು ಇಂಡಸ್ಟ್ರಿಗೆ ಮೂವ್ ಆಗ್ತೀರಿ. ಯು ರೂಲ್ ಲಿಟ್ರಲಿ. ನಾವು ನೋಡೋಂಥ ಪ್ರತಿಯೊಂದು ಚಿತ್ರಲ್ಲೂ, ಆ ಮಾಸ್ ಫಿಲ್ಮಲ್ಲಿ ನೀವು ಮಾಡಿದಂಥ ಆ ಪಾತ್ರೆಗಳು, ಅದರ ಜೊತೆ ನಮ್ಗೆ ಆಶ್ಚರ್ಯ ಆಗಿದ್ದು ನೀವು ತೆಲುಗು ಮಾತಾಡಿದ ರೀತಿ, ಆ ಸ್ಲ್ಯಾಂಗ್ಗಳು, ಆ ಆಕ್ಸೆಂಟ್ ನೀವು ಕ್ಯಾಚ್ ಮಾಡಿದ ರೀತಿ ಎಲ್ಲವೂ. ಹಾಗಾಗಿ ನಿಮ್ಮ ತೆಲುಗು ಜರ್ನಿ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ, ನೋಡೋಣ. ಪ್ರಕಾಶ್ ಅವರೇ, ಚೆನ್ನಾಗಿದ್ದೀರಾ? మొట్టమొదటిసారిగా మనం చిరంజీవి గారితో చేసిన చూడాలనుంది సినిమాలో కానీ, అప్పుడే మీరు అవినాష్ అనే ఒక విలన్ పాత్రలో వీడు సామాన్యుడు కాదు అంటూ టోటల్ ఆంధ్రప్రదేశ్ని ఒక ఊపారు. వాడు సామాన్యుడు కాదు, అలాగే చిరంజీవి గారు మృగరాజులో చిరంజీవి గారికి నాన్నగారుగా చేయించారు మీ చేత. ఇంకా తర్వాత ఒక్కడు గోబుల్ రెడ్డి. స్వప్న సంక్రాంతి ముగ్గైతే అందులో నేను గొప్పమ్మన్రా. ఐ లవ్ యూ అంటూ మీరు చెప్పింది ఇప్పటి వరకు ఒక ట్రెండ్ సెట్ అయి అందరూ కూడా సార్ ప్రకాష్ రాజ్ లాంటి ఒక విలన్ క్యారెక్టర్ చేయాలనుంది సార్ అని అందరికీ ఒక డ్రీమ్ రోల్ గా మారిపోయింది. అది అత్తపురం ఐడియా వచ్చినప్పుడు ఇమ్మీడియట్ గా ప్రకాష్ అయితేనే కరెక్ట్ అని. కొడుకు అమేజింగ్ క్వాలిటీ ఏంటంటే ఇమ్మీడియట్ గా పట్టుకుంటాడు ఏ లాంగ్వేజ్ అని. సార్ నేను చెప్పేది కొంచెం, నీ కొడుకు నీ దొరసాని పోయింటేమున్నా ఇంతలో తప్పింది ఈడే ఈ నిడిచిపెట్టేమంటావా? అందుకే చంపేద్దామంటావా? మనల్ని చంపేస్తారా? అది వాడు ఒక రేర్ బ్రీడ్, రెగ్యులర్ ఇది కాదండి. ఈజ్ అ కంప్లీట్ యాక్టర్. నా 30 ఏళ్ల సర్వీస్ ఒక ఎత్తు, ఈ ఆపరేషన్ టేక్ ఆఫ్. సో మెనీ వేరియేషన్స్ తీసుకొస్తాడు, సో మెనీ లేయర్స్ తీసుకొస్తాడు, ఇంటెన్స్గా పనిచేస్తాడు. ఎవ్రీ టైం నాకు ఏదైనా ఒక కాంప్లెక్స్డ్ క్యారెక్టర్, ఒక పవర్ఫుల్ క్యారెక్టర్, ఒక ఇంటెన్స్ క్యారెక్టర్ అంటే ఆడే గుర్తొస్తాడు. సో ఆటోమేటిక్గా వాడే కనపడుతూ ఉంటాడు కాబట్టి ఆడ చుట్టూ డిజైన్ చేస్తూ ఉంటాడు. నేను చూడాలనుకుంటున్నాడు, వాడు ఒక నదిలో అంటాడు, ప్రవహిస్తే వెళ్ళిపోతూ ఉంటాడు, అన్ని పక్కలకి వెళ్ళిపోతూ ఉంటాడు. అక్కడ ఒక కన్నడలో స్టార్ట్ అయ్యి అక్కడి నుంచి తమిళ్లో ఒక చిన్న క్యారెక్టర్ వేసి, ఆ తర్వాత ఇవాళ దగ్గర 6-7 లాంగ్వేజెస్లో సినిమాలు చేసాం.
తన సొంత వాయిస్ తోటే, సొంత లాంగ్వేజ్ తోటి. ಈ ತೆಲುಗು ಜರ್ನಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು ಹೇಳ್ತದೆ? ದೀಸ್ ವರ್ ದ ಗೈಸ್. ಅಂದರೆ ಅದು ಅಗೇನ್ ಇಟ್ ವಾಸ್ ವೆರಿ ಲಕ್ಕಿ. ಯಾಕಂದರೆ ಆಗಷ್ಟೇ ರಘುವರನ್ ಸರ್ ಕಮ್ಮಿ ಮಾಡ್ತಿದ್ದಂಥ ಟೈಮು ಕೃಷ್ಣವಂಶಿ, ಮೊದಲು ಮಾತಾಡಿದ್ದು ಗುಣಶೇಖರ್, ಪೂರಿ ಜಗನ್ನಾಥ್, ತ್ರಿವಿಕ್ರಮ್ ಶ್ರೀನಿವಾಸ್, ವಿ ವಿನಾಯಕ್, ಹೀಗೆ ಇವರೆಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಡೈರೆಕ್ಟರ್ ಆಗ್ತಿದ್ದಂಥ ಕಾಲಘಟ್ಟ. ಅಷ್ಟು ಹಸುವು. ಆ ಪೀರಿಯಡ್ಗೆ ನಾನು ಅವ್ರ ಗೆಳೆಯನಾಗ ಒಬ್ಬ ನಟನಾಗಿ ಹೋಗೋದು. ಅವರ ನೆಕ್ಸ್ಟ್ 5 ಫಿಲ್ಮ್ಸ್ನಲ್ಲಿದ್ದೆ ನಾನು. ಸೊ ದೇ ವಾಂಟೆಡ್ ಸಂಬಡಿ ಡಿಫ್ರೆಂಟ್ ಹೂ ವಾಸ್ ದೇರ್ ಫ್ರೆಂಡ್. ಅವ್ರು ನಂಬುವಂಥ ಒಬ್ಬ ನಟ ಬೇಕಾಗಿತ್ತು. ದೇರ್ ವಾಸ್ ಅ ವಾಯ್ಡ್ ಆ್ಯಂಡ್ ಐ ಹ್ಯಾಡ್ 5-6 ಡೈರೆಕ್ಟರ್ಸ್ ಹೂ ಬಿಕೇಮ್ ಫ್ರೆಂಡ್ಸ್, ಹೂ ಹ್ಯಾಡ್ 5 ನ್ಯೂ ಸ್ಕ್ರಿಪ್ಟ್ಸ್, 10-15 ಸಿನಿಮಾಗಳು. ಆ್ಯಂಡ್ ದಟ್ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್. ದಟ್ ಪ್ರೊಪೆಲ್ಡ್ ಮೀ. ಯಾಕಂದರೆ ನಾವು ಏನು ತರಬೇಕು, ಅಷ್ಟು ವೆರೈಟಿ ಬೇಕು, ಅಷ್ಟು ಹಸು ಬೇಕು. ಆ್ಯಂಡ್ ಒಬ್ಬ ನಿರ್ದೇಶಕ, ಒಬ್ಬ ದರ್ಶಕ ಇಬ್ಬರು ಜಸ್ಟ್ ಗೆಟಿಂಗ್ ಇನ್, ಆ ಹಸು ಇಬ್ಬರದು ಇತ್ತಲ್ಲ, ದಟ್ ಮೇಡ್ ಇಟ್. ಆ್ಯಂಡ್ ತೆಲುಗು ಪ್ರೇಕ್ಷಕರು ಯಾವಾಗ ನಾನು ಅವರ ಭಾಷೆನ ಮಾತಾಡೋಕ್ಕೆ ಶುರು ಮಾಡಿದೆ, ಆ ಇಂಟೆನ್ಸಿಟಿನ, ಈ ಬೇರೆ ಬೇರೆ ಇಂಟೆನ್ಸಿಟಿ ನೋಡೋಕೆ, ಸಡನ್ಲಿ ದೇರ್ ವರ್ 15 ರೋಲ್ಸ್ ಇನ್ ಅ ಇಯರ್ ವಿಚ್ ವರ್ ಡಿಫರೆಂಟ್ ಫ್ರಮ್ ಒನ್ ಅನದರ್. ಸೊ ಆ್ಯಂಡ್ ಅವ್ರ ದೊಡ್ಡ ಮನಸ್ಸು ಅಲ್ಲಿ ಒಂಥರ ಇಟ್ ಇಸ್ ಲೈಕ್ ಅ ಡ್ರಗ್ ಫಾರ್ ದೆಮ್ ಸಿನಿಮಾ. ಇಷ್ಟ ಆಡ್ಬಿಟ್ರೆ ಸ್ಟ್ರೇಟ್ ಒಳಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಐ ಥಿಂಕ್ ತಮಿಳ್ ದೇ ಲವ್ಡ್ ಮೀ ಆ್ಯಂಡ್ ಟುಕ್ ಮೀ, ಆ್ಯಂಡ್ ತೆಲುಗು ಟುಕ್ ಮೀ ಟು ಅನದರ್ ಲೆವೆಲ್. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇಟ್ ವಾಸ್ ದಟ್ ಜರ್ನಿ ಇನ್ ದ ಬಿಗಿನಿಂಗ್ ಇಯರ್ಸ್ ಆಫ್ ಹಂಗ್ರಿ ಡೈರೆಕ್ಟರ್ಸ್ ಆ್ಯಂಡ್ ಅನ್ ಹಂಗ್ರಿ ಆ್ಯಕ್ಟರ್. ವೆರಿ ವೆಲ್. ಮಧ್ಯದಲ್ಲಿ ಅಫ್ಕೋರ್ಸ್ ಮಲಯಾಳಂ ಹೋಗ್ತೀರಿ. ಮಲಯಾಳಮಲ್ಲಿ ಕೆಲವು ನಟರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. Hi everyone, this is Prithviraj. Hi Prakash Raj sir. I'm actually kind of lost on what I will say about Prakash Raj because the world knows the man, so do I, but I'd like to believe that I know Mr. Prakash Raj slightly differently from how the world knows him. You are mingling with every single person on the sets, right from the spot boys to assistant directors and all your co-stars, and that is something not many in the industry do. That's why I'm saying. And that's something that I think is common with all the greats is, how much they surrender in front of the camera. And that's what I enjoy most about Prakash Raj's great performances. He is not just a co-actor as far as I'm concerned. To me, he is a brother, a friend, a mentor, and we've shared some great memories together. From the bottom of my heart, wish you all the success to reach great heights and to cross all limits and boundaries. Keep flying, sir. Jairam and Prithvi was a very interesting young boy, and when he came, so we did films together, ನನ್ನ own production day, Moli and Abhiyum ನಾನು ತುಂಬ ನಂಬಿಕೆ ಇತ್ತು ಒಂದು ಯಂಗರ್ ಜನರೇಷನಲ್ಲಿ. ಈಸ್ ಅ ವೆರಿ, so he calls me a mentor, a guru, but there is so much of talent in that boy, and now he is a big star. Jairam, of course, is a long, you know him, wonderful, darling friend. And just now I finished a Malayalam film ಅವ್ರ ಜೊತೆ, ಒಂದು ಅಚ್ಚಯನ್ ಸಂದಿಗೆ ಅಷ್ಟೇ ಮಾಡಿದ್ದೀನಿ. ನಾನು going to direct him for a film. I have narrated a script for him in Malayalam. ನಾನು ಪಂಚಭಾಷೆ ನಿರ್ದೇಶಕನೂ ಆಗಬೇಕು ಅಂತ. Very good, you should. And Malayalam is a very interesting film. People like Mammootty, Mohanlal, ಬ್ರಿಲಿಯಂಟ್ ಡೈರೆಕ್ಟರ್ಸ್, ಪ್ರಿಯದರ್ಶನ್, ಅದು ಬೇರೆ ಒಂದು ಜಾನರ್. ಇನ್ಫ್ಯಾಕ್ಟ್ ಪ್ರಾಬಬ್ಲಿ ನಾನು ತುಂಬ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಸಿನಿಮಾಗಳೇ ಮಾಡಿದ್ದೀನಿ. ಬಟ್ ದ ಥಾಟ್ ಪ್ರಾಸೆಸ್ ಇನ್ ದ್ಯಾಟ್, ಆ್ಯಂಡ್ ಬಹುಶಃ ಈ ವರ್ಷ ಸ್ವಲ್ಪ ಹೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಡೂಯಿಂಗ್ ವೆರಿ 2 ಆಕ್ಟಿವ್ ಫಿಲ್ಮ್ಸ್ ಆ್ಯಂಡ್ ಡಿಫರೆಂಟ್ ಫಿಲ್ಮ್ಸ್ ಬಿಕಾಸ್ ನಾನು ಒಂದು ಸ್ವಲ್ಪ ಆ ಭಾಷೆ ಮೇಲೆ ಒಂದು ಸ್ವಲ್ಪ ಪಟ್ಟು ಬೇಕಾಗಿತ್ತು. ವಾಟ್ ಟ್ಯಾಲೆಂಟ್ಸ್ ದೇರ್ ಆ್ಯಂಡ್ ವಾಟ್ ಜಾನರ್ ಆಫ್ ಸ್ಕ್ರಿಪ್ಟ್ಸ್, ರೈಟಿಂಗ್ ಬ್ಯೂಟಿಫುಲ್. ಇವಾಗ ಈ ವರ್ಷದಿಂದ ಐ ಆಮ್ ಡೂಯಿಂಗ್ ಆ್ಯಡ್ಸ್ ಫಾರ್ ಮಲಯಾಳಂ. ಅವ್ರಿಗೆ ಯಾಕೋ ನನ್ನ ವಾಯ್ಸ್ ಇಷ್ಟ ಆಗಿಬಿಟ್ಟಿದೆ. ಸೊ ಮಲಯಾಳಂ ನನ್ನ ವಾಯ್ಸ್ನಲ್ಲೇ ಆ್ಯಡ್ಸ್ ಬೇಕು ಅಂತಿದ್ದಾರೆ. ಲವ್ಲಿ ಪೀಪಲ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಪೀಪಲ್, ವೆರಿ ಪ್ಯಾಷನೇಟ್. ಮಧ್ಯದಲ್ಲಿ ನೀವು ನಿರೂಪಕರಾಗಿ ಕಾಣಿಸ್ಕೊಂಡ್ರಿ ಟೆಲಿವಿಷನಲ್ಲಿ. ತಮಿಳಿನ KBC ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಅಪ್ಪು ಮಾಡ್ತಾ ಇದ್ರು, ಅದನ್ನು ನೀವು ತಮಿಳಲ್ಲಿ ಮಾಡ್ತಾ ಇದ್ರಿ. ಆ ಪ್ರೋಗ್ರಾಮಿನ ಪ್ರೊಡ್ಯೂಸರ್ ಸಿದ್ಧಾರ್ಥ್ ಬಾಸು ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. Hi Prakash, surprised to see me here. Ningalum Vellala Orukodi, with you as a host, was another feather in your cap. You already donned many hats of director, actor, producer. Here was one more. And I've been invited to speak a little bit about that. I recall how remarkable your grasp of the game, its mechanics, the essence and DNA of the show. You adapted yourself to what the requirements were, got your teeth into the heart of it, and then we had some terrific episodes in that season. There were people like Vasant Kumar who won 50 lakhs, went for the 1 crore question, but in doing so, won everybody's heart, including yours.
And then, of course, there were those hosts of celebrities, including towering personalities like Kamala Hassan and Surya, with whom you had intimate and entertaining interactions and episodes that did very well indeed. You were a very good host when kids were the contestants. We also learnt of your great love and regard for your mother, who virtually raised you single-handedly. That came through so many episodes in the program. We also learnt of your love for farming and how much you enjoyed spending time at your farm with your family. All in all, from all of us at Big Synergy, felicitations to you, Prakash, and for a memorable season of NVOK. All the best. ಬಹಳ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಅದು. ಇನ್ಫ್ಯಾಕ್ಟ್ ನಾನು ಅಮಿತ್ ಜಿ ಅವ್ರನ್ನ ಮೀಟ್ ಮಾಡಿದೆ ಆ್ಯಂಡ್ ಇದೇ ಪ್ರಕಾಶ್ ಯು ವಿಲ್ ಡೂ ಅ ಗ್ರೇಟ್ ಜಾಬ್. ಕಲಾಕಾರ ಅಂತಾರೆ ಅಮಿತಾಬ್ ಬಚ್ಚನ್ ನನ್ನ. ಹಿ ಲವ್ಸ್ ಮೀ ಅ ಲಾಟ್. ಒಂದು ಟೆಲಿವಿಷನ್ ಶೋ, ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಶೋ. ಇಂಟರಾಕ್ಷನ್ ವಿತ್ ಪೀಪಲ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಕಲಿತೆ, ತುಂಬ ನೋವು ಬಂತು. ಯಾಕಂದರೆ ಬಿಕಾಸ್ ಜನರ ಸಮಸ್ಯೆಗಳ ಜೊತೆ ಸ್ಪಂದಿಸಬೇಕಾದ್ರೆ ಏನೋ ಒಂದು ಸೀಸನ್ ಸಾಕು ಅಂದೆ ನಾನು. ಯಾಕಂದರೆ ಬಿಕಾಸ್ ಇಟ್ ಯೂಸ್ ಟು ಡಿಸ್ಟರ್ಬ್ ಮಿ ಅ ಲಾಟ್. ಓಕೆ, ಅಷ್ಟು ಜನರ ಸಮಸ್ಯೆಗಳನ್ನು ನನಗಾಗಲ್ಲ ನನಗೆ, ಬಿಕಾಸ್ ಐ ಗೆಟ್ ಅಫೆಕ್ಟೆಡ್ ಅ ಲಾಟ್ ಆ್ಯಂಡ್ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಹೋಲ್ಡ್ ಪೀಪಲ್. ಅಟ್ ದ ಸೇಮ್ ಟೈಮ್ ಕಮಲ್ ಸರ್ ವಾಸ್ ದೇರ್, ಶ್ರೀದೇವ್ ಅವರು ಬಂದಿದ್ದರು, ಅರವಿಂದ್ ಸ್ವಾಮಿ, ವಿಜಯ್ ಅಮೃತರಾಜ್, ಸೂರ್ಯ, ಲಾಟ್ ಆಫ್ ಸೆಲೆಬ್ರಿಟೀಸ್ ಜೊತೆ ಅವರ ಈ ಥರದ ಒಂದು ಇಂಟ್ರಾಕ್ಷನ್ ಸಿಕ್ತು ಆ್ಯಂಡ್ ಐ ಎಂಜಾಯ್ಡ್ ಡೂಯಿಂಗ್ 81 ಎಪಿಸೋಡ್ಸ್. ಲವ್ಲಿ. ರೈಟ್, ನಿಮ್ಮನ್ನು ಪ್ರೀತಿಸೋರು ಹಲವು ಜನ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಒಂದು ಟ್ರಿಬ್ಯೂಟ್ ವಿಡಿಯೋ ಇದೆ, ನೋಡೋಣ ಪ್ರಕಾಶ್ ಅವರೇ. ಹಾಯ್ ಪ್ರಕಾಶ್ ಸರ್. ಹಾಯ್ ಪ್ರಕಾಶ್. ಹಲೋ ಪ್ರಕಾಶ್ ರಾಜ್ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಇಟ್ಸ್ ವಂಡರ್ಫುಲ್ ಟು ಸಿ ಯು ಹಿಯರ್. ನಮ್ಮ ಸ್ನೇಹಿತ, ನಮ್ಮ ಜೊತೆಯಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಇವತ್ತು ಇಷ್ಟರ ಮಟ್ಟಿಗೆ ಜನದ ಪ್ರೀತಿ ಗಳಿಸಿರೋದು, ಇಂಥ ಒಂದು ಸ್ಥಾನ ಗಳಿಸಿರೋದು ಬಹಳ ಹೆಮ್ಮೆ ಅನಿಸುತ್ತೆ. ನಿಮ್ಮ ಕಂಠದ ಅಭಿಮಾನಿ ನಾನು, ನಿಮ್ಮ ಕಣ್ಣಿನ ಅಭಿಮಾನಿ, ನಿಮ್ಮ ನಟನೆ, ನಿಮ್ಮ ವರ್ಸಟಾಲಿಟಿಯ ಅಭಿಮಾನಿ, ಆಮೇಲೆ ನಿಮ್ಮ ಜ್ಞಾನದ ಅಭಿಮಾನಿ, ನಿಮ್ಮ ಸಿಟ್ಟಿಗೂ ಅಭಿಮಾನಿ ನಾನು. ಯಾವುದೇ ರೈಟರು, ಯಾವುದೇ ಒಬ್ಬ ಕತೆ ಮಾಡುವಂಥ ಒಬ್ಬ ಡೈರೆಕ್ಟರು, ಸಿನಿಮಾ ಮಾಡುವಂಥ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಪ್ರಕಾಶ್ ರಾಜ್ ಇಲ್ಲದೆ ಕತೆ ಯಾರು ಹೇಳ್ತಾರೆ. ವಿಲನಸ್ ಲುಕ್ ಆಗಿರಲಿ, ಆರ್ ದ್ಯಾಟ್ ಒಂದು ಕೇರಿಂಗ್ ಫಾದರ್ ರೋಲ್ ಆಗಿರಲಿ, ಆರ್ ಈ ದೊಳ್ಳೆ ರಾಮಾಯಣದಲ್ಲಿ ಭುಜಂಗಯ್ಯ ಕ್ಯಾರೆಕ್ಟರ್ ಆಗಿರಲಿ, ಐ ಥಿಂಕ್ ಎನಿ ಕ್ಯಾರೆಕ್ಟರ್ ಅವ್ರು ಕೊಡಿ 200% ಜಸ್ಟಿಸ್ ಕೊಡ್ತಾರೆ. ವೊರೇಷಿಯಸ್ ರೀಡರ್, ನಿಮ್ಮ ತಿಳುವಳಿಕೆ, ನಿಮ್ಮ ಜ್ಞಾನದ ಮೇಲಿರೋ ದಾಹ ಕಲಿಬೇಕು ನಿಮ್ಮಿಂದ ಅಂತ ನಂಗೆ ಅನ್ಸುತ್ತೆ. Hi Paku Mama, the thing I admire most about you is the confidence that you have in your ability, whether it's your movies or the passion, the hobbies that you have. Be who you are because that's what makes you a star today. Love you. As a family member, you've been a very important person to the family, and you've been a great support, and especially to me, I'm forever grateful for all that you've done for me. So thank you, and those are things that I'll never forget. So as family, we are all really very proud of you, and we all love you. ಈ ಸುಧಾ ಮ್ಯಾಗ್ಝಿನಲ್ಲಿ ಒಂದು ಕಾದಂಬರಿ ಬರೋದು, ಆ್ಯಂಡ್ ನೀವು ಅದಕ್ಕೆ ಶೂಟಿಂಗ್ ಹೋಗ್ತಾ ಇದ್ರಿ, ಆ್ಯಂಡ್ ಅಲ್ಲಿ ನಿಮ್ಮ ಮನೆ ದೂರ ಇರೋದ್ರಿಂದ ಕುಂಬ್ಳಗುಡ್ಲಲ್ಲಿ ವೆನ್ ಯೂಸ್ ಟು ಮಿಸ್ ದ ಬಸ್, ಆವಾಗ ಮನೆಗೆ ಬರ್ತಾ ಇದ್ರಿ. ಆ್ಯಂಡ್ ಲೇಟಾಗಿ ಬಂದರೆ ಡೆಫಿನೆಟ್ಲಿ ನನಗೆ ಗೊತ್ತಾಗ್ತಾ ಇತ್ತು ನೀವೇ ಬಂದು ಬಾಗಿಲು ತಟ್ಟಿದ್ರೆ ಅದು ನೀವೇ ಅಂತ. ಆ್ಯಂಡ್ ಯೂಸ್ ಟು ಕಮ್, ಮನೆಗೆ ಬಂದು ಏನು ಮನೆಯಲ್ಲಿ ಏನು ಊಟ ಇದ್ದರೂ ಸಂಕೋಚ ಇಲ್ದಿರ ಯೂಸ್ ಟು ಶೇರ್ ವಿತ್ ಅಸ್, ತೊಗೊಂಡು ಮಲಗಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಪಿಸೋದಿಗೆ ಕೇಳ್ತಾ ಇದ್ರಿ. ದೆನ್ ಯೂಸ್ ಟು ಗೋ ಆ್ಯಂಡ್ ಫಿನಿಶ್ ಯೋರ್ ವರ್ಕ್. ಆ ನಿಮ್ಮ ಒಂದು ಸಾಧಿಸಬೇಕು ಅನ್ನೋ ಛಲ, ಹಠ ಎಲ್ಲರಿಗೂ ತೋರಿಸ್ಬೇಕು ನೀವು ಎಂಥ ಒಂದು ಗ್ರೇಟ್ ಆ್ಯಕ್ಟರ್ ಅಂತೇಳಿ ಆಂಬಿಷನ್ ಇತ್ತಲ್ಲ, ವಿಚ್ ಈಸ್ ರಿಯಲಿ ಗ್ರೇಟ್. ನನಗೆ ತುಂಬಾ ಖುಷಿ ಆಗೋದು ಏನು ಗೊತ್ತಾ, ಪ್ರಕಾಶ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದ್ದ ಕಾಲದಲ್ಲಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅವನ ಕನಸುಗಳನ್ನ ಹಂಚ್ಕೊಂಡಿದ್ದು, ಒಟ್ಟಿಗೆ ಟೆಲಿವಿಷನ್, ದೂರದರ್ಶನ್ ಮತ್ತೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು. ಆ ಅಪೂರ್ವವಾದ ಸುಂದರವಾದ ಕಾಲಕ್ಕೆ ಪ್ರಕಾಶ್ ನಿನಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ನೀನು ಕೂಡ ನನ್ನ ಮೊಪೆಡ್ ಕೈನೆಟಿಕ್ಸ್ ಪಾರ್ಕ್ ಬಗ್ಗೆ ನನ್ಗೊಂದು ಸಣ್ಣ ಥ್ಯಾಂಕ್ಸ್ ಹೇಳ್ಬೇಕಲ್ಲ, ತಮಾಷೆಗೆ ಹೇಳ್ತಿದ್ದೀನಿ. ವಿಶ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಮೈ ಫ್ರೆಂಡ್. ఈ అపార్ట్మెంట్లో నలుగురు ఉన్నాం, నలుగురు స్టాఫ్, డ్రైవరు, మేనేజరు, అసిస్టెంటు, నేను కాస్టమర్, నలుగురికి ఒకేలాంటి ఇల్లులు. మా లైఫ్ ఆయన్ని, మా గాడ్ ఫాదర్ కూడా ఆయన్ని. నా జీవితాంతం ఆయనతోనే పనిచేయాలని అనుకుంటున్నాను నేను. ఈరోజు నా ఫ్యామిలీ, నేను ఇంత ఆనందంగా ఉన్నామంటే
ఇంకా ఆయన రుణాన్ని ఎలా తీర్చుకోవాలని కూడా తెలియదు. ఎన్ని జన్మలు ఎత్తినా ఆయన రుణం అయితే తీర్చుకోలేము మేము. ఇంకా ఆయన ఇలా మాకు చేస్తూనే ఉంటాడు, మేము ఆయన హెల్ప్తోనే బతుకుతూ ఉంటాం ತಪ್ಪ ఇంకా ಪ್ರತಿ ಸರ್ತಿ ನೀವು ಸಿಕ್ಕಾಗಲೂ ಹೊಸ ಉತ್ಸಾಹದ ಹೊಸ ಯೋಚನೆಗಳು ಹೊಸ ಯೋಜನೆಗಳನ್ನು ನಮ್ಮ ಜೊತೆ ಶೇರ್ ಮಾಡ್ತಿರಲ್ಲ, ಅವಾಗೆಲ್ಲೋ ನಾವು ಸುಸ್ತಾಗಿ ಕೂತಿದ್ದಾಗ ಕರೆಕ್ಟ್ ಅಲ್ಲ, ನಾವ್ಯಾಕೆ ಸುಸ್ತಾಗಿ ಕೂತಿದ್ದೀವಿ, ನಡಿ ಎದ್ದು ಕೆಲಸ ಮಾಡೋಣ ಅನ್ನೋ ಹುಮ್ಮಸ್ ಕೊಡ್ತೀರಾ. ಮರ ಗಿಡ ತರಕಾರಿ ಊಟ ಡ್ರೈವಿಂಗ್ ಎಲ್ಲಾನು ಎಷ್ಟು ಎಂಜಾಯ್ ಮಾಡ್ತೀರಾ ಆ್ಯಂಡ್ ಹೌ ಯು ಗಿವ್ 200% ಆಫ್ ಯೋರ್ ಸೆಲ್ಫ್. ದಟ್ ಈಸ್ ದ ಗ್ರೇಟೆಸ್ಟ್ ಲೆಸನ್ ಫಾರ್ ನಮ್ಮಂಥ ಯಂಗ್ಸ್ಟರ್ಸ್ಗೆ. Really proud to work with you, Prakash sir, and thank you so much for this opportunity. ಇಷ್ಟು ವರ್ಷದಿಂದ ಸತತವಾಗಿ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಕೀರ್ತಿ ತಂದು ಕೊಡ್ತಾ ಇದೆ. ನಿಮ್ಮ ಈ ಪಯಣ ಸಾಗ್ತಾ ಇದೆ. ಇದೇ ಥರ ನಿಮ್ಮ ಪ್ರಯತ್ನ ಇನ್ನೂ 100 ಕಾಲ ಸಾಗಲಿ. ಎಲ್ಲವನ್ನೂ ಅಚೀವ್ ಮಾಡಾಯಿತು. ಐ ವಾಂಟ್ ಯು ಟು ಗ್ರೋ ಗ್ಲೋಬಲಿ. I pray to God that your journey will continue like this itself successfully for many more years to come. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಎಷ್ಟು ಪ್ರೀತಿ, ಯಾವ ಪುಣ್ಯನೋ ಎಷ್ಟು ಪ್ರೀತಿ ಸಿಕ್ಕಿದೆ ನಾನು. ಅಲ್ಲ ಪ್ರಕಾಶ್, ಈ ಸೀಸನ್ ವೀಕೆಂಡ್ ವಿತ್ ರಮೇಶ್ ಬರೀ ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್ ಮಾತ್ರ ಅಲ್ಲ, ಸ್ಫೂರ್ತಿಯಿಂದ ರಮೇಶ್ ಆಗಬೇಕು ಅಂತ ಎಲ್ಲರೂ ಕೇಳ್ತಿರ್ತಾರೆ. ಸರಿ, ಕರೆಸ್ತೀರಿ, ಅವ್ರ ಕನಸುಗಳನ್ನ ಹೇಳ್ತೀರಿ, ನಿಮ್ಮ ಕನಸು ಏನು ಅಂತ. ನನ್ನ ಕನಸು ನಿಮ್ಮ ಕನಸುಗಳು ನನಸಾಗಬೇಕು ಅನ್ನೋದೇ. ಸೊ ಡ್ರೀಮ್ ಬಿಗ್ ಆ್ಯಂಡ್ ಮೇಕ್ ಯುವರ್ ಡ್ರೀಮ್ ಕಮ್ ಟ್ರೂ. ಆನ್ ದಟ್ ನೋಟ್ ಮತ್ತೆ ಸಿಗೋಣ ಮುಂದಿನ ವಾರ. ಇನ್ನೊಬ್ರು ಸಾಧಕರಿರ್ತಾರೆ, ಅವ್ರ ಕತೆ ಹೇಳೋಣ, ಸ್ವಲ್ಪ ಆಟ ಹೊಡಿನ, ಲೈಟ್ ತಳ್ಳ ಮಾಡೋಣ. ಮತ್ತೆ ವೀಕೆಂಡಲ್ಲಿ ಸಿಗೋಣ. ದಿಸ್ ಇಸ್ ಓಪೋ ಕ್ಯಾಮರಾ ಫೋನ್ ಪ್ರೆಸೆನ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ಡ್ ಡಿಯೋಡ್ರೆಂಟ್ ಮತ್ತು ಅಸೋಸಿಯೇಟ್ ಸ್ಪಾನ್ಸರ್ಸ್ ಲೂನಾರ್ಸ್ ವಾಕ್ಮೆನ್.